ದಕ್ಷತೆ, ಪ್ರಾಮಾಣಿಕತೆ, ವೃತ್ತಿಪರತೆ, ರಾಷ್ಟ್ರಪತಿಗಳಿಂದ ಹೆಮ್ಮೆಯ ಸೇವಾ ಪದಕವನ್ನು ತಮ್ಮದಾಗಿಸಿಕೊಂಡಿರುವಂತಹ ಅಪರ ಪೊಲೀಸ್ ಅಧೀಕ್ಷಕರು KS ನಾಗರಾಜ್ ಸರ್ ಅವರು. ಮೊದಲ ಒಂದು ವೃತ್ತಿ, ಮೊದಲ ಬಾರಿಗೆ ಸಮವಸ್ತ್ರವನ್ನು ಧರಿಸಿದಂಥ ಒಂದು ಅನುಭವ. It is one of the challenging and very toughest police job. It requires a lot of efforts. ಈ ಪೊಲೀಸ್ ಇಲಾಖೆನ ಚೂಸ್ ಮಾಡ್ಕೊಳ್ಳಿ. ವಿ ಕ್ಯಾನ್ ಜಸ್ಟ್ ಈಸ್ ದ ಓನ್ಲಿ ಡಿಪಾರ್ಟ್ಮೆಂಟ್ ಸರ್ವ್ಸ್ ದ ಪೀಪಲ್. ಇಲ್ಲಿ ಒಳ್ಳೆಯ ಕೆಲಸಗಳನ್ನು ಮಾಡೋದಕ್ಕೆ ಸಾಕಷ್ಟು ಅವಕಾಶಗಳಿದೆ. Compared to any other state in India, Karnataka police stands fast in all progress and ಇದರಲ್ಲಿ. ಪ್ರಿಯ ವೀಕ್ಷಕರೆಲ್ಲರಿಗೂ ನಮಸ್ಕಾರ. ಇಂಡಿಯನ್ ಪೊಲೀಸ್ ಟಿವಿಯ ಹೆಮ್ಮೆಯ ಪ್ರಸ್ತುತಿ ಬ್ರಾಂಡ್ ಅಂಬಾಸಿಡರ್ ವಿಶೇಷ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಸಾಧಕರ ಬದುಕಿನ ಪಯಣದ ಯಶೋಗಾಥೆಯನ್ನ ಸಂಭ್ರಮಿಸುವಂತಹ ಬ್ರಾಂಡ್ ಅಂಬಾಸಿಡರ್ ವಿಶೇಷ ಸಂದರ್ಶನದಲ್ಲಿ ಈ ದಿನ ಸಾಕಷ್ಟು ಅಚ್ಚರಿ ಹುಟ್ಟಿಸುವಂತಹ ಮಾಹಿತಿ, ಹೆಮ್ಮೆ ಪಡುವಂತಹ ಮಾಹಿತಿ ನಿಮ್ಮೆಲ್ಲರಿಗಾಗಿ ಕಾತುರದಿಂದ ಕಾಯ್ತಾ ಇದೆ. ಸಾಧಕರ ಬದುಕೇ ಹಾಗೆ, ಅನುಕರಣೀಯ, ಅನುಸ್ಮರಣೀಯ. ಸಾಧನೆ ಒಂದು ಮೇರು ಶಿಖರವಿದ್ದಂತೆ ವೀಕ್ಷಕರೇ. ಇಲ್ಲಿ ಅನುಕೂಲ ಅನ್ನುವಂಥ ತಿರುವು, ಪ್ರತಿಕೂಲ ಪರಿಸ್ಥಿತಿ ಅನ್ನುವಂಥ ತಿರುವುಗಳು, ಅವಕಾಶ, ಅದೃಷ್ಟ ಅನ್ನುವಂಥ ದ್ವಾರಗಳು, ಕವಾಟಗಳು ಎದುರಾಗುತ್ತೆ. ಈ ಎದುರಾಗುವಂಥ ಎಲ್ಲ ಪರಿಸ್ಥಿತಿಗಳನ್ನು ಅಡಿಗಲ್ಲು ಮಾಡಿಕೊಂಡು ಸಾಧನೆಯ ಮೇರು ಶಿಖರಕ್ಕೆ ಸಾಗಬೇಕಾದ್ರೆ ಅತ್ಯಂತ ಶ್ರಮದಾಯಕವಾದಂಥ ಒಂದು ಪಯಣ ಇರುತ್ತೆ. ಈ ನಿಟ್ಟಿನಲ್ಲಿ ಎದುರಾಗುವಂತಹ ಎಲ್ಲ ಅಡಿಗಲ್ಲುಗಳು, ಅಡ್ಡಗಲ್ಲುಗಳನ್ನು ಮೈಲಿಗಲ್ಲುಗಳಾಗಿ ನಿರ್ಮಿಸುವಂತಹ ಅದೆಷ್ಟೋ ಮಹನೀಯರು ನಮ್ಮ ಈ ಒಂದು ದೇಶದಲ್ಲಿ, ಕನ್ನಡಾಂಬೆಯ ಈ ಒಂದು ಕರುನಾಡಿನ ಮಣ್ಣಿನಲ್ಲಿ ಹುಟ್ಟು ಬೆಳೆದಿದ್ದಾರೆ. ಹೀಗಾಗಿ ಇಂತಹ ಮಹನೀಯರ ಕುರಿತಾಗಿ, ಅವರ ಸಾಧನೆಯ ಯಶೋಗಾಥೆಯ ಕುರಿತಾಗಿ ಸಂಭ್ರಮಿಸಿ ಸಾಕಷ್ಟು ವಿಶೇಷ ಸಂಪನ್ಮೂಲದ ಸಿರಿಯನ್ನ ಭೇಟಿಯಾಗುವಂತಹ ಒಂದು ಉತ್ತಮ ಅವಕಾಶ ಈ ಕಾರ್ಯಕ್ರಮವಾಗಿದೆ. ಹಾಗಿದ್ರೆ ಬನ್ನಿ, ಇಂದು ನಮ್ಮೊಂದಿಗೆ ವಿಶೇಷ ಸಂಪನ್ಮೂಲ ಅತಿಥಿಗಳು ಆಗಮಿಸಿದ್ದಾರೆ. ಗೌರವಪೂರ್ವಕವಾಗಿ ಬರಮಾಡಿಕೊಳ್ಳೋಣ. ದಕ್ಷತೆ, ಪ್ರಾಮಾಣಿಕತೆ, ವೃತ್ತಿಪರತೆ ಹಾಗೂ ಅತುಲನೀಯ ಶೌರ್ಯ ಪ್ರದರ್ಶನವನ್ನ ನೀಡಿ ರಾಷ್ಟ್ರಪತಿಗಳಿಂದ ಹೆಮ್ಮೆಯ ಸೇವಾ ಪದಕವನ್ನ ತಮ್ಮದಾಗಿಸಿಕೊಂಡಿರುವಂತಹ ಅಪರ ಪೊಲೀಸ್ ಅಧೀಕ್ಷಕರು, ನಿಮ್ಮೆಲ್ಲರ ನಾಡು ಹಾಗೂ ಜಗತ್ತು ಮೆಚ್ಚಿರುವಂತಹ ಈ ದಿನದ ನಮ್ಮ ವಿಶೇಷ ಸಂದರ್ಶನದ ಅತಿಥಿಗಳು ಶ್ರೀಯುತ KS ನಾಗರಾಜ್ ಸರ್ ಅವರು. ನಮಸ್ತೆ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನೋಡಿದ್ರೆ ಖುಷಿಯಾಗುತ್ತೆ, ಒಂದು ಹೆಮ್ಮೆ, ಒಂದು ಗೌರವ. ಯಾಕಂದ್ರೆ ಪೊಲೀಸ್ನ ಒಂದು ಸಮವಸ್ತ್ರದಲ್ಲಿ ಆ ಶಕ್ತಿ ಇದೆ, ಆ ಶೌರ್ಯ ಇದೆ, ಅಷ್ಟೊಂದು ವೃತ್ತಿಪರತೆ, ದಕ್ಷತೆ ಹಾಗೂ ಸೌಮ್ಯವಾದಂತಹ ಸರಳ ಸಜ್ಜನಿಕೆಯ ನೇರ ಒಂದು ವ್ಯಕ್ತಿತ್ವವನ್ನು ನಾವು ನೋಡ್ತೀವಿ. ಒಬ್ಬ ಮನುಷ್ಯನಿಗೆ ಪೊಲೀಸ್ ಅಂದಾಕ್ಷಣ ಸಮವಸ್ತ್ರ ಧರಿಸಿದಾಗ ಆಗುವಂತಹ ಒಂದು ಬದಲಾವಣೆ ಹಾಗೂ ಸಹಜವಾಗಿ ನೀವಿರುವಂಥ ಒಂದು ಸಹಜ ಸ್ವಾಭಾವಿಕವಾದಂತಹ ದಿನಚರಿ ಎಷ್ಟು ಭಿನ್ನವಾಗಿರುತ್ತೆ ಸಮವಸ್ತ್ರ ಹಾಕಿದ ನಂತರ ಹಾಗೂ ಉಳಿದ ಸಮಯದಲ್ಲಿ? ಸಮವಸ್ತ್ರದಲ್ಲಿದ್ದಾಗ ಅದು ಸಂಪೂರ್ಣ ಭಿನ್ನವಾಗಿರ್ತದೆ. ಅಂದರೆ ವ್ಯಕ್ತಿತ್ವದಲ್ಲಿ ನಾವು ಮಾರ್ಪಾಡನ್ನು ಖಂಡಿತವಾಗ್ಲೂ ಅಳವಡಿಸ್ಕೊಳ್ತೀವಿ. ಯಾಕಂದರೆ ಸಮವಸ್ತ್ರದಲ್ಲಿ ಭಾಳ ಜವಾಬ್ದಾರಿಯುತವಾಗಿರಬೇಕಾಗ್ತದೆ, ಘನತೆ ಗಾಂಭೀರ್ಯದಿಂದ ವರ್ತಿಸಬೇಕಾಗ್ತದೆ, ಖಂಡಿತವಾಗಿ ಭಿನ್ನವಾಗಿರ್ತದೆ. ಸಮವಸ್ತ್ರಕ್ಕೆ ತನ್ನದೇ ಆದಂಥ ಒಂದು ಹಿಡಿ ಖಂಡಿತ ಇರುತ್ತೆ. ಆದರೂ ಕೂಡ ಎಲ್ಲ ಪೊಲೀಸ್ ಅಧಿಕಾರಿಗಳನ್ನ ನಾವು ಒಂದು ಕಡೆ ಇಟ್ಟರೆ ನಿಮ್ಮ ಒಂದು ಕಾರ್ಯವೈಖರಿ, ಒಂದು 3 ದಶಕಗಳ ಒಂದು ಒಂದು ಸಮಯವನ್ನ ನೀವು ಏನು ಶ್ರಮಿಸಿಕೊಂಡು ಬಂದಿದ್ದೀರಾ, ಇವೆಲ್ಲವುದರಲ್ಲೂ ನೋಡಿದ್ರೆ ಪ್ರತಿ ಪೊಲೀಸ್ ಅಧಿಕಾರಿಗೂ ತನ್ನದೇ ಆದಂತಹ ವಿಶೇಷ ಪಾಲಿಸಿಂಗ್ ವ್ಯಾಲ್ಯೂಸ್ ಇರುತ್ತೆ. ಯಾವ ರೀತಿ ನಾನು ಇರಬೇಕು, ನನ್ನ ಕಾರ್ಯಪ್ರವೃತ್ತಿಯ ಒಂದು ವೈಖರಿ, ಒಂದು ಸ್ಪೆಷಾಲಿಟಿ ಅನ್ನೋದು ಇರುತ್ತೆ. ನಿಮ್ಮ ಒಂದು USP ನಾವು ಅನೇಕ ಫೋಟೋಗಳಲ್ಲಿ ಅಥವಾ ಸಂದರ್ಶನಗಳಲ್ಲಿ, ಟಿವಿಗಳಲ್ಲಿ ಎಲ್ಲಾದರೂ ನೋಡಿದಾಗ ನಾವು ನೋಡ್ತಾ ಇರ್ತೀವಿ. ತುಂಬ ಸಹಜವಾಗಿ ಬೆರೆತು ಬಾಳುವಂಥ ಒಂದು ಎಂಪಥೆಟಿಕ್ ವ್ಯೂ ಅನ್ನು ನೀವು ಹೊಂದಿದ್ದೀರಾ. ಇದು ಎಷ್ಟು ಭಿನ್ನ ಹಾಗೂ ನಿಮಗಿದು ಹೇಗೆ ಇದು ಮುಖ್ಯ ಅಂತ ಅನಿಸ್ತು? ಈ ವ್ಯಾಲ್ಯೂ ಜನ್ಮತಃ ಬಂದಿದ್ದ ಅಥವಾ ರೂಢಿಯಲ್ಲಿ ನೀವು ನಂತರ ತಂದುಕೊಂಡಿದ್ದ? ಅದು ನನ್ನ ಸಹಜ ವ್ಯಕ್ತಿತ್ವನೇ. ಇದು ನಾನು ನನ್ನ ವರ್ತನೆಯಲ್ಲಿ ಯಾವುದು ಕೃತಕತೆ ಎಂಟ್ರಿ ಆಗೋದಕ್ಕೆ ಅವಕಾಶ ಕೊಡೋದಿಲ್ಲ. ಏನು ಸರಳವಾಗಿ ಮತ್ತು ಜನಸಾಮಾನ್ಯರ ಭಾವನೆಗಳನ್ನು ಎಕ್ಸಾಕ್ಟಾಗಿ ನಾನು ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತೇನೆ. ಅವರ ದೃಷ್ಟಿಕೋನದಲ್ಲಿ ಯಾರು ಪೊಲೀಸ್ ಠಾಣೆಗೆ ಇಷ್ಟಪಟ್ಟು ಬರೋದಿಲ್ಲ, ಖುಷಿಯಿಂದ ಬರೋದಿಲ್ಲ.
ಲಾಸ್ಟ್ ರೆಸಾರ್ಟ್, ಎಲ್ಲ ಕಡೆ ಪ್ರಯತ್ನ ಮಾಡಿ ಸಮಸ್ಯೆ ಜಟಿಲವಾದಾಗ ನಮಗೇನೋ ಒಂದು ನೆರವು ಸಿಗ್ಬೋದು ಅಂತ ಲಾಸ್ಟ್ ರೆಸಾರ್ಟಲ್ಲಿ ಒಂದು ಧೈರ್ಯ ಮಾಡಿ ಬರ್ತಾರೆ, ಆತಂಕದಿಂದಲೇ ಬರ್ತಾರೆ. ಆದರೆ ಅವ್ರ ಸಮಸ್ಯೆ ಏನು ಮೊದಲು ಅವ್ರನ್ನ ಒಂದು ಕಂಜಿನಿಯಲ್ ಅಟ್ಮಾಸ್ಫಿಯರಲ್ಲಿ ಅವ್ರನ್ನ ಕೂರಿಸಿ ಅರ್ಥ ಮಾಡಿಕೊಂಡು ಸಾಧ್ಯವಾದಷ್ಟು ಅದಕ್ಕೆ ರೆಸಿಪ್ರೋಕಲ್ ಸ್ಪಂದಿಸ್ಲಿಕ್ಕೆ ಟ್ರೈ ಮಾಡ್ತೀರಾ. ಅಂದ್ರೆ ಆ ಆಪ್ಯತೆ ಮುಖ್ಯ. ಅವರಿಗೆ ಆ ಒಂದು ವೇದಿಕೆ ಕೊಟ್ರೆ ತಂತಾನಾಗೆ ಅವರು ತಮ್ಮ ಭಾವನೆಗಳನ್ನ ವ್ಯಕ್ತಪಡಿಸ್ತಾರೆ. ಆಗೋದಕ್ಕೆ ಮತ್ತೆ ಏನು ಆಕ್ಚುಲ್ ಸಮಸ್ಯೆ ಏನಿದೆ ತಿಳ್ಕೊಳ್ಳೋಕ್ಕೂ ನಮಗೂ ಅನುಕೂಲ. ಪೊಲೀಸ್ ಅಂದ್ರೆ ತುಂಬಾ ಖಡಕ್ ಇರ್ತಾರಪ್ಪ, ಹಿಂಗಾಗ್ಬೋದು ಹಂಗಾಗ್ಬೋದು ಅಂತ ಭಯ ಪಡ್ತಾರೆ. ಆದ್ರೆ ವಿಕ್ಟಿಮ್ ಇರ್ಲಿ ಅಕ್ಯೂಸ್ಡ್ ಇರ್ಲಿ, ಇಬ್ಬರಿಗೂ ಕೂಡ ಆ ಎಂಪಥೆಟಿಕ್ ವ್ಯೂ ಎಷ್ಟು ಓಪನ್ನೆಸ್ ನ ಕೊಡುತ್ತೆ ಅನ್ನೋದನ್ನು ನಾವು ಕೆಲವೊಮ್ಮೆ ತಿಳ್ಕೋಬೇಕು. ಏನಂದ್ರೆ ಯಾರೂ ನಾನು ತಪ್ಪು ಮಾಡಿದೀವಿ ಅಂತ ಪೊಲೀಸ್ ಠಾಣೆಗೆ ಬಂದು ಹೇಳೋದಿಲ್ಲ. ಡೀಲಿಂಗ್ ವಿತ್ ದ ಹ್ಯೂಮನ್ ಬೀಯಿಂಗ್ಸ್, ಮನುಷ್ಯರ ಜೊತೆ ನಾವೇನು ಸಂವಹನ ಮಾಡೋದು ಭಾಳ ಕಷ್ಟದಾಯಕ. ಸಹಜ ಸಿದ್ಧ ವರ್ತನೆಗಿಂತ ಕ್ರಿಮಿನಲ್ಸ್ ಜೊತೆ ಮತ್ತು ಏನು ನಾವು ವ್ಯವಹಾರ ಮಾಡೋದು ಭಾಳ ಕಷ್ಟಕರ. ಫಸ್ಟ್ ರಿಯಾಲಿಟಿನ ಎಲ್ಸಿಡೇಟ್ ಮಾಡಬೇಕು, ತಪ್ಪಿತಸ್ಥ ಯಾರು ನಿಜವಾಗ್ಲೂ ಅನ್ನೋದು. ತದನಂತರ ಕ್ರಿಮಿನಲ್ಸ್ ಜೊತೆ ಹೇಗೆ ಆ್ಯಕ್ಟ್ ಮಾಡಬೇಕು ಹಾಗೆ ಮಾಡ್ತೀವಿ. ಸೊ ಸಮಯ ಸಂದರ್ಭ ಅಷ್ಟೇ ಅಲ್ಲ, ಯಾವ ರೀತಿ ಯಾವ ಒಂದು ತೀವ್ರತೆಯಲ್ಲಿ ಅವ್ರು ಬಂದಿರ್ತಾರೆ. ಯಾರೂ ಈಗಿನ ವಸ್ತು ಯಾರಿಗೂ ಕಾನೂನು ಭಯ ಸಹಿತ ಈಗ ಅದಕ್ಕೆ ಅವಕಾಶ ಇಲ್ಲ. ಮತ್ತು ನಾನು ಐ ಬಿಲೀವ್ ಇನ್ ರಿಫಾರ್ಮೇಷನ್ ಪ್ಲಸ್ ಆಲ್ಸೋ ಕಠಿಣವಾದ ಕ್ರಮ ಸಮಾಜಕ್ಕೆ ಕೆಲವೊಮ್ಮೆ ಅನಿವಾರ್ಯ ಆಗ್ತದೆ. ಈ 3 ದಶಕಗಳ ಒಂದು ನಿಸ್ವಾರ್ಥ ಸೇವೆಯನ್ನ ನೋಡ್ತಾ ಬಂದ್ರೆ, ಯು ಆರ್ ನೋನ್ ಫಾರ್ ಯುವರ್ ಕರೇಜಿಯಸ್ ಬಿಹೇವಿಯರ್. ಆ ಸೇವಾ ಪದಕವನ್ನು ನೀವು ಪಡ್ಕೊಂಡಂತಹ ಗೌರವ, ಹೆಮ್ಮೆ, ಅದು ತುಂಬ ತುಂಬ ಮನುಷ್ಯನ ಒಂದು ಮೌಲ್ಯಗಳಿಗೆ ಇನ್ನಷ್ಟು ಯಾವುದೇ ಚ್ಯುತಿ ಬರದೇ ಇರೋ ಹಾಗೆ ನೀವು ನೋಡ್ಕೊಂಡಿದ್ದೀರಾ. ಕೆಲಸದಲ್ಲಾಗಿರಬಹುದು, ಒಂದು ಗುಣಗಳಲ್ಲಾಗಿರ್ಬೋದು, ನಿಮ್ಮ ಕಾರ್ಯವೈಖರಿಯಲ್ಲಾಗಿರ್ಬೋದು. ಇವೆಲ್ಲವನ್ನ ನೋಡ್ತಾ ಇದ್ರೆ ಮನುಷ್ಯ ಸ್ವಾಭಾವಿಕವಾಗಿ ಬೆಳೆದು ಬಂದಂಥ ಪರಿಸರ, ನೇಚರ್ ಹಾಗೂ ನರ್ಚರ್, ಇದು ತುಂಬ ಮುಖ್ಯವಾಗಿ ಕಾಣಿಸುತ್ತೆ. ನಿಮ್ಮ ಬಾಲ್ಯದ ಒಂದು ಪರಿಸರದ ಒಂದು ಕಿರು ಪರಿಚಯವನ್ನು ಮಾಡಿಕೊಡಿ. ನಿಮ್ಮ ಫ್ಯಾಮಿಲಿ ಹೇಗಿತ್ತು, ಮೂಲತಃ ನೀವು ಎಲ್ಲಿನವರು, ಹೇಗೆ ಈ ಒಂದು ವೃತ್ತಿಗೆ ನೀವು ಆಗಮಿಸಬೇಕು ಅಂತ ಅಂದುಕೊಂಡ್ರಿ? ನಂದು ಕೋಲಾರ ಜಿಲ್ಲೆ ಶ್ರೀನಿವಾಸಪುರ ತಾಲೂಕು ನೀಲ್ತೂರು ಅಂತ ಹೇಳಿ. ನಮ್ಮ ತಂದೆ ಪ್ರಾಥಮಿಕ ಶಾಲಾ ಶಿಕ್ಷಕರು. ನಂತರ ನಮ್ಮದು ಮೇಯ್ನ್ ಜೊತೆಗೆ ಕಸಬು ಅಗ್ರಿಕಲ್ಚರ್, ಜೊತೆಗೆ ನಮ್ಮ ತಂದೆ ಶಿಕ್ಷಕರಾಗಿದ್ದರು. ನಮ್ಮ ತಂದೆ ಭಾಳಷ್ಟು ಅಧ್ಯಯನಶೀಲ. ಅವರು ಎಲ್ಲ ಹಿಂದಿ ಪ್ರಚಾರಕರು, ಕರ್ನಾಟಕ ಹಿಂದಿ ಪ್ರಚಾರ ಸಮಿತಿ ಅಧ್ಯಕ್ಷರಾಗಿ 30 ವರ್ಷ ಕೆಲಸ ಮಾಡಿದ್ದಾರೆ. ಅವರ ನಮಗೆ ಸ್ಫೂರ್ತಿ. ಮತ್ತು ಅವರನ್ನು ನಮ್ಮ ಮನೆ ಅಡ್ರೆಸ್ಸೇ ಮಾಸ್ತರ್ ಮನೆ ಅಂತ, ಇಡೀ ಎಲ್ಲರನ್ನ ಮಾಸ್ತರ್ ಅಂತೇಳಿ ಎಲ್ಲ ಅವರ ಶಿಕ್ಷಣಕ್ಕೆ ಭಾಳ ಪ್ರಾಮುಖ್ಯತೆ ಕೊಡ್ತಾಯಿದ್ವಿ. ಒಂದು ಹಂತದಲ್ಲಿ ನಾನು, ನಮ್ಮ ತಂದೆ, ನಮ್ಮ ಅಣ್ಣ, ನಮ್ಮ ತಂಗಿ ಎಲ್ಲ ಒಂದೇ ಕಾಲೇಜಲ್ಲಿ ನಾವು ಲೆಕ್ಚರರ್ಸ್ ಆಗಿ ಕೆಲಸ ಮಾಡಿದ್ದೀವಿ. ಇದಕ್ಕೆ ನಾನು ಈ ಇಲಾಖೆಗೆ ಬರೋಕ್ಕೆ ಮುಂಚೆ ಆ ಹಳ್ಳಿಗಾಡಿನ ವಾತಾವರಣದಲ್ಲಿ ಕಠಿಣ ಶ್ರಮ ಮತ್ತು ನಮ್ಮದು ಕೋಲಾರ ಜಿಲ್ಲೆಯಲ್ಲಿ ಅನಿವಾರ್ಯ ಕಷ್ಟ ಕಾರ್ಪಣ್ಯಗಳಿಗೆಲ್ಲ ಬೆಳೆದು ನಾವು ಸವಾಲೊಡ್ಡಿ ಇಲ್ಲಿವರೆಗೂ ಏನೋ ದಯವಿಟ್ಟು ಖಂಡಿತ ಆ ಒಂದು ಸಾಧನೆಯ ಯಶೋಗಾಥೆಯನ್ನೇ ಇಂದು ನಾವು ಸಂಭ್ರಮಿಸ್ತಾ ಇದ್ದೀವಿ. ಸಂಪನ್ಮೂಲದ ಸಿರಿಯಾಗಿ ಯಶಸ್ಸಿನ ಪಾಲ್ಗಡಲಿನಲ್ಲಿ ನೀವಿಂದು ತೇಲ್ತಾ ಇದ್ದೀರಾ ಅಂದರೆ ನಿಜಕ್ಕೂ ಒಂದು ಹೆಮ್ಮೆಯ ವಿಷಯ. ಒಂದು ಇಡೀ ಕುಟುಂಬ ಅಧ್ಯಯನಶೀಲರಾಗಿ ಆ ಒಂದು ರೀತಿಯಾದಂಥ ಬೇಸ್ ಲೈನ್ ಏನು ಹೇಳ್ತೀವಲ್ಲ, ಅಷ್ಟೊಂದು ಉತ್ಕೃಷ್ಟವಾದಂಥ ಮೌಲ್ಯಗಳ ಅಡಿಪಾಯದ ಮೇಲೆ ಬೆಳೆದು ಬಂದಂಥವರು. ನಿಮ್ಮ ಒಂದು ಬಾಲ್ಯದ ಪರಿಚಯವನ್ನು ಮಾಡಿಕೊಂಡಿದ್ರಿ. ನೀವು ಚಿಕ್ಕ ಪ್ರಾಯದಲ್ಲಿದ್ದಾಗ ಮೂಲತಃ ಏನಾಗಬೇಕು ಅಂತ ಅಂದುಕೊಂಡಿದ್ರಿ? ಆ ಸಮಯದಲ್ಲಿ ಇದ್ದಂಥ ಒಂದು ಪರಿಸರ, ಕಷ್ಟಗಳನ್ನು ಅನುಭವಿಸಿದಂಥ ಒಂದು ಕಾಲ, ಏನಾಗಬೇಕು ಅನ್ನುವಂಥ ಕನಸಿತ್ತು? ನಾನು ಪೊಲೀಸ್ ಇಲಾಖೆಗೆ ನಾನು ಆ್ಯಕ್ಚುಲಿ ಬಯಸಿ ಬಂದಂಥ ಇದೇನಿಲ್ಲ. ನಾನು ಒಬ್ಬ ಲೆಕ್ಚರರ್ ಆಗಬೇಕು ಅಂತ ಬಯಸಿದೆ. ನಾನು ಲೆಕ್ಚರರ್ ಆಗಿ ಇಲಾಖೆಗೆ ಬರೋಕ್ಕೆ ಮುಂಚೆ 5 ವರ್ಷ ಲೆಕ್ಚರಾಗಿ ಕೆಲಸ ಮಾಡಿದ್ದೆ. ತಾನಾಗಿ ಅವಕಾಶ ಎಕ್ಸಾಮ್ ಬರೆದಾಗ ತಾನಾಗಿ ಕೆಲಸ ಅಂತ ಸಿಕ್ಕಾಗ ತದನಂತರ ನಾನು ಹಿಂತಿರುಗಿ ನೋಡಿಲ್ಲ. ನನ್ನ ಇಡೀ ಸಮಯ, ಜೀವನ ಮತ್ತು ಪ್ರತಿಕ್ಷಣ ಇಲಾಖೆಗೆ ಅರ್ಪಿಸ್ಕೊಂಡಿದ್ದೆ. ಸೇವೆಯ ಒಂದು ಮನೋಭಾವ, ಅದರಲ್ಲೇ ಅದು ಮನೋಭಾವ ಏನೂ ಇಲ್ಲ. ಜಸ್ಟ್ ವಾಟ್ ಈಸ್ ರೈಟ್ ಆ್ಯಂಡ್ ವಾಟ್ ಈಸ್ ರಾಂಗ್, ಓನ್ಲಿ 2 ಪಾಯಿಂಟ್ಸ್. ವೆರಿ ಸಿಂಪಲ್ ಅಲ್ವಾ? ಕೆಲವು ಬಾರಿ ಎಷ್ಟು ನಾವು ಸೂಕ್ಷ್ಮದಲ್ಲಿ ಮೋಕ್ಷ ಅನ್ನೋ ಹಾಗೆ ಎಷ್ಟು ಸರಳವಾಗಿ ನಾವು ಎದುರಿಸ್ತೀವೋ ಪರಿಸ್ಥಿತಿಗಳನ್ನು. ಇದು ಒಂದು ಪ್ರಜ್ಞಾಪೂರ್ವಕವಾದಂತಹ ಚೌಕಟ್ಟಿನಲ್ಲಿ ನಿಮ್ಮನ್ನು ನೀವು ಸಜ್ಜುಗೊಳಿಸಿ, ಹುರಿಗೊಳಿಸಿ, ಆ ಹದ ಪಾಕವಾಗಿ ಎರಕದಲ್ಲಿ ಬಂದಂಥ ಒಂದು ಮೌಲ್ಯವಾಗಿದೆ. 95ರ ಇಸವಿ ಈ ಒಂದು ಸಮಯದ ಸರಿಸುಮಾರಿಗೆ ವೃತ್ತಿ ಜೀವನವನ್ನು ನೀವು ಆರಂಭಿಸ್ತೀರಾ ಸಬ್ ಇನ್ಸ್ಪೆಕ್ಟರ್ ಆಗಿ. ಅಲ್ಲಿನ ಒಂದು ರೋಚಕ ತಿರುವು, ಜೀವನಕ್ಕೆ ಎದುರಾದಂತಹ ಒಂದು ಮೈಲಿಗಲ್ಲು ಪಯಣ ಅಲ್ಲಿಂದ ಆರಂಭ ಆಗುತ್ತೆ. ಮೊದಲ ಒಂದು ವೃತ್ತಿ,
ಮೊದಲ ಬಾರಿಗೆ ಸಮವಸ್ತ್ರವನ್ನು ಧರಿಸಿದಂಥ ಒಂದು ಅನುಭವ, ಅಲ್ಲಿ ಎದುರಾದಂಥ ಕೆಲವಾರು ಅನುಕೂಲ ಪ್ರತಿಕೂಲ ಪರಿಸ್ಥಿತಿಗಳು, ಆ ಸಮಯ ಹೇಗಿತ್ತು? ಆ್ಯಕ್ಚುಲಿ ಆ ಸಂದರ್ಭದಲ್ಲಿ ನಾನು ಮೈಸೂರಿನ ತರಬೇತಿ ಮುಗಿದ ತಕ್ಷಣ ನಾನು ಫಸ್ಟ್ ಹೋಗಿದ್ದು ಬೆಳಗಾವಿ ಜಿಲ್ಲೆ ನಿಪ್ಪಾಣಿ ಅಂತ. ಅದು ನಿಪ್ಪಾಣಿ ಗ್ರಾಮಾಂತರ ಠಾಣೆ 300ಕ್ಕೂ ಮೇಲ್ಪಟ್ಟ ಹಳ್ಳಿಗಳು ಒಳಪಟ್ಟಿತ್ತು. ಇಟ್ ಈಸ್ ದ ಫಸ್ಟ್ ಪೊಲೀಸ್ ಸ್ಟೇಷನ್. ನಾನು ಜೀವನದಲ್ಲಿ ಡೈರೆಕ್ಟ್ ಕಾಲೇಜಿಂದ ನಾನು ಫೀಲ್ಡ್ಗೆ ಅದು ಸಬ್ ಇನ್ಸ್ಪೆಕ್ಟರ್ ಹೋದಾಗ ಇಟ್ ಈಸ್ ಒನ್ ಆಫ್ ದಿ ಚಾಲೆಂಜಿಂಗ್ ಆ್ಯಂಡ್ ವೆರಿ ಟಫೆಸ್ಟ್. ಆಗಿನ ವಾತಾವರಣದಲ್ಲಿ ಕನ್ನಡ, ಮರಾಠಿ ಮತ್ತು ಶುಗರ್ ಭಾಳಷ್ಟು ಸನ್ನಿವೇಶಗಳಿತ್ತು. ಮೇಲಧಿಕಾರಿಗಳು ನನ್ನ ಮೇಲೆ ಭಾಳ ವಿಶ್ವಾಸ ಇಟ್ಟು ಆ ಸಂದರ್ಭದಲ್ಲಿ ಸಂಪೂರ್ಣ ಸ್ವಾತಂತ್ರ್ಯ ಕೊಟ್ಟಿದ್ದರು. ಜನಸಾಮಾನ್ಯರ ವಿಶ್ವಾಸವನ್ನು, ಮನ್ನಣೆಯನ್ನು ಗಳಿಸಿ ಎಲ್ಲ ಸಂದರ್ಭದಲ್ಲೂ ಭಾಳ ಅಚ್ಚುಕಟ್ಟಾಗಿ ನಿಭಾಯಿಸಿದ್ದೆ. ಅಲ್ಲಿ ಭಾಳ ಒಳ್ಳೆಯ ಜನ ಕೂಡ. ಎಲ್ಲ ಫಸ್ಟ್ ಲ್ಯಾಂಗ್ವೇಜ್ ಇಟ್ ಸೆಲ್ಫ್ ಅಲ್ಲಿ ಮರಾಠಿ ಇತ್ತು. ಅವ್ರ ಮರಾಠಿ ಭಾಷೆಯನ್ನು ಸಹಿತ ಕಲಿತು, ನಂದು ಫಸ್ಟ್ ಲ್ಯಾಂಗ್ವೇಜ್ ನಂದು ಹಿಂದಿ ಇತ್ತು ಡಿಗ್ರಿಯಲ್ಲಿ. ಅದನ್ನು ಉಪಯೋಗಿಸ್ಕೊಂಡು ಮರಾಠಿ ಭಾಷೆಯನ್ನು ಕಲಿತು ಅವ್ರ ಜೊತೆ ಭಾಳ ಬೆರೆತಾಗ ತನ್ನಿಂತಾನೆ ಎಲ್ಲ ಸುಗಮ ಆಗ್ತಾ ಹೋಗ್ತು. ಅಲ್ಲಿಗೂ ಕಲ್ಯಾಣ ಕರ್ನಾಟಕದ ಒಂದು ಭಾಗ ಅಂದ್ರೆ ಮಹಾರಾಷ್ಟ್ರ, ಕರ್ನಾಟಕ ಕೊನೆಯ ಒಂದು ಅಂಚು ನಿಪ್ಪಾಣಿ. ನಿಪ್ಪಾಣಿ ಅದು ಕೊಲ್ಲಾಪುರ ಬಾರ್ಡರ್. ಅದು ಸಂಕೇಶ್ವರದಿಂದ ಅಲ್ಲಿವರೆಗೂ ಇತ್ತು. ಭಾಳ ಒಳ್ಳೆಯ ಜನ ಕೂಡ, ಒಳ್ಳೆ ಪರಿಸರ ಕೂಡ. ಸೊ ಅಧ್ಯಾಪಕರಾಗಿ, ಪ್ರಾಧ್ಯಾಪಕರಾಗಿ ಕೆಲಸ ಸೇವೆ ನೀವು ನಿರ್ವಹಣೆ ಮಾಡ್ತಿದ್ದಂಥವ್ರಿಗೆ ಭಾಷೆ ಎಷ್ಟು ಮುಖ್ಯ ಆಗುತ್ತೆ ಭಾವನೆಗಳನ್ನು ವ್ಯಕ್ತಪಡಿಸಲಿಕ್ಕೆ ಅನ್ನೋದಕ್ಕೆ ಒಂದು ನಿದರ್ಶನ ಆಗುತ್ತೆ. ಯಾಕಂದರೆ ನಮ್ಮ ನಾಡಿನಲ್ಲಿ ಎಲ್ಲೇ ಹೋದರೂ ಪ್ರತಿ 50ರಿಂದ 70 ಕಿಲೋಮೀಟರ್ನಲ್ಲಿ ಆ ಭಾಷೆಯ ಒಂದು ಶೈಲಿ ಬದಲಾವಣೆ ಆಗುತ್ತೆ. ಕೆಲವಾರು ಅದಕ್ಕೆ ತಕ್ಕ ಹಾಗೆ ನಮ್ಮ ಒಂದು ಹಿಂದಿನ ಜೀವನದ ಒಂದು ಸ್ವಾರಸ್ಯ ಕೂಡ ಬದಲಾಗ್ತಾ ಹೋಗುತ್ತೆ. ಅಲ್ಲಿನ ಜನರ ಜೊತೆ ಬೆರೀಲಿಕ್ಕೆ ಅದು ಎಷ್ಟು ಪ್ರಾಮುಖ್ಯತೆಯನ್ನು ನಿರ್ವಹಿಸ್ತು ಅನ್ನೋದನ್ನ ತಿಳ್ಕೊಳ್ತೀವಿ. ನಾವು ಹೆಚ್ಚು ಪ್ರಮಾಣದಲ್ಲಿ ಹೆಚ್ಚು ಭಾಷೆ ಕಲಿತಷ್ಟು ಜನರ ಭಾವನೆಗಳನ್ನ ಎಕ್ಸಾಕ್ಟಾಗಿ ನಾವು ಅರ್ಥ ಮಾಡ್ಕೋಬೋದು. ಅಲ್ಲಿ ಭಾಷೆ ನನ್ನ ಅಭಿಪ್ರಾಯದಲ್ಲಿ ಭಾಳ ಅವ್ರ ಫೀಲಿಂಗ್ಸ್ ಏನಿದೆ, ನಮ್ಮ ನಾವು ಯೋಚನೆ ಮಾಡಿ ಮಾತಾಡ್ತಿದ್ರೆ ನಾವು ಯೋಚನೆ ಗಳೆಲ್ಲ ಮಾತೃಭಾಷೆಯಲ್ಲಿ ಇದು ಮಾಡ್ತಿರ್ತೀವಿ. ಆದರೆ ನಾವು ಬಾರ್ಡ್ರಲ್ಲಿ ಹುಟ್ಟಿ ಬೆಳೆದಿದ್ದರಿಂದ, ಆಂಧ್ರ ಬಾರ್ಡ್ರಲ್ಲಿ ಮನೆಯಲ್ಲಿ ಸುತ್ತಮುತ್ತ ತೆಲುಗು ವಾತಾವರಣ ಇತ್ತು. ನಂದು ಲ್ಯಾಂಗ್ವೇಜಲ್ಲಿ ಹಿಂದಿ, ಇಂಗ್ಲೀಷ್ ಕಲ್ತೀವಿ, ಕನ್ನಡ ಕಲ್ತೀವಿ. ಆಮೇಲೆ ಈ ತಮಿಳ್, ಬೆಂಗಳೂರು ವಾತಾವರಣದಲ್ಲಿ ತಮಿಳ್ ಭಾಳಷ್ಟು ಲ್ಯಾಂಗ್ವೇಜ್ ಕಲ್ತಿದ್ವಿ. ಎಲ್ಲ ಕಡೆ ನಮಗೆ ಅದು ಅನುಕೂಲನೇ ಆಗಿದೆ. ಹೆಚ್ಚು ಭಾಷೆ ಕಲಿಯೋದು ನನಗೆ ಅದೊಂದು ಇದು ಕೂಡ, ಹಾಬಿ ಕೂಡ. ನನಗೆ ಜಾಸ್ತಿ ಸಾಧ್ಯ ಆದಷ್ಟು ನಾನೊಂದು 7-8 ಭಾಷೆ ಮಾತಾಡ್ತೀನಿ. ಅದನ್ನು ಮತ್ತು ಎಲ್ಲ ಬೇರೆ ಬೇರೆ ಭಾಷೆನಲ್ಲಿರೋ ಸಾಹಿತ್ಯವನ್ನು ನಾನು ಓದೋಕ್ಕೆ ಪ್ರಯತ್ನ ಮಾಡ್ತೀನಿ. ಅದರಿಂದ ನನಗೆ ಸ್ವಲ್ಪ ಅನುಕೂಲನೇ ಆಗಿದೆ. ಅಂದರೆ ಒಂದು ಕಂಪ್ಲೀಟ್ ಪಾಲಿಗ್ಲಾಟ್ ನೀವು ಅಂತ ಹೇಳಿದ್ರು ತಪ್ಪಾಗಲ್ಲ. ಅದು ನನಗೆ ಬೇರೆ ಬೇರೆ ಪ್ರಮಾಣದಲ್ಲಿ ಯಾರು ಹೆಚ್ಚು ಸಾಹಿತ್ಯ ಓದುತ್ತಾ ಇರೋದ್ರಿಂದ ನಮ್ಮ ನಾಲೆಡ್ಜ್ ಸ್ಟ್ರೆಂಥನ್ ಆಗ್ತಾ ಹೋಗ್ತಾ ಇರ್ತದೆ. ಸಾಧ್ಯ ಆದಷ್ಟು ಮೌನ ಆಗ್ತಾ ಹೋಗ್ತಾ ಇರ್ತೀವಿ. ಸಾಹಿತ್ಯದ ಒಂದು ಅಭಿರುಚಿ ಮನುಷ್ಯನನ್ನ ಬೇರೆ ಬೇರೆ ಅನುಭವಗಳಿಗೆ ತೆರೆ ಮಾಡಿಕೊಡುತ್ತೆ. ಹೌದು ಹೌದು. ಹೊರ ಜಗತ್ತಿನ ಪರಿಚಯನ ಜಾಸ್ತಿ ಮಾಡ್ಕೊಳ್ತಾ ಹೋಗ್ತಾರೆ. ಬೇರೆಯವರ ಕಲ್ಚರ್, ಭಿನ್ನ ಸಂಪ್ರದಾಯ ಅವರ ಅರ್ಥ ಮಾಡ್ಕೊಳ್ಳೋಕ್ಕೆಲ್ಲ ಇವೆಲ್ಲ ಸಾಹಿತ್ಯದ ಒಂದು ಆಯಾಮದಲ್ಲಿ ಓದಿದಾಗ ಕೇಸ್ಗಳನ್ನ ಸಾಲ್ವ್ ಮಾಡೋಕ್ಕೂ ಇದೆಲ್ಲವೂ ಹೆಲ್ಪ್ ಆಗುತ್ತೆ. ಖಂಡಿತ. ಈಗ ನಾನು ಏನೇ ಇಲ್ಲಿ ನಿಪ್ಪಾಣಿನಲ್ಲಿದ್ದ ಸಂದರ್ಭದಲ್ಲಂತೂ ಅವ್ರು ಮರಾಠಿ ಡೆತ್ ನೋಟ್ಸ್ ಬರೆದಿರೋಂಥದ್ದು, ಸಾಹಿತ್ಯ ಕೆಲವೊಂದು ಇದು ಮಾಡೋಂಥದ್ದು. ಅವ್ರನ್ನ ಜನಸಾಮಾನ್ಯರು, ನೀವು ಯಾರೋ ಮಧ್ಯದವರು ಹೇಳಿದ್ದಲ್ಲ, ಐ ಕ್ಯಾನ್ ಸ್ಪೀಕ್ ಡೈರೆಕ್ಟ್ ಟು ದ ವಿಕ್ಟಿಮ್. ತುಮಲೆ ಕಾಯ ಸಂಘ ಅವ್ರಿಗೆ ಹೇಳ್ತಿದ್ದೆ ನಾನು, ನಿಮ್ಮಿಂದ ಏನಾಗಿತ್ತು, ಏನು ಸಮಸ್ಯೆ, ಅವರು ದೇ ವಿಲ್ ಕಂಫರ್ಟಬಲ್ ಅವ್ರ ಭಾಷೆನಲ್ಲಿ ಹೇಳೋದಕ್ಕೆ. ಯಾಕಂದ್ರೆ ಆ ಸಂದರ್ಭದಲ್ಲಿ ಭಯ ಇರುತ್ತೆ, ಅವರಿಗೆ ಆತಂಕ ಇರುತ್ತೆ. ತಮ್ಮ ಭಾಷೆ ಲೆವೆಲ್ಗೆ ಹೋಗಿ ಅವ್ರು ಕೂತ್ಕೊಂಡು ಆತ್ಮೀಯತೆಯಿಂದ ಕೇಳಿದಾಗ ಯಾರನ್ನು ತೊಂದರೆಗೊಳಪಾದ್ರು ಇಮಿಡಿಯೇಟ್ ಏನು ಸುಳ್ಳು ಹೇಳಲಿಕ್ಕೆ ಪಟ್ ಅಂತ ಹೇಳ್ತಾರೆ, ಅಭಿವ್ಯಕ್ತಿಸ್ತಾರೆ. ಓನ್ಲಿ ಅವರು ಸಿಸ್ಟಮ್ ಮೋಟೋ ಇಸ್ ಟು ಪ್ರೊವೈಡ್ ಸಮ್ ಕಂಜಿನಿಯಲ್, ಒಂದು ಸೂಕ್ತವಾದಂಥ ವಾತಾವರಣ ಮತ್ತು ವೇದಿಕೆಯನ್ನು ಒದಗಿಸೋದು. ಸೊ ಇದೆಲ್ಲವೂ ಎಷ್ಟು ಮುಖ್ಯ. ನಾವು ಅಂದ್ಕೊಳ್ತೀವಿ ಒಂದು ಕೆಲಸ, ಅದಕ್ಕೆ ಬೇಕಾದಂಥ ಒಂದು ಶ್ರಮ, ಒಂದು ಚೌಕಟ್ಟು, ಆ ಶಿಸ್ತಿನ ಆಯಾಮದಲ್ಲಿ ನಾವು ಮಾಡಬೇಕು ಅಂತ. ಆದರೆ ನಾವು ಅನುಭವಗಳಿಗೆ ತೆರೆದಿಟ್ಟುಕೊಂಡಷ್ಟು ಸಾಹಿತ್ಯಕ್ಕೆ, ಭಾಷೆಗಳಿಗೆ, ನಮ್ಮ ಒಂದು ಕೆಲಸದ ಮೇಲಿರುವಂಥ ಅಭಿಮಾನಕ್ಕೆ ಎಲ್ಲವೂ ಕೂಡ ತಂತಾನಾಗೆ ತೆರೆದಿಟ್ಕೊಳ್ತಾ ಹೋಗುತ್ತೆ, ವ್ಯಕ್ತವಾಗ್ತಾ ಹೋಗುತ್ತೆ. ಈ ಒಂದು ಸಾಹಿತ್ಯದ ಅಭಿರುಚಿ ಮನೆಯಿಂದನೇ ಪ್ರಾಯಶಃ ನಿಮಗೆ ಬಂದಿರೋದು. ಯಾಕಂದ್ರೆ ತಂದೆಯವರು ಕೂಡ ಅದೇ ಒಂದು ಕೆಲಸ ಕಾರ್ಯದಲ್ಲಿ ಇದ್ರು 30 ವರ್ಷಗಳು. ರೆಡ್ಡಿ ಅಂತ ಭಾಳ ಅವರು ಸಣ್ಣ 2 ಮಕ್ಕಳ ಕಥೆಗಳನ್ನು ಬರೆದಿದ್ದಾರೆ. ಜಸ್ಟ್ ದಟ್ ಅಟ್ಮಾಸ್ಫಿಯರ್, ಅದನ್ನು ಪ್ರಭಾವ ಬೀರಿದೆ. ಇದರ ಜೊತೆ ಇನ್ನ ಏನೆಲ್ಲ ಒಲವು ನಿಮಗೆ, ಒಂದು ಹವ್ಯಾಸಗಳು ಇದೆ? ಬಿಕಾಸ್ ಸಮಯ ಕಡಿಮೆ ಸಿಗುತ್ತೆ, ಬಹಳ ನಿಮಗೆ ಫೀಲ್ಡಲ್ಲಿ ಜಾಸ್ತಿ ಇರ್ತೀರಾ, ಅಂದರೂ ಕೂಡ ಬಿಡುವಿನ ಸಮಯದಲ್ಲಿ ಏನೆಲ್ಲ ಒಂದು ಅಭಿರುಚಿ? ಸ್ಟ್ರೆಸ್ ಆದಾಗ ಸಿಬ್ಬಂದಿ ಜೊತೆ ಅಲ್ಲಿ ನಮ್ಮ ಪೊಲೀಸರಿಗೆ ಒತ್ತಡದಲ್ಲಿ ಯಾವುದಾದ್ರೂ ಒಂದು ಸಂದರ್ಭದಲ್ಲಿ ಅವಕಾಶ ಸಿಕ್ಕಾಗ ಟ್ರೆಕ್ಕಿಂಗ್ ಕರ್ಕೊಂಡು ಹೋಗ್ತೀವಿ, ಎಲ್ಲ ಮಾಡ್ತೀವಿ. ಓಕೆ ಓಕೆ. ಟ್ರೆಕ್ಕಿಂಗ್, ಸೊ ಅದು ಕೂಡ ನಿಮಗೆ ಸ್ಟ್ರೆಸ್ ಔಟ್ ಮಾಡಲಿಕ್ಕೆ ನಮ್ಮ ಸಹೋದ್ಯೋಗಿ ಮಿತ್ರರೊಂದಿಗೆಲ್ಲ ನಾವು ಟ್ರೆಕ್ಕಿಂಗ್ ಎಲ್ಲ ಹೋಗ್ತೀವಿ.
ಅಲ್ಲ, ಈ ಒಂದು ಸಮವಸ್ತ್ರ ಧರಿಸಿದಾಗ ಬೇಸ್ ಲೈನ್ ಅಗ್ರೆಷನ್ ತುಂಬಾ ಇಂಪಾರ್ಟೆಂಟ್. ತುಂಬಾ ಸೌಮ್ಯ ಸ್ವಭಾವದವರಿದ್ರು ಕಷ್ಟ ಅಂತ ಅನ್ಸುತ್ತಾ, ಅಥವಾ ಅಗ್ರೆಷನ್ ವೆಂಟ್ ಔಟ್ ಮಾಡ್ಲಿಕ್ಕೆ ನೀವೇನ್ ಮಾಡ್ತೀರಾ? ಟ್ರೆಕ್ಕಿಂಗ್ ಸೌಮ್ಯತೆ ಪೊಲೀಸ್ ಅಧಿಕಾರಿಯಾಗಿ ಸಹಜವಾಗಿ ಸಾಧಾರಣ ಜನಸಾಮಾನ್ಯರಲ್ಲಿ ನಾವು ಸೌಮ್ಯವಾಗಿರ್ತೀವಿ. ಎಲ್ಲಿ ಅವಶ್ಯಕತೆ ಇದೆ ಅಲ್ಲಿ ಭಾಳ ನಿರ್ದಿಷ್ಟವಾಗಿ ಕಠಿಣ ರೀತಿಯಲ್ಲಿ ವ್ಯವಹರಿಸ್ತೀವಿ. ತುಂಬ 4-5 ಮರ್ಡರ್ ಮಾಡಿರುವಂಥ, ರಾಬರಿ, ಡಕಾಟಿ, ದರೋಡೆ ಮಾಡಿರುವಂಥ ವ್ಯಕ್ತಿಗಳ ಜೊತೆ ನಮ್ಮ ಸೌಮ್ಯತೆ ವರ್ಕೌಟ್ ಆಗೋದಿಲ್ಲ. ಎಲ್ಲಿ ಕಠಿಣ ಸಂದರ್ಭಗಳಲ್ಲಿ ನಾನು ಕ್ರಮ ತಗೋಬೇಕು ಖಂಡಿತವಾಗಿ. ಇಟ್ಸ್ ಲೈಕ್ ಲೈಫ್ ಆನ್ ಎಡ್ಜ್. ಪೊಲೀಸ್ ಕೆಲಸ ಅನ್ನೋದು ಒಂದು ಸಾವಿನ ಅಂಚಿನಲ್ಲಿ ಜೀವನ ಇದೆ. ಅದು ದೋಧಾರಿ ತಲ್ವಾರ, ಎರಡೂ ಕಡೆ ಹರಿತವಾಗಿರುತ್ತೆ. ಅದು ಹೇಗೋ ಬರ್ಬೋದು ಸನ್ನಿವೇಶ. ವಿ ಆರ್ ಓಪನ್ ಇಟ್, ವಿ ಆರ್ ಪ್ರಿಪೇರ್ಡ್. ಮತ್ತು ಆ ಥರ ಪ್ರಮಾಣ ತಗೊಂಡೇ ಬಂದಿರ್ತೀವಿ. ಎಲ್ಲದ ಅಡೆತಡೆದು ನಾವು ಸಿದ್ಧರಾಗೇ ಬಂದಿದ್ದೀವಿ. ಅತುಲನೀಯ ಶೌರ್ಯ, ಯು ಎಂಬಾಡಿ ದಟ್, ಯು ಯುವರ್ ಸೆಲ್ಫ್ ಆರ್ ದಟ್. ನಾವು ಅದನ್ನು ನೋಡಿದ್ದೀವಿ. ಸೇವಾ ಪದಕದ ಉತ್ಕೃಷ್ಟ ಒಂದು ಸನ್ಮಾನವನ್ನು ನೀವು ಪಡ್ಕೊಂಡಿದ್ದೀರಾ. ಇನ್ನು ನಮ್ಮ ರಾಜ್ಯದ ಗಡಿ ಭಾಗವೇ ಇರಬಹುದು ಅಥವಾ ನಮ್ಮ ಬೆಂಗಳೂರಿನ ಗಡಿ ಭಾಗಗಳೇ ಇರಬಹುದು, ಆನೇಕಲ್ ಪ್ರಾಂತ್ಯ ಇರಬಹುದು, ಅಲ್ಲಿ ನಡೆದಂಥ ಕೆಲವಾರು ಮೈಲ್ ಸ್ಟೋನ್ ಕೇಸಸ್, ಅಲ್ಲಿ ಜರುಗುವಂಥ ಸಂಘರ್ಷಗಳು, ಕೋಮು ಸೌಹಾರ್ದತೆಯನ್ನು ನೀವು ಹೇಗೆ, ಸಾಮರಸ್ಯವನ್ನು ನೀವು ಇದು ಮಾಡ್ತೀರಾ ಸಾಮುದಾಯಿಕ ಹಂತದಲ್ಲಿ? ನನ್ನ ಬೆಳಗಾಂ ಜಿಲ್ಲೆಯಲ್ಲಿ ಅಲ್ಲಿಂದ ಇದ್ದಾಗ ನೆಕ್ಸ್ಟ್ ಡೈರೆಕ್ಟ್ ನನಗೆ ಇಲ್ಲಿ ಆನೇಕಲ್ ಹಾಕಿದ್ರು, ತಮಿಳ್ನಾಡು ಬಾರ್ಡ್ಗೆ. ಇಲ್ಲೂ ಸಹಿತ ಸ್ಥಳೀಯ ಸಮಸ್ಯೆಗಳು ಭಾಳಷ್ಟಿತ್ತು. ರಾಬರಿ, ಡಕಾಯಿಟಿ ಇಂಥವು. ಆವಾಗಿನ 97-98 ಕಾಲಘಟ್ಟದಲ್ಲಿ ಸ್ವಲ್ಪ ಗಲಾಟೆಗಳು ಇತ್ತು, ಸಂಘಟನೆಗಳು ಮತ್ತೊಂದು ಎಲ್ಲ. ಅದನ್ನು ಪೊಲೀಸ್ ಕಾರ್ಯತತ್ಪರತೆಯನ್ನು ಹೆಚ್ಚು ಕ್ರಿಯಾಶೀಲಗೊಳಿಸಿ ಜನಸಾಮಾನ್ಯರ ಬಳಿಗೆ ತಗೊಂಡೋಗಿ ಅವ್ರನ್ನ ನೆರೆಹೊರೆ ಕಾವಲು ಸಮಿತಿ ಅಂತ ಒಂದು ಕಾನ್ಸೆಪ್ಟಲ್ಲಿ ನಾವು ತಗೊಂಡೋಗಿ, ನಮಗೆ ಒಬ್ಬ ಗ್ರೇಟ್ ಆಫೀಸರ್ ಇದ್ದರು, ರಾಮಕೃಷ್ಣ ಅಂತ ಹೆಸರು. ವಿಲ್ ರೀಚ್ ಔಟ್ ಟು ದ ಪೀಪಲ್ ಆ್ಯಂಡ್ ವಿ ಕಂಟ್ರೋಲ್ಡ್ ಎವ್ರಿಥಿಂಗ್. ಎಲ್ಲವೂ ಕೂಡ ಠಾಣಾ ಸರಹದ್ದಿನ ಒಳಗೆ ಆಗಬೇಕು ಅಂತಿಲ್ಲ. ನೆರೆಹೊರೆಯವರ ಒಂದು ಸಮನ್ವಯತೆಯಲ್ಲಿ ಕೂಡ ಎಷ್ಟೋ ಕೇಸಸ್ಗಳನ್ನ, ವ್ಯಾಜ್ಯಗಳನ್ನ ಸಾಲ್ವ್ ಮಾಡಬಹುದು. ಓಕೆ, ಯಾಕಂದ್ರೆ ಆ ಒಂದು ಪ್ರದೇಶ ಅತಿ ಸೂಕ್ಷ್ಮ ವಲಯ, ಅಲ್ಲಿ ಮೀಸಲು ಕಾವಲು ಅರಣ್ಯ ಇದೆ, ತಳಿ ಫಾರೆಸ್ಟ್ ಏರಿಯಾ ಬರುತ್ತೆ ಸುತ್ತಮುತ್ತಲು, ಸ್ವಲ್ಪ ಸೂಕ್ಷ್ಮ ವಲಯ. ಹೊರಗಡೆಯಿಂದ ಬರುವಂತ ಜನನು ಜಾಸ್ತಿ. ಮತ್ತೆ ಆ ಕಾಡಂಚಿನ ಜನಗಳು ಅವ್ರದೇ ಬೇರೆ ಒಂದು ಕಾನೂನು ಇಟ್ಕೊಂಡಿರ್ತಾರೆ. ಕೆಲವೊಮ್ಮೆ ಕಾನೂನು ವ್ಯಾಪ್ತಿ ಮೀರಿ ಕೂಡ ಘಟನೆಗಳಾಗಿರ್ತವೆ. ನಾವು ಕೆಲವು ಯಾವ ಸಂದರ್ಭದಲ್ಲಿ ಮಾನವೀಯ ಮೌಲ್ಯಗಳನ್ನ ಅಳವಡಿಸ್ಕೋಬೇಕು, ಉದ್ದೇಶಗಳೇನು ಅಂತ. ಕ್ರೈಮ್ ಮಾಡೋ ಉದ್ದೇಶ ಇರೋದಿಲ್ಲ ಮೆಜಾರಿಟಿ ಜನರಿಗೆ. ಕ್ರೈಮಿನ ಅಪರಾಧ ಏನಾಗಿದೆ, ಇಂಟೆನ್ಷನಲ್ಲಿ ಆಗಿದೆ ಅನ್ನೋದಕ್ಕೆ, ಬೇಕಂತಲೇ ಮಾಡಿದಾರ, ಆಕಸ್ಮಿಕ ಆಗಿದೆ ಅನ್ನೋದು ಅನಲೈಸ್ ಮಾಡೋದು ಭಾಳ ಪೊಲೀಸ್ ಆಫೀಸರ್ ಭಾಳ ಮುಖ್ಯ. ಸೊ ಅದು ಮೊದಲನೇ ಹಂತ. ಒಬ್ಬ ಮನುಷ್ಯನ ನಾವು ಜೈಲಿಗೆ ಆಗಿಬಿಡ್ತೀವಿ ಅಂತಂದರೆ ಅವನ ಎಂಟೈರ್ ಲೈಫ್ ಸ್ಪಾಯ್ಲ್ ಆಗ್ಬಿಡ್ತದೆ. ಅದಕ್ಕೆ ಮುಂಚೆ ನಾವು ಭಾಳ ಕ್ರಿಯಾಶೀಲವಾಗಿ ಅದರ ಅಪರಾಧದ ಗ್ರಾವಿಟಿನ ನಾವು ಅನಲೈಸ್ ಮಾಡಬೇಕಾಗ್ತದೆ. ಒಬ್ಬ ಮನುಷ್ಯನ ನಾವು ಜೈಲಿಗೆ ಆಗಿಬಿಟ್ಟು ನಾವು ಅರೆಸ್ಟ್ ಮಾಡಬೇಕು ನಿರ್ಧಾರ ತಗೊಳ್ಳೋದೇ ಒಂದು ಕಠಿಣ ಸಂದರ್ಭ. ಅದನ್ನು ಕೆಲವರು ಬಂದು ಹೇಳ್ತಾರೆ, ಹಳ್ಳಿ ಜನ, ನಮ್ಮ ಜೀವಮಾನದಲ್ಲಿ ನಾವು ಪೊಲೀಸ್ ಸ್ಟೇಷನ್ ಮೆಟ್ಲತ್ತಿಲ್ಲ, ನಮ್ಮ ಹಿಂಗೆ ಮಾಡಿಬಿಟ್ರು ಅಂತೇಳಿ. ಅದು ನಾವು ಆ ಸಂದರ್ಭ ತಗೊಂಡು ಎಂಟೈರ್ ಲೈಫ್ ಇದು ಮಾಡ್ತಾರೆ. ಎಲ್ಲಿ ಅಪರಾಧ ಆಗಿದೆ, ಅನಿವಾರ್ಯತೆ ಇದೆ, ಅಲ್ಲಿ ಅಷ್ಟೇ ಕ್ರಮ. ಅಂದರೆ ಆ ಒಂದು ಸಮಯ ಸಂದರ್ಭ ನೋಡಿಕೊಂಡು, ಯಾಕಂದರೆ ಅಲ್ಲಿನ ಜನರ ಒಂದು ವಾಸ್ತವ ಪರಿಚಯ, ಅಲ್ಲಿ ಅವ್ರಿಗೆ ಅರಿವಿನ ಕೊರತೆ ಇರಬಹುದು, ಮಾಹಿತಿಯ ಕೊರತೆ ಇರ್ಬೋದು, ಜ್ಞಾನ ಇಲ್ಲದೆ ಇರಬಹುದು. ಟ್ರೈಬಲ್ ಇದಾಗಿದ್ರೆ ಅವ್ರದ್ದೇ ಒಂದು ಕಾನೂನು ಇರುತ್ತೆ. ಸೊ ಇವೆಲ್ಲವನ್ನ ನೋಡಿಕೊಂಡು ಇರುವಂಥ ಕಾನೂನಿನ ಚೌಕಟ್ಟಿನಲ್ಲಿ ನೀವು ಸುಧಾರಣೆಯನ್ನು ತರಲಿಕ್ಕೆ ಆದಷ್ಟು ಪ್ರಯತ್ನ ಪಡ್ತೀರಾ. ಅಲ್ಲಿ ಒಳ್ಳೆ ಇವತ್ತು ಆನಂತರ 25 ವರ್ಷ ಆದ ನಂತರ ಇಲ್ಲಿ ಬಂದು ಆನೇಕಲ್ ಮತ್ತೆ ನನ್ನ ವ್ಯಾಪ್ತಿನಲ್ಲಿ ಈಗಲೂ ಜನ ಅಷ್ಟೇ ಪ್ರೀತಿ ವಿಶ್ವಾಸನ ಗುರುತಿಸ್ತಾರೆ. ದಟ್ ಇಸ್ ಆಲ್ ಇಂಪ್ಯಾಕ್ಟ್ ಆಫ್ ದಿ. ನಾವು ಆವತ್ತು ಸಾಹೇಬರಿಂಗ್ ಬಂದಿದ್ದು ಜಸ್ಟ್ ಅಂತೇಳಿ, ನಾನು ಅಟ್ ದ ಏಜ್ ಆಫ್ 25 ಐ ವಾಸ್ ಸಬ್ ಇನ್ಸ್ಪೆಕ್ಟರ್ ಆನೇಕಲ್. ನಾವು ಅಟ್ ದ ಏಜ್ ಆಫ್ 57 ಐ ಆಮ್ ಇನ್ಚಾರ್ಜ್ ಆಫ್ ದ ಆನೇಕಲ್. ಸೇಮ್ ಆವತ್ತು ಏನು ನನಗೆ ರೆಸ್ಪೆಕ್ಟ್, ಪ್ರೀತಿ, ಗೌರವ ತೋರಿಸಿದ ಅಷ್ಟೇ. That is sometimes it gives immense pleasure and satisfaction. That is unparalleled. Police is the most toughest job on the earth. But ಜನಪ್ರೀತಿ ಗಳಿಸೋದು ಇನ್ನೂ ಆ ಇಲಾಖೆಯಲ್ಲಿ ಇಟ್ಕೊಂಡು ಬಹಳ ಕಷ್ಟ. ಹೌದು ಹೌದು, ಖಂಡಿತ. ಸೊ ಇದರ ಜೊತೆಗೆ ಕೊಪ್ಪ ಒಂದು ನಕ್ಸಲ್ಸ್ನ ಒಂದು ಇದಿರಬಹುದು, ಅಥವಾ ಕೊಲೆ, ದರೋಡೆ, ರಾಬರೀಸ್ ಜೊತೆಗೆ ಮರ್ಡರ್ಸ್, ಇವೆಲ್ಲ ಮಿಸ್ಟ್ರೀಸ್ನ ನೀವು ತುಂಬ ಚಾಣಾಕ್ಷತನದಿಂದ, ದಕ್ಷತೆಯಿಂದ ಮಾಡಿದ್ದೀರಾ. ಎಷ್ಟೊಂದು ಕೇಸಸ್ನ ಸಾಲ್ವ್ ಮಾಡಿದ್ದೀರಾ. ಈ ಮೈಲಿಗಲ್ಲು ಕೇಸ್ಗಳನ್ನು ಕುರಿತಾಗಿ ನೀವು ಒಮ್ಮೆ ಅವಲೋಕನ ಮಾಡೋದೇ ಆದರೆ ನಿಮಗೆ ತುಂಬ ರೋಚಕ ಅನಿಸಿದ್ದು ಯಾವುದು, ತುಂಬ ಕ್ಲಿಷ್ಟ ಅನಿಸಿದ್ದು ಯಾವುದು? ನಾವು 2002-2003-2004 ಕೊಪ್ಪ, ಶೃಂಗೇರಿ, ಎನ್ನಾರ್ಪುರದಲ್ಲಿ ನಕ್ಸಲ್ ಚಟುವಟಿಕೆಗಳು ಅತ್ಯಂತ ಹೆಚ್ಚು ಕ್ರಿಯಾಶೀಲವಾಗಿದ್ದಂಥ ಕಾಲ. ಮೊದಲು ನಾವು ಮಾಡಿದ ಕೆಲಸ, ಹಳ್ಳಿ ನಡಿಗೆನಲ್ಲಿ ಹೋಗಿ ಗುಡ್ಡಗಾಡ ಮತ್ತು ಒಂದೊಂದೇ ಮನೆ ಇರ್ತದೆ, ಅಲ್ಲೆಲ್ಲ ರೀಚ್ ಔಟ್ ಆಗಿ ದಾಖಲೆ ಸಂಗ್ರಹಣೆ ಮತ್ತು
ವಾಸ್ತವಿಕ ಸಮಸ್ಯೆಗಳೇನಿತ್ತು ಜನಸಾಮಾನ್ಯರಿಗೆ ಅನ್ನೋದು ಅರ್ಥ ಮಾಡ್ಕೊಳ್ಳೋದು, ಅದ ನಂತರ ಸರ್ಕಾರದ ಮೇಲಧಿಕಾರಿಗಳ ಗಮನಕ್ಕೆ ತರಿಸುವಂಥದ್ದು. ಅಲ್ಲಿ ಸಹಿತ ನಮ್ಮ ಸಂದರ್ಭದಲ್ಲೇ ಭಾಳದ ಅಲ್ಲಿ ಮೇಯ್ನ್ ಕಿಂಗ್ ಪಿನ್ ಸಾಕೇತ್ ರಾಜನ್ ಅಂತ ಅವರು ಆ ಸಂದರ್ಭದಲ್ಲಿ ಎನ್ಕೌಂಟ್ರ್ ಆಯಿತು. ಉಳಿದಾಗ ನಕ್ಸಲಿಸಮಲ್ಲಿ ಆ ಸಂದರ್ಭದಲ್ಲೇ ವಿಜಯ್ ಕುಮಾರ್ ಸಿಂಗ್ ಅಂತ, ಬಿ ಕೆ ಸಿಂಗ್ ಅಂತ SP ಅವರು ಇದ್ದರು. ಭಾಳ ಶ್ರಮ ವಹಿಸಿ ಅವತ್ತೇನು ಕಂಟ್ರೋಲ್ ಆದ ತದನಂತರ ಅದನ್ನು ಕಂಪ್ಲೀಟ್ ಕಂಟ್ರೋಲಿಗೆ ಬಂತು. ಈ ರೀಸೆಂಟಾಗಿ ಕೂಡ ಉಳಿದಿದ್ದಂಥವರು ಕೇರಳಕ್ಕೆ ಹೋಗಿದ್ರು, 3-4 ಜನ ಸರ್ಕಾರದ ಮುಂದೆ ಶರಣಾದರು. ಅದು ಇವತ್ತು ಆವತ್ತು ನಾವು ಏನು ಶ್ರಮ ಪಟ್ಟಿದ್ವಿ ಬಿ ಕೆ ಸಿಂಗ್ ಸಾಹೇಬರ ಲೀಡರ್ಶಿಪ್ಪಲ್ಲಿ, ಇವತ್ತು ನಕ್ಸಲಿಸಮ್ ಮಧುಕರ್ ಶೆಟ್ಟರ್ ಇದ್ದರು ಮತ್ತು ಕೆಲವೊಂದು ಎಲ್ಲ ಅಧಿಕಾರಿ ನಮ್ಮ ಟೀಮ್ ಆಫ್ ಆಫೀಸರ್ಸ್ಗೆ ಒಂದು ಬಲ ತುಂಬಿ ಹಗಲು ರಾತ್ರಿ ನಾವು ಕಿಗ್ಗಾ ಬೆಟ್ಟದಲ್ಲಿ ಹತ್ತಿದ್ರೆ ನಾವು ಶಿವಮೊಗ್ಗ ಮಲ್ಲಂದೂರಲ್ಲಿ 3 ದಿವಸ ಬೆಟ್ಟದಲ್ಲೇ ನಡೆದು ಇಳಿತಾ ಇದ್ವಿ. ದಾಟ್ ವಿ ಗೈನ್ ದಿ ಅಫೆಕ್ಷನ್ ಆಫ್ ದಿ ಕಾಮನ್ ಪೀಪಲ್, ಮತ್ತು ಕಾಮನ್ ಪೀಪಲ್ ಅವ್ರ ಮಾಹಿತಿ ಕೊಟ್ಟ ನಂತರ ಆ ಪ್ರಕಾರ ಕ್ರಮ ತಗೊಂಡು ಅದನ್ನು ಕಂಟ್ರೋಲ್ ಮಾಡಿದ್ವಿ. ದಟ್ ಇಸ್ ಎ ಗ್ರೇಟ್ ಪೀರಿಯಡ್ ಇನ್ ಅವರ್ ಕೆರಿಯರ್ ಆಲ್ಸೋ. ಡೆಫಿನೆಟ್ಲಿ ಇವೆಲ್ಲವೂ ಮೈಲ್ ಸ್ಟೋನ್ಸೇ ಹೌದು. ಇನ್ನು ನಗರ ಪ್ರದೇಶಗಳಿಗೆ ಬಂದರೆ ಚೆಮ್ಮನೂರು ಜ್ಯುವೆಲರ್ಸ್, ಡಾಕ್ಟರ್ ಅವರ ಒಂದು ಮರ್ಡರ್, ಇವೆಲ್ಲವೂ ಕೂಡ ಮೈಲ್ ಸ್ಟೋನ್. ಇದು ಎಷ್ಟು ಆ ಸಮಯ ನಿಮ್ಗೆ ಎಷ್ಟು ಪ್ರೆಷರ್ ಇತ್ತು? ಭಾಳಷ್ಟು ಪ್ರಕರಣಗಳನ್ನು ನಮ್ಮ ಪೊಲೀಸ್ ಇದು ಕರ್ತವ್ಯದ ಸಂದರ್ಭದಲ್ಲಿ ನಾವು ಎದುರಿಸಿದ್ದೀವಿ. ಇವರು ಡಾಕ್ಟರ್ ಒಬ್ಬರು ಪೀಡಿಯಾಟ್ರಿಷಿಯನ್ ಸಂಜಯ್ ನಗರದಲ್ಲಿ ಕಿಡ್ನಾಪ್ ಆಗಿ ಇದೆಲ್ಲ ಮಾಡಿದ್ರು. ಡಾಕ್ಟರ್ ಶರತ್ ಅಂತೇಳಿ. ಅದು PFI ಆ್ಯಕ್ಟಿವಿಟೀಸ್ ಕೆಲವರು ಮಾಡಿದರು. ಅದನ್ನು ಬೇಸ್ ಮಾಡಿ ಹಗಲು ರಾತ್ರಿ ನಮ್ಮ ಅಲೋಕ್ ಕುಮಾರ್ ಸರ್ ಇದ್ದರು, ಅವ್ರಿಗೆಲ್ಲ ಅದು ನಮ್ಮ ಮೈಸೂರು ಚಾಮರಾಜನಗರ ಮತ್ತು ಕುಣಿಗಲ್ಲಿ ನಾವು ಬಂಧಿಸಿ ಇದು ಮಾಡಿದ್ವಿ. ಭಾಳ ಫೇಮಸ್ ಡಾಕ್ಟರ್, ಚಿಕ್ಕ ಮಕ್ಕಳು ಸಣ್ಣ ಅಮೌಂಟ್ ಸಲುವಾಗಿ ಮಾಡಿದರು. ವೀಕ್ಷಕರೇ, ಸಾಧಕರ ಹಾದಿಯ ಯಶಸ್ಸಿನ ರೋಚಕ ಪಯಣವನ್ನ ಸಂಭ್ರಮಿಸುವಂತ ಹಾದಿಯಲ್ಲಿ ನಾವಿದ್ದೀವಿ. ಇನ್ನಷ್ಟು ರೋಚಕ ಮಾಹಿತಿಯನ್ನ ನಾವು ಪಡ್ಕೊಳ್ಳೋಣ. ಅದಕ್ಕೂ ಮುಂಚೆ ಕಾರ್ಯಕ್ರಮದಲ್ಲಿ ಒಂದು ಕಿರು ವಿರಾಮ. ಪೊಲೀಸ್ ಅಂದ್ರೆ ಯಾರು? ಅವರ ವೈಶಿಷ್ಟ್ಯ ಮತ್ತು ವಿನೂತನತೆ ಏನು? ನಾಡು ಕಾಯುವವನು ಯೋಧನಾದರೆ ನಮ್ಮ ನಾಡು ಮತ್ತು ಜನರ ರಕ್ಷಣೆಯನ್ನ ಕಾಯುವವರು ನಮ್ಮ ಇಂಡಿಯನ್ ಪೊಲೀಸ್. ತನ್ನ ಮನೆಗಿಂತ ನಾಡ ಜನರ ಹಿತ ಮತ್ತು ರಕ್ಷಣೆಯನ್ನ ಮಾಡುವವರು ನಮ್ಮ ಇಂಡಿಯನ್ ಪೊಲೀಸ್. ಸಮಾಜದ ಸ್ವಾಸ್ಥ್ಯ ಮತ್ತು ಶಾಂತಿಗೆ ಭಂಗ ಬಾರದಂತೆ ಹಿತ ಕಾಯುವವರೇ ನಮ್ಮ ಇಂಡಿಯನ್ ಪೊಲೀಸ್. ಪೊಲೀಸ್ ಅಂದ್ರೆ ಭಯ ಅಲ್ಲ, ಭರವಸೆ. ವಿರಾಮದ ಬಳಿಕ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ನೀವು ವೀಕ್ಷಿಸ್ತಾ ಇದ್ದೀರಾ ಇಂಡಿಯನ್ ಪೊಲೀಸ್ ಟಿವಿಯ ಹೆಮ್ಮೆಯ ಪ್ರಸ್ತುತಿ ಬ್ರ್ಯಾಂಡ್ ಅಂಬಾಸಿಡರ್. ತಿಳಿಸ್ತಾ ಇದ್ರಿ ಎಷ್ಟು ಒಂದು ಪ್ರೆಷರ್ಸ್ ಇರುತ್ತೆ. ಯಾಕಂದರೆ ಕೆಲವಾರು ಕೇಸ್ಗಳಲ್ಲಿ, ಹೈ ಪ್ರೊಫೈಲ್ ಕೇಸ್ಗಳಲ್ಲಿ ಇಂತಿಷ್ಟೇ ಸಮಯದಲ್ಲಿ ಇದು ನಿರ್ಧಾರ ಆಗಬೇಕು, ಇದಕ್ಕೇನಾದರೂ ಒಂದು ಮಹತ್ತರವಾದಂಥ ಒಂದು ಕ್ಲೋಷರ್ ಕೊಡಬೇಕು ಅಂತ ಇರುತ್ತೆ. ಸಮಯದ ಒಂದು ಪ್ರಭಾವ ನಿಮ್ಮ ಮೇಲೆ ಎಷ್ಟಿರುತ್ತೆ, ಹಾಗೂ ನಿಮ್ಮ ಮೇಲಿರುವಂಥವರ ಒಂದು ಪ್ರಭಾವ ಎಷ್ಟಿರುತ್ತೆ ನೀವು ಬೆಳೆಯುವಂಥ ಒಂದು ಹಂತದಲ್ಲಿ? ಮೇಲಾಧಿಕಾರಿಗಳು ಹೇಗೆ ನೀವು ಇದನ್ನು? ಭಾಳ ನಾವು ಇಲಾಖೆಯಲ್ಲಿ ಕಾರ್ಯ ನಿರ್ವಹಿಸ್ತಾ ಭಾಳಷ್ಟು ದೈನಂದಿನ ಸನ್ನಿವೇಶದಲ್ಲಿ ಅತ್ಯಂತ ಭಿನ್ನವಾದಂಥ ಪ್ರಕರಣಗಳು ಬರ್ತಾ ಇರ್ತವೆ. ಬೆಳಗ್ಗೆ ಒಂದು, ಮಧ್ಯಾಹ್ನ ಒಂದು, ರಾತ್ರಿ ಒಂದು. ಜನಸಾಮಾನ್ಯರು ಅವ್ರನ್ನ ಅರ್ಥ ಮಾಡಿಕೊಂಡು ಅದನ್ನು ಫೇಸ್ ಮಾಡೋಂಥದ್ದೇ ಅದು ಪೊಲೀಸ್ ಆಫೀಸರ್ಸ್ಗೆ ಭಾಳ ಕಷ್ಟ ಆಗ್ತದೆ. ನೀವು ಡಾಕ್ಟರ್ ಅಮರ್ದೀಪ್ ಕೈಂತದ್ದು ನಾನು ಹೇಳ್ತಾ ಇದ್ದೆ. ಇದು ಇಂಟರ್ನ್ಯಾಷನಲ್ ಕಾರ್ಪೊರೇಟ್ ಲೀಗಲ್ ಅಡ್ವೈಸರ್ ಆ್ಯಂಡ್ ಅಡ್ವೊಕೇಟ್, ಒನ್ ಆಫ್ ದಿ ರಿಚೆಸ್ಟ್. ಈ ದ ಪಾರ್ಟ್ನರ್ ಆಫ್ ದಿ ನಳಿನಿ ಚಿದಂಬರಂ ಮ್ಯಾಮ್ ಆ್ಯಂಡ್ ಚಿದಂಬರಂ ಯಾರು ಇದು ಮಾಡಿಕೊಂಡು. ಸೊ ಆ ಸಂದರ್ಭದಲ್ಲಿ ನಾನು ಮಹದೇವಪುರ ಠಾಣೆಯಲ್ಲಿದ್ದೆ. ಈ ಥರ ಬೆಳಗ್ಗೆ 11ನೇ ಫ್ಲೋರಲ್ಲಿ ಒಂದು ಕೊಲೆ ಆಗಿದೆ ಅಂತ ಬಂತು, ಹೋಗಿದ್ದೆ. ಅಷ್ಟೊತ್ತಿಗೆ ಹಿಂದಿನ 3 ದಿನಗಳಲ್ಲಿ 3 ಮರ್ಡರ್ ಆಗಿತ್ತು. ನಮ್ಮ ಕಮಿಷನರ್ ಸಾಹೇಬರಿದ್ದರು, ಭಾಳ ಏನು ಕಂಟಿನ್ಯೂಸ್ ಆಗಿ ಅಷ್ಟೊತ್ತಿಗೆ ಭಾಳ ಅವರು ನನ್ನ ಮೇಲೆ ಕೆಂಡಾಮಂಡಲ ಆಗೋಗಿದ್ರು. ತುಂಬ ಸ್ಟ್ರೆಸ್ ಆಗಿತ್ತು. ಅದನ್ನ ಹೋಗಿ ಸ್ಪಾಟ್ ನೋಡ್ಕೊಂಡು ಬಂದು ನಾನು ನನ್ನ ಮಗಳ ಜೊತೆ ಬಂದು ಒಂದು ಅರ್ಧ ಗಂಟೆ ಶಟ್ಲ್ ಆಡ್ದೇನೆ. ಫುಲ್ ಸ್ಟ್ರೆಸ್ ಔಟ್ ಆಗಿದೆ. ಎಲ್ಲನೂ ಹೊರಗಡೆ ಜನ ಜಾಸ್ತಿ ಇದ್ರು, ಎಂಪ್ಲಾಯೀಸು ಇದ್ರು. ಆನಂತರ ಕಂಟಿನ್ಯೂಸ್ ಆಗಿ ಅಸೆಸ್ ಮಾಡಿ ಟೆಕ್ನಿಕಲ್ ಡಾಟಾ ಎಲ್ಲ ಅನಾಲಿಸಿಸ್ ಮಾಡಿದ್ಮೇಲೆ ಅಲ್ಲಿದ್ದಂಥ ಒಬ್ಬ ಸೆಕ್ಯೂರಿಟಿ ಮ್ಯಾನೇ ಮಾಡಿಬಿಟ್ಟು ಅದು ತ್ರಿಪುರಾಗೆ ಹೋಗ್ತಾ ಇದ್ದ. ಸೊ ಟ್ರೈನ್ ಮ್ಯಾಪಿಂಗ್ ಮಾಡ್ಕೊಂಡ್ಬಿಟ್ಟು ನಾವು ಚೆನ್ನೈಯಿಂದ ಅವರು ವಿಶಾಖಪಟ್ಟಣಂ ಲೊಕೇಶನ್ ತಗೊಂಡು ಅವ್ರು ರೀಚ್ ಆಗೋಷ್ಟೊತ್ತಿಗೆ ನಾವು ಕಲ್ಕತ್ತಾ ಅವರ
ರೈಲ್ವೆ ಸ್ಟೇಷನ್ಗೆ ಹೋಗಿ ಆ ಟ್ರೈನಲ್ಲಿ ಸುಮಾರು 1 ತಾಸು ಜರ್ನಿ ಮಾಡಿ, ಯಾಕೆಂದರೆ ನಾರ್ತ್ ಈಸ್ಟ್ ಅದು ಕಾಮಾಖ್ಯ ಎಕ್ಸ್ಪ್ರೆಸ್ ನೋಡಿದರೆ ನಮ್ಮ ಆರೋಪಿ ನೋಡಿದ್ರೆ ಎಲ್ಲರೂ ಒಂದೇ ಥರ ಕಾಣಿಸ್ತಾ ಇದ್ರು. ಹೌದು ಹೌದು, ಆ ಪ್ರಾಂತ್ಯದವರು ಎಲ್ಲರ ಮುಖಚರ್ಯೆ ದೇಹಚರ್ಯೆ ಒಂದೇ ರೀತಿ ಹಿಡಿದು ಸೇಮ್ ಡೇ ಬೆಳಗ್ಗೆ 5 ಗಂಟೆಗೆ ಹೋಗಿ ಸಂಜೆ ನಾವು 10 ಗಂಟೆ ಒಳಗೆ ಆರೋಪಿನ ಹಿಡ್ಕೊಂಡ್ಬಂದು ಅರೆಸ್ಟ್ ಮಾಡಿದ್ವಿ. ಅವರು 12 ವರ್ಷ ಜೈಲಲ್ಲಿದ್ದರು. ಭಾಳ ಆ ಥರ ಪ್ರಕರಣಗಳನ್ನು ನಾವು ಒಂದು ಜಸ್ಟಿಫೈ ಮಾಡಿದಾಗ ನಮಗೂ ಭಾಳ ಆತ್ಮಸಂತೃಪ್ತಿ ಸಿಗ್ತದೆ. ಆ ಥರ ನೋಟಬಲ್ ಕೇಸಸ್ ಭಾಳಷ್ಟು ಇದ್ದಾವೆ. ಅದಕ್ಕೆ ನಮ್ಮ ಇಲಾಖೆ ಕೂಡ ನಮಗೆ ಭಾಳಷ್ಟು ಸ್ವಾತಂತ್ರ್ಯ ಮತ್ತು ಅದಕ್ಕೆ ಅವಕಾಶನ ಒದಗಿಸ್ಕೊಡ್ತದೆ. ಸೊ ಎಷ್ಟು ರಿಸ್ಕ್ ಟೇಕಿಂಗ್ ಎಬಿಲಿಟಿ ಇದೆಯೋ, ಎಷ್ಟು ಪ್ರೆಷರ್ಸ್ ಇದೆಯೋ, ಆ ಒತ್ತಡದಲ್ಲೇ ಕಾರ್ಯನಿರ್ವಹಿಸುವಂಥ ಒಂದು ಸ್ಕಿಲ್, ಆ ಒಂದು ಕೌಶಲ್ಯ ಕೂಡ ನೀವು ಕಲ್ತಿರ್ತೀರ. ದಟ್ ಮೇಕ್ಸ್ ಯು ಬಿ ಆನ್ ದ ಎಡ್ಜ್ ಆಲ್ವೇಸ್ ಅಂತ ಹೇಳಿದ್ರು ಅದು ತಪ್ಪಾಗಲ್ಲ. ಇದ್ರ ಜೊತೆ ಇನ್ನು ಚಮನೂರು ಜ್ಯುವೆಲ್ರಿ ಒಂದು ಕೇಸ್, ಈ ಒಂದು ಡೆಕಾಯಿಟಿ ಹೇಗೆ ಇದನ್ನು ನೀವು ಭೇದಿಸಿದ್ರಿ? 2008 ನಾವು ಫ್ರೆದರ್ ಟೌನ್ ಇನ್ಸ್ಪೆಕ್ಟರ್ ಇದ್ದೆ. ಅದು ಬಣಸ್ವಾಡಿನಲ್ಲಿ ಚಮನೂರು ಜ್ಯುವೆಲ್ಲರಿ ಆಗಿತ್ತು. ಚಮನೂರು ಜ್ಯುವೆಲ್ಲರಿ ಕೇಸ್ದು ವಿಶೇಷತೆ ಏನು ಅಂದರೆ, ಬೆಳಗ್ಗೆ 9 ಗಂಟೆಗೆ ಡೋರ್ ತೆಗಿತಾ ಇದ್ದಂಗೆ ಎಲ್ಲ ಬಂದುಬಿಟ್ಟು ಹೊರಗಡೆಯಿಂದ ಜನ ಬಂದುಬಿಟ್ಟು ಅದನ್ನು ಪಿಸ್ತೂಲ್ ತೋರಿಸ್ಬಿಟ್ಟು ಇದ್ದಿದ್ದೆಲ್ಲನೂ 40 kg ಅಷ್ಟು ಚಿನ್ನ ತಗೊಂಡು ಹೋಗ್ತಾರೆ. ಆವಾಗ ಈ ಥರ ಹೇಳಿದರು, ನಾನು ಬೆಳಗ್ಗೆ ಹಿಂಗೆ ಇಷ್ಟೊಂದು ಕಳ್ಳತನ ಆಗಿ ಅಂತ ಹೇಳೋದೇ ಒಂದು ನಮ್ಮ ಅಧಿಕಾರಿಗಳಿಗೆ ಒಂದು ಒತ್ತಡದ ಸಮಯ. ಆಯಿತು, ಪ್ರಕರಣ ತೊಗೊಂಡ್ವಿ ಅಂತ ಹೇಳಿದ್ವಿ. ಅದರಲ್ಲಿ ಒಂದು ಟೀಮ್ ಮಾಡಿ, ನಮ್ಮದೊಂದು ಕ್ಲೋಸ್ ಟೀಮ್ ಇತ್ತು, ಕೆಲವೊಂದು ಆಫೀಸರ್ಸ್ ಮತ್ತು ರಂಗಪ್ಪ ಸಕ್ರಿ ಅಂತ ನಮ್ಮ ಒಳ್ಳೆ ಟೀಮ್ ಆಫೀಸರ್ಸ್ ಇದ್ದರು, ವಾಸು ರಫಿ. ಅದನ್ನು ಫಸ್ಟ್ ಟೆಕ್ನಿಕಲ್ ಡಾಟಾ ಅನಾಲಿಸಿಸ್ ಮಾಡಿ ಬ್ರೇಕ್ ಮಾಡಿದ್ದಂಥ ಕೇಸ್. ಯಾವುದೇ ಕ್ಲೂ ಇರಲಿಲ್ಲ, ಯಾವುದೇ ಕ್ಲೂ ಇರಲಿಲ್ಲ. ಅದನ್ನು ಬ್ರೇಕ್ ಮಾಡಿದ ಮೇಲೆ ಅವ್ರನ್ನ ಹಿಡಿಯುವಂಥದ್ದು ಮತ್ತೊಂದು ಸಂದರ್ಭ. ನಾವು ಅದನ್ನು ದೊಂಬಿವಿಲಿ ನಾವು ಮುಂಬೈಗೆ ಹೋಗಿ 1 ತಿಂಗಳು ಒಂದು ಅಪಾರ್ಟ್ಮೆಂಟ್ ಮನೆ ಬಾಡಿಗೆ ಮಾಡಿಕೊಂಡು ವಾಚ್ ಮಾಡಿ ಅವ್ರನ್ನ ಹಿಡ್ಕೊಂಬಂದು ಅದನ್ನು ನಿಲುವಾಗಿಲು ಹರಿಹರಪುರ ಅಂತಿದೆ, ಕೊಪ್ಪದ ಹತ್ರ ಒಂದು ಮರದ ಮೇಲ್ಗಡೆ ಒಂದು 30 ಅಡಿ ಮೇಲದಲ್ಲಿ ಕಟ್ಟಾಕಿದ್ರು ವಿತ್ ಪಿಸ್ತೂಲ್ ಅಂಡ್ ಎಲ್ಲ. ಅದನ್ನು ನಾವು ಸೇರಿಬಿಟ್ಟು ಕಂಪ್ಲೀಟ್ ರಿಕವರಿ ಮಾಡಿದ್ವಿ. ಒನ್ ಆಫ್ ದಿ ಲ್ಯಾಂಡ್ ಮಾರ್ಕ್ ಕೇಸ್ ಇನ್ ಕರ್ನಾಟಕ ಸ್ಟೇಟ್ ಪೊಲೀಸ್. ಸೊ ಅದು ಟೆಕ್ನಿಕಲ್ ಎವಿಡೆನ್ಸ್ ಆಧಾರಿತವಾದಂತಹ ಒಂದು ಕೇಸ್, ಕಂಪ್ಲೀಟ್ಲಿ ಟೆಕ್ನಿಕಲ್ ಎವಿಡೆನ್ಸ್. ಯಾವುದೇ ಕ್ಲೂ ಇಲ್ಲದೇನೆ ಅದನ್ನು ಭಾಳ ಬ್ರೇಕ್ ಮಾಡಿದ್ವಿ. ಎಲ್ಲ ಮಾಸ್ಕ್ ಹಾಕ್ಕೊಂಡು ಅವ್ರನ್ನ ಹಿಡಿಯೋದೇ ಇದಿತ್ತು. ಅವ್ರು ಮತ್ತು ಈ ಫೋನ್ ಯೂಸ್ ಮಾಡ್ತಾ ಇರಲಿಲ್ಲ, ಅವ್ರನ್ನ ಎಲ್ಲನೂ ಭಾಳ ನೀಟಾಗಿ ಅದನ್ನು ಪ್ಲ್ಯಾನ್ ಮಾಡಿ ಇದು ಮಾಡಿದ್ವಿ. ಆನಂತರ ಕಾಲ್ಗಟ್ಟದ ಅವ್ರು ಭಾಳಷ್ಟು ಪ್ರಕರಣಗಳಲ್ಲಿ ರವಿ ಪೂಜಾರಿ ಗ್ಯಾಂಗ್ ರಿಲೇಟೆಡ್ ಅವರೆಲ್ಲ ಎಲ್ಲರನ್ನೂ ಬ್ರೇಕ್ ಮಾಡಿದ್ವಿ. ವಿ ಬ್ರಿಂಗ್ ಇಟ್ ಟು ದ ಕಂಟ್ರೋಲ್ ಇನ್ ದ ಈಸ್ಟ್ ಡಿವಿಷನ್. ಓಕೆ. ಇದನ್ನ ಹೊರತುಪಡಿಸಿದ್ರೆ ಇದು ಟೆಕ್ನಿಕಲ್ ಎವಿಡೆನ್ಸ್ ಆದರೆ, ಇನ್ನು ಸೋಷಿಯಲ್ ಮೀಡಿಯಾ ರೆಫರೆನ್ಸ್ ಅಲ್ಲಿ ಇರುವಂತಹ ಒನ್ ಆಫ್ ದ ಮೋಸ್ಟ್ ಇಂಟ್ರೆಸ್ಟಿಂಗ್ ಸ್ಟೋರೀಸ್ ಅಂದರೆ ಒಂದು ಟೆಡಿ ಬೇರ್ ಸ್ಟೋರಿ ಅಂತ ಹೇಳಿದ್ರು ತಪ್ಪಾಗಲ್ಲ. ಇದು ಮಲಯಾಳಂನಲ್ಲಿ ಪ್ರಾಯಶಃ ಒಂದು ಶಾರ್ಟ್ ಫಿಲ್ಮ್ ಆಗಿ ಕೂಡ ಮೂಡಿ ಬಂದಿದೆ. ತುಂಬಾ ರೋಚಕವಾದಂತಹ ಒಂದು ಕಥೆ. ಇದರ ಒಂದು ಜಾಲವನ್ನು ನೀವು ಹೆಂಗೆ ಪತ್ತೆ ಹಚ್ಚಿದ್ರಿ? ಅದು ನೋಡ್ಲಿಕ್ಕೂ ಅಷ್ಟೊಂದು ಈ ರೀತಿಯಾಗೂ ಯಾರಾದರೂ ಸಾವನ್ನಪ್ಪಬಹುದಾ ಅನ್ನುವಂಥ ಒಂದು ಕೇಸ್ ಅದಾಗಿತ್ತು. ಹೇಗೆ ಇದನ್ನು ನೀವು ಭೇದಿಸಿದ್ರಿ? May 12 ಅದಾಗಿದ್ದು. ಐ ಥಿಂಕ್ ಇನ್ 2012 May 12 ಅಲ್ಲಿ ACS ಲೇಔಟ್ ಅಂತ ಇದೊಂದು ಪಾರ್ಕಲ್ಲಿ ಬೆಳಗ್ಗೆ ನನಗೆ 7 ಗಂಟೆಗೆ ಫೋನ್ ಬಂತು, ಯಾರೋ ಕಾರಲ್ಲಿ ಈ ಥರ ಸತ್ತಿದ್ದಾರೆ ಅಂತೇಳಿ. ಹೋಗಿ ನೋಡ್ತೀನಿ, ಕಂಪ್ಲೀಟ್ ಕಾರ್ ಡೋರ್ ಲಾಕ್ ಆಗಿದೆ. ಕಂಪ್ಲೀಟು ಅದನ್ನು ಏನೂ ಗೊತ್ತೇ ಆಗ್ತಾ ಇರಲಿಲ್ಲ. ಯಾರೋ ಕೊಲೆ ಮಾಡಿ ಒಳಗಡೆ ಹಾಕಿದ್ದಾರೆ ಕಂಪ್ಲೀಟ್. ಆನಂತರ ಅದು ಫಸ್ಟ್ ಎಲ್ಲ ಅದನ್ನು ಟಚ್ ಮಾಡಿದರೆ ಎಲ್ಲ ನಾವು ಟೆಕ್ನಿಕಲ್ ಸೈಂಟಿಫಿಕ್ ಟೀಮ್ನೆಲ್ಲ ಕರೆಸಿ ಅನಾಲಿಸಿಸ್ ಮಾಡಿದ್ಮೇಲೆ ಅದರಲ್ಲಿ ಒಬ್ಬ ಶ್ರೀರಾಗ್ ಅಂತ ಹುಡುಗ, ಈ ಬಿಲಾಂಗ್ಸ್ ಟು ದ ಪಾಲಕ್ಕಾಡ್, ಕೇರಳ ಪಾಲಕ್ಕಾಡ್, ಸಾಫ್ಟ್ವೇರ್ ಇಂಜಿನಿಯರ್. ಅದನ್ನು ಸೂಸೈಡ್, ಅದೊಂದು ಫಸ್ಟ್ ದಟ್ ಇಸ್ ಎ ಡಿಫ್ರೆಂಟ್ ಕೈಂಡ್ ಕೇಸ್. ಡಿಜಿಟಲ್ ಶ್ರೀರಾಗ್ ಏನು ಮಾಡ್ತಾರೆ, ಎಲ್ಲನೂ ಕಾಲನ್ನು ಕಂಪ್ಲೀಟ್ ಬಾಡಿ ಎಲ್ಲನೂ 1 ಇಂಚು ಜಾಗ ಇಲ್ದರೆ ಟೇಪ್ ಸುತ್ತಬಿಟ್ಟಿರ್ತಾರೆ. ಅದು ಯಾರೋ ಕೊಲೆ ಮಾಡಿ ಭಾಳ ಬ್ರೂಟಲಾಗಿ ಮಾಡಿ ಹಿಂಗೆ ಹಾಕಿದ್ದಾರೆ ಅಂತ ನಾವು ಪ್ರಾಥಮಿಕ ಹಂತದಲ್ಲಿ ನಿರ್ಧಾರಕ್ಕೆ ಬಂದಿದ್ವಿ. ಆದರೆ ಆಳವಾಗಿ ತನಿಖೆ ಮಾಡ್ತಾ ಆತನ ಮನೆಗೆ ಡಾಗ್ ಸ್ಕ್ವಾಡಲ್ಲಿ ಬಂದಾಗ ಡಾಗ್ ಸ್ಕ್ವಾಡ್ ಅವ್ರ ಮನೆಗೆ ಕರ್ಕೊಂಡೋಯ್ತು, ಅವ್ರ ಮನೆಯನ್ನು ತೋರಿಸ್ತು. ಮನೆಯಲ್ಲಿ ಹೋಗಲ್ಲ, ಗಾಡಿ ನಂಬರ್ ಮೇಲೆ ಅವ್ರ ಅಡ್ರೆಸ್ ಎಲ್ಲ ಸಿಕ್ತು. ಅದನ್ನು ನೋಡ್ತಾ ಹೋದಾಗ ಯಾರು ಕೊಲೆ ಮಾಡ್ಬೋದು ತನಿಖೆ ಮಾಡಿದಾಗ ಅದನ್ನು ಲ್ಯಾಪ್ಟಾಪ್ ಎಲ್ಲನೂ ಎರೇಸ್ ಮಾಡಿಬಿಟ್ಟಿದ್ದ. HP ಕಂಪ್ನಿಗೆ ಕಳಿಸ್ಬಿಟ್ಟು ಅಲ್ಲೇ ವೈಟ್ ಫೀಲ್ಡಲ್ಲಿ ಅದನ್ನು ಬ್ರೇಕ್ ಥ್ರೂ ಮಾಡಿದ ಮೇಲೆ ಈ ಹೌ ಟು ಕಮಿಟ್ ಸೂಸೈಡ್ ಅಂತ ಒಂದು ಸರ್ಚ್ ಮಾಡಿದ್ದ. ಅದನ್ನ ಹೌ ಟು ಕಮಿಟ್ ಸೂಸೈಡ್ ಅಂತ ಸರ್ಚ್ ಮಾಡಿದ್ದ. ತದನಂತರ ಅಲ್ಲಿಂದ ಹೋಗ್ತೀವಿ, ಅದರಲ್ಲಿ ಡಿಫ್ರೆಂಟ್ ಆಪ್ಷನ್ಸ್ ಎಲ್ಲ ನೋಡಿದ್ದ. ಅದರಲ್ಲಿ ಒಂದು ಭಾವನಾತ್ಮಕವಾದಂಥ ಒಂದು ಹುಡುಗಿಗೆ ಲೆಟ್ರ್ ಬರೆದಿದ್ದ, ಜೆನ್ನಿಫರ್ ಅಂತೇಳಿ ಆ ಹುಡುಗಿ ಹೆಸರು.
ನೀನು ಹಾಗೆ ಇರಬೇಕು, ನಾನು ನಿನ್ನ ಜೀವನದಲ್ಲಿ ಬರೋಕ್ಕಾಗಲಿಲ್ಲ, ನೀನು ಮದುವೆ ಆಗಿ ಭಾಳ ಎಚ್ಚರಿಕೆಯಿಂದ ಇರಬೇಕು, ಇದು ಪ್ರೆಗ್ನೆಂಟ್ ಆದಾಗ ಭಾಳ ಎಚ್ಚರಿಕೆಯಿಂದ ಇರಬೇಕು, ಈ ಥರ ಭಾಳ ಸನ್ನಿವೇಶ. ಕಂಪ್ಲೀಟ್ ಲೆಟರ್. ಇಟ್ ಇಸ್ ಲೈಕ್ ಎ ಪರ್ಟಿಕ್ ವೆರಿ ಅಲ್ಲಿ ಅಕಾಡೆಮಿಕಲಿ ಸ್ಟ್ರಾಂಗ್ ಮ್ಯಾನ್. ಆಮೇಲೆ ನೋಡಿದರೆ ಆ ಕಾಲದಲ್ಲಿ ಆ ಫೇಸ್ಬುಕ್ಕಲ್ಲಿ ಆತನಿಗೆ ಜೆನ್ನಿಫರ್ ಅಂತ ಒಂದು ಹುಡುಗಿ ಪರಿಚಯ ಆಗ್ತಾರೆ. ಇವತ್ತಿನ ಆ ಹುಡುಗಿನ ಜೆನ್ನಿ ಕುಟ್ಟಿ ಅಂತ ಕರಿತಾ ಇದ್ದ. ನೋಡಿದರೆ ಆ ಹುಡುಗಿ 7th ಸ್ಟ್ಯಾಂಡರ್ಡ್ ಅಷ್ಟೇ ಓದಿದೆ. ಅದನ್ನು ಚರ್ಚ್ ಅಟ್ಮಾಸ್ಫಿಯರಲ್ಲಿ ಬೆಳೆದಿರೋದ್ರಿಂದ ಚೆನ್ನಾಗಿ ಇಂಗ್ಲೀಷ್ ಮಾತಾಡ್ತಾ ಇದ್ಲು. ಈ ಹುಡುಗಿ ಫೇಸ್ಬುಕ್ಕಲ್ಲಿ ಪರಿಚಯ ಆಗ್ತಾರೆ ಆತನಿಗೆ. ಈತನು ಆ ಹುಡುಗಿ ಏನು ಮಾಡ್ತಾ ಇರ್ತಾಳೆ, ಭಾಳ ಆತ್ಮೀಯತೆ ಆಗ್ತಾ ಹೋಗ್ತಾ ಇವ್ರು ನಿನ್ನ ಫೋಟೋ ಕಳಿಸು ಅಂತ. ಆ ಹುಡುಗಿ ತುಂಬ ಕುಬ್ಜವಾಗಿ, ತುಂಬ ಬೇಸಿಕಲಿ ತಮಿಳಿಯನ್ನು ನಾನು ಬೇರೆಯವರ ಫೋಟೋನ ಲಗತ್ತಿಸಿ ಕಳಿಸಿದ್ರು. ಅಂದ್ರೆ ಆಕೆಗಿರುವಂತ ಒಂದು ಅಭದ್ರತೆ, ಇನ್ಸೆಕ್ಯೂರಿಟಿ, ತನ್ನ ಫೋಟೋ ಕಳಿಸಿದ್ರೆ ಒಪ್ಲಿಕ್ಕಿಲ್ಲ ಅಂತೇಳಿ ಬೇರೆ ತುಂಬ ಸುಂದರವಾದ ಹುಡುಗಿ, ತೀರ್ಥಹಳ್ಳಿ ಹುಡುಗಿದ ಅಂತ ಕಳಿಸಿದ್ದ. ನಾನು ಡಿಸ್ಕ್ಲೋಸ್ ಅಂತೇಳಿ ಅದನ್ನು ಕಳಿಸಿದ್ದ. ಆತನ ದಿನನಿತ್ಯ ರಾತ್ರಿ 1 ಗಂಟೆ 2 ಗಂಟೆ ಹಗಲು ರಾತ್ರಿ ಚಾಟ್ ಮಾಡ್ತಾಯಿದ್ದೆ ಸುಮಾರು 6 ತಿಂಗಳ ಕಾಲ. ಆ ಹುಡುಗಿಗೆ ಬರ್ಲಿಕ್ಕೆ ಹೇಳ್ತಿದ್ದೆ, ಒಂದು ಸಾರಿನೂ ಬರಲಿಲ್ಲ. ಆ ಹುಡುಗಿಗೆ ಬರ್ತ್ಡೇ ಇದೆ ಅಂತ ಹೇಳ್ತಾಳೆ, ಒಂದು ಟೆಡ್ಡಿ ಬೇರ್ ತಗೊಂಬರ್ತಾನೆ, ತುಂಬ ಹೊತ್ತು ಕಾಯ್ತಾನೆ. ಆಮೇಲೆ ಲಾಸ್ಟ್ಗೆ 12 ಗಂಟೆಗೆ ಫೋನ್ ಮಾಡಿದಾಗ ಅವರಮ್ಮ ಮಾತಾಡಿ ಬೈದಿರ್ತಾಳೆ, ಅವಳಿಗೆ ಮದುವೆ ಸೆಟ್ ಆಗಿದೆ ಇನ್ಮೇಲೆ ಮಾಡಬಾರ್ದು ಅಂತ ಹೇಳ್ತಾರೆ. ಆತನು ಆ ಸಂದರ್ಭದಲ್ಲಿ ಇದನ್ನೆಲ್ಲ ನರೇಟ್ ಮಾಡಿ ಲೆಟರ್ ಬರೆದು ಆತನ ಸೂಸೈಡ್ ಮಾಡ್ಕೊಂಡ್ಬಿಡ್ತಾನೆ. ಜಸ್ಟ್ ಇದು ಮಾಡ್ಕೊಂಡು ಆ್ಯಕ್ಚುಲಿ ಆ ಫೇಸ್ಬುಕ್ಕನ್ನು ಬಂದಾಗ ಪ್ರಾರಂಭಿಕ ಹಂತದ ಎಫೆಕ್ಟ್ಗಳು ಮೊದಲಿಗೆ ಸೋಷಿಯಲ್ ಮೀಡಿಯಾ ಮೆಜಾರಿಟಿ ಜನಸಾಮಾನ್ಯರು ಫೇಸ್ಬುಕ್ಕಲ್ಲಿ ಇಲ್ಲದೇ ಇರೋ ವ್ಯಕ್ತಿತ್ವವನ್ನು ಮೂಡಿಸೋದಕ್ಕೆ ಪ್ರಯತ್ನ ಮಾಡ್ತಾರೆ. ಒಂದು ವ್ಯಕ್ತಿತ್ವದ ದರ್ಶನ ಅದನ್ನ ಲಾಸ್ಟ್ಗೆ ಆತ್ಮ ಹುಡುಗಿನೇ ಪ್ರೀತಿಸ್ತಾ ಇಲ್ಲ, ತನ್ನ ಪ್ರೀತಿಯನ್ನೇ ತಾನೇ ಪ್ರೀತಿಸಿ ಎಮೋಷನಲ್ ಆಗಿ ಪ್ರೀತಿಸ್ತಾ ಇದ್ದ. ಎಕ್ಸಾಕ್ಟ್ಲಿ. ಸೊ ಆ ಭಾವನೆಗಳನ್ನ ಪ್ರೀತಿಸ್ತಾ ಇದ್ದ. ಇಟ್ ಒನ್ ಆಫ್ ದಿ ಲ್ಯಾಂಡ್ ಮಾರ್ಕ್ ಕೇಸ್. ಅದನ್ನ ಯಾಕಂದ್ರೆ ಅದು ಸಿನಿಮಾ ನಮ್ಮ ಬೆಳದಿಂಗಳ ಬಾಲೆ ನೋಡಿ ಎಂದೂ ನೋಡಲೇ ಇಲ್ಲ ಹುಡುಗಿ. ನಾನು ಲಾಸ್ಟ್ ಸಾಯಕ್ಕೆ ಮುಂಚೆನೂ ನೋಡಲಿಲ್ಲ. ಅಷ್ಟು ದಿವಸ ಅದನ್ನ ಪ್ರೀತಿ ಮಾಡ್ತಾನೆ, ಇದು ಮಾಡ್ತಾನೆ, ಅಷ್ಟು ದುಡ್ಡು ಖರ್ಚು ಮಾಡ್ತಾನೆ, ಅವಳು ಕೇಳಿದ್ದೆಲ್ಲ ಇದು ಮಾಡ್ತಿರ್ತಾನೆ. ಅದು ಒನ್ ಆಫ್ ದಿ ಜನಸಾಮಾನ್ಯರು ಎಷ್ಟು ಸೂಕ್ಷ್ಮ ಮತ್ತು ಸಂವೇದನೆ. ಎಲ್ಲ ಅಪರಾಧವಲ್ಲ, ಕೆಲವಾರು ನಮ್ಮ ಭಾವನೆಗಳೇ ಅಪರಾಧವಾಗಿ ಮುಂದೆ ತೊಂದರೆ ಕೆಲವು ಸಂದರ್ಭದಲ್ಲಿ ಅದಾಗ್ತದೆ. ಭಾವನೆಗಳ ಒಂದು ತೀವ್ರತೆ ತೊಂದರೆಗಳನ್ನ ತಂದುಕೊಡುತ್ತೆ ಅನ್ನುವಂಥ ಒಂದು ಕೇಸ್ ಇದಾಗಿತ್ತು. ಇದರ ಜೊತೆಗೆ ಡಿಜಿಟಲ್ ಎವಿಡೆನ್ಸ್ ಇರ್ಬೋದು, ಟೆಕ್ನಿಕಲ್ ಎವಿಡೆನ್ಸ್ ಇರ್ಬೋದು, ಆ ಕ್ರೈಮ್ ಸೀನ್ನ ಒಂದು ಬೇಸ್ ಲೈನ್ ಫಿಸಿಕಲ್ ಎವಿಡೆನ್ಸಸ್ ಇರಬಹುದು. ಇವೆಲ್ಲವನ್ನ ನೋಡಿ ನೀವು ಅನೇಕ ರೋಚಕ ರೀತಿಯಾದಂಥ ಕಾರ್ಯಾಚರಣೆಗಳನ್ನ ಮಾಡಿರ್ತೀರಾ. ನಿಮ್ಮ ಸಹೋದ್ಯೋಗಿಗಳು ನಿಮ್ಮ ಈ ಒಂದು 3 ದಶಕದ ಜರ್ನಿಯಲ್ಲಿ ಎಷ್ಟು ನಿಮಗೆ ಜೊತೆ ನಿಂತರು, ಸಾಥ್ ಕೊಟ್ಟರು? ಇದರಲ್ಲಿ ಯಾರಾದ್ರೂ ಹೆಸರನ್ನ ನೀವು ಈಗ ಪೊಲೀಸಲ್ಲಿ ಏನಾಗ್ತದೆ, ಯಾವುದೇ ಅಧಿಕಾರ ಆಗಲಿ ಒಬ್ಬನೇ ತಾನು ಮಾಡಿದೆ ಅಂತ ಸಂದರ್ಭದಲ್ಲಿ ವಿ ಕ್ಯಾನ್ ಪ್ರೊವೈಡ್ ಓನ್ಲಿ ಲೀಡರ್ಶಿಪ್. ಇಫ್ ಯು ಹ್ಯಾವ್ ಕೇಪಬಿಲಿಟಿ, ಇಫ್ ಯು ಹ್ಯಾವ್ ಗೈಡ್ಸ್, ಸಂದರ್ಭಕ್ಕೆ ತಕ್ಷಣ ತೀರ್ಮಾನ ತಗೊಳ್ಳೋಂಥ ಏನು ಧೈರ್ಯ ಸಾಮರ್ಥ್ಯ ಇದೆ, ಉಳಿದ ಟೀಮಿಗೆಲ್ಲನೂ ನಾವು ಅವ್ರಿಗೊಂದು ನಂಬಿಕೆ ಬರಬೇಕು. ನಮ್ಮ ಸಾಹೇಬ್ರು ನಾವು ಹೇಳಿದ್ದು ನಮಗೊಂದು ವಿಶ್ವಾಸದಿಂದ ಕೆಲಸ ಮಾಡ್ಬೋದು ಅಂತ ಪೂರಕ ವಾತಾವರಣನ ರೂಪಿಸಬೇಕು. ಐ ವಿಲ್ ಕೋಟ್ ಒನ್ ಎಕ್ಸಾಂಪಲ್. ರವಿ ಅಂತ ಧರ್ಮಸ್ಥಳದ ಹುಡುಗ, ಮಹದೇವಪುರ ಠಾಣೆಗೆ ಸಂಬಂಧಪಟ್ಟಿರುವಂಥದ್ದು. ನನಗೆ ಒಂದು 75-80 ಅಜ್ಜಿ ಬಂದು ಬರ್ತಾಳೆ. ನಾನು ಬ್ಯುಸಿ ಇರ್ತೀನಿ, ಅದು ಭಾಳ ಬ್ಯುಸಿ ಠಾಣೆ. ತುಂಬ ಹೊತ್ತು ಕಾದ ನಂತರ ನಾನು ಇಲ್ಲ ನಿಮ್ಮನ್ನೇ ಭೇಟಿ ಮಾಡಬೇಕು ಅಂದಾಗ ನಾನು ಭೇಟಿ ಮಾಡ್ತೀನಿ. ಏನಮ್ಮ ಅಂತೇಳಿ, ನನ್ನ ಮಗ ಇಲ್ಲಿ ಕೆಲಸ ಮಾಡ್ತಿದ್ದ, 3 ದಿವಸದಿಂದ ಫೋನ್ ಮಾತಾಡ್ದ, ಯಾವ ದಿನನಿತ್ಯ ಫೋನ್ ಮಾಡ್ತಾಯಿದ್ದೆ, 3 ದಿವಸದಿಂದ ನನಗೆ ಫೋನ್ ಮಾಡ್ತಾಯಿಲ್ಲ ಅಂತೇಳಿ. ಆನಂತರ ನೋಡಿದ್ವಿ, ನಾನು ಫಸ್ಟ್ ನಮ್ಮಲ್ಲಿ 3 ದಿವಸದಿಂದ ಅದನ್ನು ಮಿಸ್ಸಿಂಗ್ ಕೇಸ್ ತಗೊಂಡಿದ್ರು. ಹುಡುಗ ಮಿಸ್ ಆಗಿದ್ದಾನೆ, ಬರ್ತಾನೆ ಬಿಡಮ್ಮ ಅಂತೇಳಿ ನೆಗ್ಲೆಕ್ಟ್ ಮಾಡಿದ್ರು. ಆನಂತರ ಅವರು ಬಂದ ನಂತರ ಒಬ್ಬರು ಫೋನ್ ಮಾಡಿದ್ರು, ನೋಡಿ ನಾಗರಾಜ್ರೆ ಹಿಂಗಾಗಿದೆ, ಸ್ವಲ್ಪ ನೋಡಿ ಅಂತೇಳಿ. ಅದು ಮಿಸ್ಸಿಂಗ್ ಆಗಿದೆ. ಆತನಿಗೆ ತಾಯಿ ಹೇಳ್ತಾನೆ, ತಂದೆ ಇರಲಿಲ್ಲ, ಒಬ್ಬನೇ ಮಗ. ಆತನ ಬೆಳ್ತಂಗಡಿ ಹತ್ರ ಸಣ್ಣ ಹಳ್ಳಿ. ಹುಡುಕಾಡಿದ ನಂತರ ಗೊತ್ತಾಗಿದ್ದೇನು ಅಂತಂದರೆ, ಆತ ಕಾಂಟ್ರಾಕ್ಟ್ರು, ಇದರಲ್ಲಿ ಕುಂದಲಹಳ್ಳಿಗಳಲ್ಲಿ ಒಂದು ಕಾಂಟ್ರಾಕ್ಟ್ ಇರ್ತಾನೆ, ಕನ್ಸ್ಟ್ರಕ್ಷನ್ ಮಾಡ್ತಿರ್ತಾನೆ. 3 ದಿವಸ ಆಗಿದೆ, ಒಂದು ಆಲ್ಮೋಸ್ಟ್ ಆಲ್ 72 ಅವರ್ಸ್ ಆಗೋಗಿತ್ತು. ಮಿಸ್ಸಿಂಗ್ ಆಗಿದೆ, ಫೋನ್ ಸ್ವಿಚ್ ಆಫ್ ಆಗಿದೆ. ನಾವು ಟೆಕ್ನಿಕಲಿ ಬೇಸ್ ಮಾಡೋದು ನೋಡ್ತೀವಿ, ಇಲ್ಲದ್ರೆ ಫೋನ್ ಆನ್ ಇದೆಯಾ ಅಂತೇಳಿ. ಫೋನ್ ಲಾಸ್ಟ್ ಲೊಕೇಶನ್ ತೆಗೆದೆ, ಕೊನೆಗೆ ಅದರ ಲೊಕೇಶನ್ ಸ್ವಿಚ್ ಆಫ್ ಆದಾಗ ಸಿಗೋದ್ರೆ ಲಾಸ್ಟ್ ತೆಗೆದೆ.
ನೋಡಿದ್ರೆ ಅಲ್ಲೇ ಬರ್ತಾಯಿದ್ವಿ. ಇಡೀ ಬಿಲ್ಡಿಂಗ್ ನಾವು 7 ಫ್ಲೋರ್ ಎಲ್ಲ ನಡೆದಾಡಿದ್ವಿ. ಲಾಸ್ಟ್ಗೆ ನೋಡಿದರೆ ಲಿಫ್ಟ್ ಕೆಳಗಡೆ ಒಂದು ಫ್ಲೋರಲ್ಲಿ ಆತನ ಬಿದ್ದಿದ್ದ. ಲಿಫ್ಟ್ ಕೆಟ್ಟೋಗ್ಬಿಟ್ಟು ಆತನ ಬಿದ್ದೋಗಿ ಕೆಳಗಡೆ ಇದೆ. ಆಮೇಲೆ ಆತನ ಸ್ಟಿಲ್ ಆತನ ಅಲೈವ್ ಇದ್ದ, ಕೋಮಾದಲ್ಲಿ. ಆ ಏಟು ಬಿದ್ದು ಜ್ಞಾನ ತಪ್ಪಿ ಬಿದ್ದಿದ್ದಾನೆ. ಒಂದು 3ನೇ ಫ್ಲೋರಿಂದ ಕೆಳಗೆ ಬಿದ್ದಿದ್ದಾನೆ. ಆ ಲಿಫ್ಟ್ ಸ್ಪೀಡ್ಗೆ ಕೆಳಗಡೆ ಬೇಸಲ್ಲಿ ಪ್ರಾರಂಭಿಕ ಹಂತದಲ್ಲಿರುವಂಥದ್ದು. ಆನಂತರ ಟ್ರೀಟ್ಮೆಂಟ್ ಕೊಡಿಸಿದ್ವಿ, ಆತನ ಸರಿ ಹೋದ. ನಮಗೆ ಆ ಅಜ್ಜಿ ಮನಸ್ಸಿನ ಸಂತೋಷ ನಮಗೆ ಭಾಳ ಶಕ್ತಿ ಕೊಡ್ತದೆ. ಆ ಸಂದರ್ಭದಲ್ಲಿ ಮಂಗಳೂರು ಮಿನಿಸ್ಟರ್ ಇದ್ದರು, ಅಭಯ್ ಚಂದ್ರ ಜೈನ್ ಅಂತ. ಈ ಕೇಮ್ ಅಪ್ ಟು ಮಾದೇವಪುರ ಸ್ಟೇಷನ್ವರೆಗೆ ಬಂದಿತ್ತು. ಆ ಅಜ್ಜಿ ಹೋಗಿ ಬಂದು ಒಳ್ಳೆ ಕೆಲಸ ಮಾಡಿದ್ದೀರಿ ಅಂತ ಕೆಲವೊಂದು ಮಾತಾಡಿಸ್ಕೊಂಡಿದ್ರು. ಆ ಸಂದರ್ಭಗಳಲ್ಲೂ ಇದೆ. ಆ ಸಂದರ್ಭದಲ್ಲಿ ನಮ್ಮ ಠಾಣೆ ಎಲ್ಲನೂ ಸಿಬ್ಬಂದಿ ಸವದಿಗಳು ಸರ್ ಹಿಂಗಾಗಿರ್ಬೋದು ಅಂತ ಹೇಳಿದ್ ಮಾಡ್ತಾರೆ. ಒಂದು ಧನ್ಯತೆಗೆ ನಿದರ್ಶನ ಇದು ಅಲ್ವಾ? ಯು ಫೀಲ್ ಸೋ ಗ್ರೇಟ್. ಆ ಥರ ಸಂದರ್ಭದಲ್ಲಿ ಎಲ್ಲ ಅಧಿಕಾರಿಗಳ ಸೇವೆಯಲ್ಲಿ ಬರ್ತಾ ಇರ್ತವೆ. ಬಟ್ ಓನ್ಲಿ ಥಿಂಗ್ ಈಸ್ ವಿ ಶುಡ್ ಹ್ಯಾವ್ ಸ್ಪಂದಿಸಬೇಕು ಅನ್ನೋದು ಮನಸ್ಥಿತಿ, ಆ ಮಾನಸಿಕತೆ ಇರುತ್ತೆ ಮೊದಲನೇದಾಗಿ. ಯಾಕಂದ್ರೆ ಸಾಕಷ್ಟು ಕೆಲಸಗಳಿರುತ್ತೆ. ಎವ್ರಿ ಡೇ ಯು ಆರ್ ಲೋಡೆಡ್. ಪ್ರತಿ ದಿನವನ್ನು ನೀವು ಆರಂಭ ಮಾಡಿದಾಗ ಏನು ಅಂದ್ಕೊಂಡು ಆರಂಭ ಮಾಡ್ತೀರಾ? ಇವತ್ತು ಜಾಸ್ತಿ ಈ ರೀತಿ ತೊಂದರೆಗಳು ಯಾರಿಗೂ ಆಗದೇ ಇರಲಿ ಅಂತ ಅನ್ಕೊಳ್ತೀರಾ, ಅಥವಾ ಹೊಸ ಹುರುಪಿನಿಂದ ಬಂದು ಪೆಂಡಿಂಗ್ ಎಲ್ಲ ಮುಗಿಸ್ಬೇಕು ಅನ್ಕೊಳ್ತೀರಾ? ಇನ್ ಕೇಸ್ ಇಫ್ ದರ್ ಇಸ್ ಎನಿ ರಿಗ್ರೆಟ್, ಸಾಮಾನ್ಯವಾಗಿ ಎಲ್ಲ ಕೇಸಸ್ನ ನೀವು ನೋಡಿರ್ತೀರಾ, ಅಂದರೂ ಇಂಥದನ್ನ ನಾನು ಇನ್ನೊಂದು ಮೈಲ್ ಸ್ಟೋನ್ ಹೆಚ್ಚಿಗೆ ನಾನು ಮಾಡ್ಬೋದಿತ್ತೇನೋ, ಅದನ್ನು ಇಂಪ್ರೂವೈಸ್ ಮಾಡ್ತಾನೆ ಇರ್ತೀವಿ ನಾವು ಪ್ರತಿ ಹಂತದಲ್ಲೂ. ಈಗ ಹಳೇ ಪ್ರಕರಣ ಭೇದಿಸ್ತಾ ಹೋದಂಗೆ ನಮ್ಮ ನಾಲೆಡ್ಜ್ ಸ್ಟ್ರೆಂಥನ್ ಆಗ್ತಾ ಹೋಗ್ತಾ ಇರ್ತದೆ. ಅದರಲ್ಲಿ ಏನು ತಪ್ಪುಗಳು ಮಾಡಿದ್ದೀವಿ ಅದನ್ನು ನಾವು ಸುಧಾರಿಸ್ಕೊಂಡು ಮತ್ತಷ್ಟು ನೀಟಾಗಿ ಪ್ರಯತ್ನ ಮಾಡೋಕ್ಕೆ ಮುಂದುವರಿಸ್ತೀವಿ. ಈಗಿನ ಸಂದರ್ಭದಲ್ಲಿ ದಿನೇ ದಿನೇ ಜನಸಾಮಾನ್ಯರ ಅಪರಾಧ ಪ್ರಮಾಣ ಜಾಸ್ತಿನೇ ಆಗ್ತಾಯಿದೆ. ಅಂದರೆ ಯಾರೋ ಹಳ್ಳಿನಲ್ಲಿ ಕುರಿ ಮೇಯಿಸೋನು ದನ ಮೇಯಿಸೋನು ಅಪರಾಧ ಮಾಡ್ತಾ ಇಲ್ಲ. ಈಗ ವಿತ್ ನಾಲೆಡ್ಜ್ ಮಾಡ್ತಾ ಇದ್ದಾರೆ, ಎಜುಕೇಟೆಡ್ ಪೀಪಲ್ ಮಾಡ್ತಾ ಇದ್ದಾರೆ. ಅದು ತುಂಬಾ ಸೈಬರಲ್ಲಿ ಫ್ರಾಡ್ ಮಾಡ್ತಿದ್ದಾರೆ. ಫಾರ್ ಎಕ್ಸಾಂಪಲ್ ಬೆಂಗಳೂರು, ನಮ್ಮ ಕರ್ನಾಟಕದಲ್ಲಿ ಆವರೇಜ್ 1400 crores ಪರ್ ಆ್ಯನಮ್ ಸೈಬರ್ ಕ್ರೈಮ್ಸ್ ಆಗ್ತದೆ ವಿತ್ ಇಂಟೆನ್ಷನ್. ಆಲ್ ಎಜುಕೇಟೆಡ್ ಪೀಪಲ್ಸ್, ಇಂಟೆಲೆಕ್ಚುಯಲ್ಸ್ ಮಾಡ್ತಾರೆ. ಮಾಡೋದು ಏನು ವೈಟ್ ಕಾಲರ್ ಕ್ರೈಮ್ಸ್ ಇದ್ದಾವೆ, ಯಾರೋ ಹಳ್ಳಿ ಜನ ಎದುರಿಸೋದು, ದಟ್ ಇಸ್ ಸ್ಮಾಲ್. ಅದು ಕಾಲಘಟ್ಟಕ್ಕೆ ತಕ್ಕಂತೆ ಅಪರಾಧದ ರೀತಿ ನೀತಿಗಳನ್ನು ಬದಲಾಗುತ್ತಾ ಆಗ್ತಿದೆ. ಆದರೆ ಚಾಲೆಂಜ್ ಆಫ್ ಪೊಲೀಸ್ ಇದು. ನಮ್ಮ ಪೊಲೀಸು ಆ ಕಾಲದಲ್ಲಿ ಮೊಬೈಲ್ ಕಳ್ಳನ್ನ, ಏನೋ ತರಕಾರಿ ಕಳ್ಳನ್ನ ಇಂಪ್ರೂವೈಸ್ ಮಾಡಿ ಅಪ್ಡೇಟ್ ಆಗ್ತಾ ಹೋಗ್ತದೆ. ಸರ್ಕಾರ ಕೂಡ ನಮ್ಮ ಕಂಪೇರ್ ಟು ಎನಿ ಅದರ್ ಸ್ಟೇಟ್ ಇನ್ ಇಂಡಿಯಾ, ಕರ್ನಾಟಕ ಪೊಲೀಸ್ ಸ್ಟ್ಯಾಂಡ್ಸ್ ಫಾಸ್ಟ್ ಇನ್ ಆಲ್ ಪ್ರೋಗ್ರೆಸ್ ಆ್ಯಂಡ್ ಇದರಲ್ಲಿ ಇಂಪ್ರೂವೈಸ್ ಮಾಡ್ತಾ ಇದ್ವಿ. ಸ್ಟಿಲ್ ವಿ ಆರ್ ಲಕ್ಕಿ ಟು ಹ್ಯಾವ್ ಸಚ್ ಅನ್ ಅಟ್ಮಾಸ್ಫಿಯರ್ ಇನ್ ದ ಡಿಪಾರ್ಟ್ಮೆಂಟ್. ಭಾಳಷ್ಟು ಒಳ್ಳೆಯ ಸಂದರ್ಭಗಳು ಇದ್ದಾಗ ನಾವು ಅಚೀವ್ ಮಾಡ್ತಾ ಇದ್ದೀವಿ ಕೂಡ. ಇತ್ತೀಚಿನ ದಿನಮಾನಗಳಲ್ಲಿ ನೀವು ನೋಡೋದೇ ಆದರೆ, ಒಂದು ದಶಕದ ಹಿಂದಿನಿಂದ ಈವರೆಗೂ ಇತ್ತೀಚಿನ ದಿನಗಳಲ್ಲಿ ನೋಡೋದೇ ಆದರೆ, ಸಂಘಟಿತ ಅಪರಾಧಗಳು ಹೆಚ್ಚಿಗೆ ಆಗ್ತಾ ಇದೆಯಾ? ವಿತ್ ಆಲ್ ದ ವಿಸ್ಡಮ್, ನಾಲೆಡ್ಜ್ ಎಲ್ಲವನ್ನೂ ಇಟ್ಕೊಂಡು. ಖಂಡಿತ ತಾವು ಸಂಘಟಿತ ಅಪರಾಧಗಳ ಬಗ್ಗೆ ಕೇಳಿದ್ರಿ. ನಾನು ಫಸ್ಟ್ ನಮ್ಮ ಸೆಂಟ್ರಲ್ ರೇಂಜಲ್ಲಿ ಫಸ್ಟ್ ಕೋಕಾ ಕೇಸು, ತುಮಕೂರದು ರವಿ ಅಂತ, ಮೇಯರ್ ರವಿ ಅಂತಿದ್ದರು, ಅವ್ರದ್ದು ಒಂದು ಬ್ರೂಟಲ್ ಮರ್ಡರ್ ಆಗಿತ್ತು. ಅದರಲ್ಲಿ ಒಂದು 15 ಜನ ಸೇರಿ ಒಟ್ಟಾಗಿ ಪ್ಲ್ಯಾನ್ ಮಾಡಿ ಮರ್ಡರ್ ಆಗಿತ್ತು. ಕೋಕಾ ಕೇಸ್, ಕರ್ನಾಟಕ ಕಂಟ್ರೋಲ್ ಆಫ್ ಆರ್ಗನೈಸರ್ ಕ್ರೈಮ್, ಕೋಕಾ ಏನು ಫಸ್ಟ್ ಕೇಸ್ ನಾವು ಇದು ಹಾಕಿದ್ವಿ. ಅದರಲ್ಲಿ ನಾನು 2017ರಲ್ಲಿ ಅರೆಸ್ಟ್ ಮಾಡಿ ಹಾಕಿದ್ದು. ಸ್ಟಿಲ್ ದೇ ಆರ್ ಅಂಡರ್ ಆಲ್ಮೋಸ್ಟ್ 7-8 ವರ್ಷದಿಂದ ಜೈಲಲ್ಲಿದ್ದಾರೆ. ಆ ಸಂದರ್ಭದಲ್ಲಿ ನಾವು ಏನು ಹಾರ್ಡ್ ಕೋರ್ ಕ್ರಿಮಿನಲ್ಸ್ ಕ್ರೈಮನ್ನೇ ಒಂದು ಹೀರೋಯಿಸಮ್ ವೈಭವೀಕರಿಸ್ಕೊಂಡು ಅದನ್ನು ಒಂಥರ ಮೆಟಮಾರ್ಪೈಸ್ ಆಗಿಬಿಟ್ಟಿರ್ತಾರೆ, ರೂಪಾಂತರ ಆಗಿಬಿಟ್ಟಿರ್ತಾರೆ. ಅವರ ರಕ್ತ ನೋಡೋದಾಗಲಿ, ಆ ಅಪರಾಧ ಮಾಡೋವಂಥದ್ದಾಗಲಿ ಅದೊಂದು ಸಹಜ ಕ್ರಿಯೆ ಥರ, ರಿಮಾರ್ಕ್ಸ್ ಇರೋದಿಲ್ಲ. ಅಂಥ ಸಂದರ್ಭದಲ್ಲಿ ನಾವು ಈ ಸಂಘಟಿತ ಅಪರಾಧಗಳಿಗೆ ಕಠಿಣ ಕ್ರಮ ತಗೊಂಡು ಕಾನೂನಿನಲ್ಲಿ ಅವಕಾಶಗಳಿದ್ದಾವೆ. ಅದರಲ್ಲಿ ಏನು ಕೆಲವೊಂದು ಲ್ಯಾಂಡ್ಮಾರ್ಕ್ ಕೇಸಸ್ ಮಾಡಿದ್ವಿ. ರವಿ ಪೂಜಾರಿ ಅಂಡರ್ವರ್ಲ್ಡ್ ಕೇಸಸ್ಸು, ನಾವು ಗೌರಿ ಲಂಕೇಶ್ ಕೇಸು, ಮತ್ತು ಮದನಿಯವರ ಕೇಸಕ್ಕೆ ಇದರಲ್ಲಿ SFI ಇದರದ್ದು ಸಿಮಿ ಆ್ಯಂಡ್ KFD PFI ಎಲ್ಲ ಕೇಸಸ್ ಹಾಕಿದ್ವಿ. ಸ್ಟಿಲ್ ಕರ್ನಾಟಕದಲ್ಲಿ ಸ್ಟಿಲ್ ಇಟ್ಟಿದೆ. ಗೌರಿ ಲಂಕೇಶ್ ಕೇಸನ್ನು ಸಹಿತ ಅದರಲ್ಲಿ ತನಿಖಾ ತಂಡದ ಭಾಗವಾಗಿದ್ದೆ ನಾನು. ವಿ ಡಿಡ್ ಪ್ರಾಂಪ್ಟ್ ಎಫರ್ಟ್ಸ್ ಇನ್ ದಟ್ ಕೇಸಸ್. ಕೆಲವಾರು ಬಾರಿ ಕನ್ಕ್ಲೂಷನ್ಗೆ ಬರ್ಲಿಕ್ಕೆ ಆಗದೆ ಇದ್ದಾಗ ಹೇಗೆ ಅನಿಸುತ್ತೆ ಆ ರಾತ್ರಿಗಳು? ಹೌ ಡು ಯು ಬರ್ನ್ ದ ಮಿಡ್ ನೈಟ್ ಆಯಿಲ್? ಹೇಗೆ ನಿಮಗೆ ರಾತ್ರಿಗಳು ಅನಿಸುತ್ತೆ? ಆ ಟೈಮಲ್ಲಿ ಸಾಲ್ವ್ ಮಾಡೋಕೆ ಆಗ್ತಿಲ್ವಲ್ಲ, ಏನಾಯಿತು,
ಎಲ್ಲೂ ಬಂದು ನಿಲ್ತಿಲ್ವಲ್ಲ ಒಂದು ಕಡೆ ಅಂದಾಗ ಆಗ ನಿಮ್ಮ ಮನಸ್ಸಿನಲ್ಲಿ ಆಗುವಂಥ ತುಮುಲಗಳೇನು? ದಟ್ ಇಸ್ ದೇರ್. ಹಲವಾರು ಸಂದರ್ಭದಲ್ಲಿ ನಾವು ವಿಫಲ ಆಗಿರೋ ಸನ್ನಿವೇಶಗಳಿದ್ದಾವೆ. ನಾವು ಇಟ್ಸ್ ಜಸ್ಟ್ ಹ್ಯೂಮನ್ ಲಿಮಿಟೇಷನ್, ಎಲ್ಲವೂ ಪರ್ಫೆಕ್ಟ್ ಆಗಬೇಕು ಅಂತಿಲ್ಲ, ಒಂದು 100 ಕೇಸಲ್ಲಿ ನಾವು 100 ಕೇಸ್ ಭಾಳಷ್ಟು ವಿಫಲ ಆಗಿದ್ದೀವಿ. ಅನಿವಾರ್ಯ ಸಂದರ್ಭದಲ್ಲಿ ನಾವು ಅದನ್ನು ಪ್ರಯತ್ನಶೀಲರಾಗಿದ್ದು ಸಹಿತ ನಾವು ಇದು ಮಾಡಿದ್ವಿ. ಪ್ರಯತ್ನ ಮಾಡ್ದೇ ಇದಾದರೆ ಬೇರೆ, ಬಟ್ ಸಾಕಷ್ಟು ಎಫರ್ಟ್ಸ್ ಆಗಿ ಪತ್ತೆ ಹಚ್ಚಕ್ಕಾಗಲ್ಲ. ಒಂದು ಕೇಸಿನ ಪೈಲೇಟಲ್ಲಿ ಒಂದು ಮಗುದು ನಮ್ಮ ಮನಸ್ಸಲ್ಲಿ ಕೊರಗೋಗುವಂಥದ್ದು, ಒಂದು 16 ಇಯರ್ಸ್ ಮಗು, ಒಂದು ಮೋಹಿನಿ ಅಂತೇಳಿ, ಶೀಲ್ ಫ್ರಮ್ ಬನಾರಸ್. ಅವರಕ್ಕ ಜರ್ನಲಿಸ್ಟ್ ಆಗಿರ್ತಾರೆ, ಪೈಲೇಟಲ್ಲಿ ಮನೆ ಮಾಡಿರ್ತಾರೆ. ಮಧ್ಯಾಹ್ನ ಮಗು ಸ್ಕೂಲಿಂದ ಬರ್ತದೆ, ಫಸ್ಟ್ PU ಸೇರಿರ್ತಾರೆ. ಅದರಲ್ಲಿ ರಾಮಮೂರ್ತಿ ನಗರ ಕಾಲೇಜಲ್ಲಿ ಪೈಲೇಟಲ್ಲಿ ಬಂದಿರ್ತಾರೆ. ಮಗುನ ಕೊಲೆ ಮಾಡಿ ಮುಖದ ಮೇಲೆ ಉಪ್ಪು ಹಾಕಿ, ಮೆಣಸಿನ ಪುಡಿ ಹಾಕಿ, ಜಸ್ಟ್ ಅದಕ್ಕೆ ನಾವು ಸುಮಾರು ಒಂದು 3 ತಿಂಗಳು ಪ್ರಯತ್ನ ಮಾಡಿದ್ವಿ. 3 ತಿಂಗಳು ಪ್ರಯತ್ನ ಮಾಡಿದ್ವಿ. ಅದರಲ್ಲಿ ಕನ್ಕ್ಲೂಷನ್ಗೂ ಬಂದಿದ್ವಿ ಯಾರು ಇಂಥವ್ರು ಮಾಡಿದ್ದಾರೆ ಅಂತ. ಸ್ಟಿಲ್ ಆ ಮಗು ಭಾಳ, ಅವ್ರ ತಾತ ಕವಿಯಾಗಿದ್ದರು ಬನಾರಸ್ಸಲ್ಲಿ. ಇವತ್ತು ಇಂಥದ್ದು ಮಾಡಿದೆ, ಅಜ್ಜಿ ತಾತ ಏನು ಮಾಡ್ತಾಯಿದ್ರು, ಊರಿಗೆ ಏನು ಮಾಡ್ತಿದ್ರು, ಭಾಳ ಇಲ್ಲ ಡೈರಿ ಯೂಸ್ ಟು ರೀಡ್ ಇಟ್ ರೆಗ್ಯುಲರ್ಲಿ. ಯಾಕೆ ಮಗುಗೆ ಹಿಂಗಾಗಿರ್ಬೋದು, ಯಾರನ್ನ ಗೊತ್ತಿರೋಂಥವ್ರ ಅಪರಾಧಿಗಳು ಏನು ಉದ್ದೇಶಕ್ಕೆ ಮಾಡಿರ್ಬೋದು ಅಂತೇಳಿ. ನಮ್ಗೆ ಅಜ್ಜಿ ಇವತ್ತು ನನಗೆ ಪೆನ್ ಕೊಡಿಸಿದ್ರು, ನನಗೆ ಊಟ ಕೊಡಿಸಿದ್ರು, ಆ ಫೀಲಿಂಗ್, ಎಮೋಷನ್ಸ್. ವಿ ಕಂಪ್ಲೀಟ್ಲಿ ಸೆಟ್ ಆಫ್ ಟೀಮ್ ಭಾಳಷ್ಟು ಎಫರ್ಟ್ಸ್ ಮಾಡಿದ್ವಿ. ಆ ಥರ ಭಾಳಷ್ಟು ಸಂದರ್ಭಗಳಲ್ಲಿ ನಾವು ವಿಫಲ ಆಗಿರೋದಿದೆ. ಎಸ್, ವಿ ಫೀಲ್ ಸಮ್ಟೈಮ್ಸ್ ನೋವು ಕೂಡ ಆಗ್ತದೆ, ವಿ ಶುಡ್ ಹ್ಯಾವ್ ಡನ್ ಮಚ್ ಮೋರ್ ಅಂತ. ಸಮ್ಟೈಮ್ಸ್ ಎಲ್ಲ ಕೆಲಸಲ್ಲ ಇದಾಗೋದು ವಿತ್ ಆಲ್ ಹ್ಯೂಮಿಲಿಟಿ. ಯಾಕಂದ್ರೆ ಇದನ್ನ ಒಪ್ಕೊಳ್ಳೋರು ತುಂಬಾ ಕಡಿಮೆ. ಯಾಕಂದ್ರೆ ಅದು ಮನಸ್ಸಿಗೆ ನೋವಾಗುತ್ತೆ, ಒಂದು ಈಗೋ, ಒಂದು ಸ್ವಾಭಿಮಾನ ಅಡ್ಡ ಬರುತ್ತೆ. ಅಂದ್ರೂ ಕೂಡ ಯು ಹ್ಯಾವ್ ಅಕ್ಸೆಪ್ಟೆಡ್ ದಟ್. ಯಾಕಂದ್ರೆ ಎಸ್, ಹ್ಯೂಮನ್ ಲಿಮಿಟೇಷನ್ ಆಫ್ಟರ್ ಆಲ್. ನಾವು ಎಲ್ಲವನ್ನೂ ಪರ್ಫೆಕ್ಟ್ ಆಗಿ ಮಾಡಬೇಕು ಅನ್ನುವಂಥ ಯಾಂತ್ರಿಕತೆಗೆ ನಾವು ಹೋಗ್ಲಿಕ್ಕೆ ಆಗಲ್ಲ. ಈ ರೀತಿ ಅನೇಕ ಕೇಸಸ್ಗಳು ನಿಜವಾಗ್ಲೂ ನಮಗೆ ಬೇಜಾರಾಗುತ್ತೆ. ಇಂಥ ಕೇಸ್ಗಳ ಜೊತೆಗೆ ಕೆಲವಾರು ಬಾರಿ ನಿಮ್ಮ ಮನಸ್ಸಿಗೆ ಏನು ಅನಿಸುತ್ತೆ ಆ್ಯಕ್ಚುಲಿ ಈ ಕೇಸ್ಗಳನ್ನು ನೋಡಿದಾಗ, ಒಂದು ಮರ್ಡರ್ ಕೇಸ್ನ ನೋಡಿದಾಗ ಹೇಗೆ ನೀವು ಮೊದಲು ಸ್ಪಂದಿಸ್ತೀರಾ ಅದಕ್ಕೆ? ಇಟ್ ಇಸ್ ದ ಮೋಸ್ಟ್ ಇನ್ನಸ್ ಕೇಸ್. ಅಂದರೆ ಅಲ್ಲಿ ಭಾವನೆಗಳು ವ್ಯಕ್ತವಾಗಲ್ವಾ? ಒಂದು ಕ್ರೈಮ್ ಸೀನ್ಗೆ ಹೋದಾಗ ನಿಮ್ಮ ಮನಸ್ಸು ಹೇಗಿರುತ್ತೆ? ಬಟ್ ಅದು ಜನಸಾಮಾನ್ಯರಿಗೆ ಗೊತ್ತಾಗ್ತಾ ಇಲ್ಲ. ಭಾರಿ ಪ್ರಮಾಣದಲ್ಲಿ ಆ ಥರ ಪ್ರಕರಣಗಳು ದಾಖಲಾಗ್ತವೆ. ಈಗೂ ಇಂಥ ಅಭಿವೃದ್ಧಿ ಹೊಂದಿದ ಸಂದರ್ಭದಲ್ಲೂ, ಪ್ರಗತಿಶೀಲ ಸಮಾಜ ಇರುವಂಥ ಸಂದರ್ಭದಲ್ಲೂ, ಎಲ್ಲರಿಗೂ ಶಿಕ್ಷಣ ಎಲ್ಲ ಇದ್ದ ಫೆಸಿಲಿಟಿ ಇದ್ದಂಥ ಸಂದರ್ಭದಲ್ಲೂ ಕೊಲೆಗಳಂಥ ಗಂಭೀರ ಪ್ರಕರಣಗಳು ಸಾಕಷ್ಟು ಹೆಚ್ಚಿನ ಪ್ರಮಾಣದಲ್ಲಿ ದಾಖಲೆ ಆಗ್ತದೆ. ಅದು ರೌಡಿ ರಿಲೇಟೆಡ್ ಪ್ರಕರಣಗಳು. ಉದ್ದೇಶ ಅದು ಮೇನ್ಲಿ ಎಕ್ಸ್ಟಾರ್ಷನ್, ಅವನು ಏನೋ ಒಂದು ಲಾಭ, ಅನ್ಡ್ಯೂ ಅಡ್ವಾಂಟೇಜ್ ಪಡ್ಕೊಳ್ಬೇಕು ಅಂಥದ್ದು. ಅದು ಬಿಟ್ಟರೆ 2 ಆಪ್ಷನ್ಸಲ್ಲಿ ಮರ್ಡರ್ಸ್ ಆಗ್ತದೆ, ಮಹಿಳೆ ಮತ್ತು ಒಂದು ಪ್ರಾಪರ್ಟಿ ಸಲುವಾಗಿ ಇರುವಂಥದ್ದು. ಎಸ್, ವಿ ಪ್ರೈಮಾ ಫೇಸಿ ಅಸೆಸ್ ಮಾಡ್ತೀವಿ ಏನು ಯಾವ ರೀತಿ ಆಗಿರ್ಬೋದು ಏನು ಅಂತ. ಅದು ಮೆನ್ಸ್ ಯಾತಕ್ಕಾಗಿ ಅಂತ ಏನು ಕೇಳ್ತೀವಿ. ಏನು ಇದರಲ್ಲಿ ಕೂಡ ಜೆಂಡರ್ ಬಯಾಸ್ ಇದೆಯಾ? ಅಂದರೆ ಒಂದು ಹೆಣ್ಣು ಏನಾದರೂ ಅಪರಾಧ ಮಾಡಿದಾಳೆ ಅಂತ ಅನ್ಸಿದ್ರೆ ಅವರ ಮನಸ್ಥಿತಿಗೂ ಹಾಗೂ ಒಂದು ಗಂಡು ಅಪರಾಧ ಮಾಡುವಾಗ ಅವರ ಮನಸ್ಥಿತಿಗೂ ವ್ಯತ್ಯಾಸ ಇರುತ್ತಾ ಏನಾದರೂ? ಅಥವಾ ಆ ಸಮಯ ಸಂದರ್ಭಕ್ಕೆ ಮಾಡಬೇಕು ಅಂತ ಮಾಡಿರ್ತಾರ? ಓವರಾಲ್ 30 ವರ್ಷದ ನನ್ನ ಸರ್ವಿಸಲ್ಲಿ ಹೇಳ್ಬೇಕಾದ್ರೆ ಮಹಿಳೆ ಕೊಲೆ ಮಾಡೋಂಥದ್ದು ಆಲ್ಮೋಸ್ಟ್ ಲೆಸ್ ದೆನ್ 1%. ತನ್ನ ರಕ್ಷಣೆಗೆ ಅನಿವಾರ್ಯ ಸಂದರ್ಭದಲ್ಲಿ ಏನಾದ್ರು ಆಗಿರ್ಬೋದು, ತುಂಬ ಹ್ಯಾರಾಸ್ಮೆಂಟ್ ತಡೆಯಲಾರದೆ ತನ್ನ ಉಳಿಗಾಲಕ್ಕಾಗಿ, ತನ್ನ ಮಕ್ಕಳ ಉಳಿಗಾಲಕ್ಕಾಗಿ ಮಾಡಿರ್ಬೋದು. ಅಪರಾಧ ಪ್ರಮಾಣದಲ್ಲಿ ಗಂಡಸದೇ ಜಾಸ್ತಿ ಕೊಡುಗೆ ಇದೆ. ಕಾನೂನಿನಲ್ಲಿ ಎಲ್ಲರೂ ಈಕ್ವಲ್ಲೇ ಇದ್ದಾರೆ. ಹೌದು. ಬಟ್ ಕೊಲೆ ಅಂತ ಪ್ರಕರಣಗಳಲ್ಲಿ ಮಹಿಳೆ ಭಾಗವಹಿಸೋದು ಭಾಳಷ್ಟು ಕಡಿಮೆ. ಒಂಥರ ಏನಂತಾರೆ, ಇಂಪ್ರೆಸ್ ಮಾಡಿಸಿರ್ಬೋದು, ಮೋಟಿವೇಟ್ ಮಾಡಿರ್ಬೋದು. ನೇರವಾಗಿ ಭಾಗವಹಿಸಿ ಕೊಲೆ ಮಾಡೋಂಥದ್ದೆಲ್ಲ ಭಾಳನೇ ಭಾಳ ಕಡಿಮೆ. ಸ್ಟಿಲ್ ಬಟ್ ದೇ ಆರ್ ಈಕ್ವಲ್, ದೇ ಆರ್ ಟ್ರೀಟೆಡ್ ಆ್ಯಂಡ್ ದೇ ವಿಲ್ ಬಿ ಬ್ರಿಂಗ್ ಇಟ್ ದ ಬುಕ್ಸ್, ಲಾ ಬುಕ್ಸ್ ಲೀಗಲ್. ಓಕೆ. ಇನ್ನು ಒಂದು ಪ್ರಕರಣ ನಾವು ಇತ್ತೀಚಿನ ದಿನಗಳಲ್ಲಿ ನೋಡಿರೋದೇ ಆದರೆ ಕೆಂಪು ಚಂದನ, ರಕ್ತ ಚಂದನ, ಈ ಒಂದು ರೆಡ್ ಸ್ಯಾಂಡಲ್ ಕೇಸ್, ಇದ್ರ ಬಗ್ಗೆ ನೀವು ಹೇಳೋದಾದರೆ ಹೇಗೆ? ನಾನು ಈಸ್ಟ್ ಡಿವಿಷನಲ್ಲಿ, ನಾನು ಸಿಟಿನಲ್ಲಿ ನಾನು ಕ್ರೈಮ್ ಬ್ರಾಂಚಲ್ಲಿ 4 ವರ್ಷ ಇದ್ದೆ. ಮಹದೇವಪುರ ಇದ್ದೆ, ಭಾರತೀನಗರ ಇದ್ದೆ, ಫ್ರೇಜರ್ ಟೌನ್ ಇದ್ದೆ, ಇಲ್ಲಿ ಕೋಲಾರ, ಆನೇಕಲ್ಲು. ನಂದೇನು ಅಂದರೆ ಎಲ್ಲ ರಾಜ್ಯದ ಎಲ್ಲ ಭಾಗಗಳಲ್ಲಿ ನಾನು ಒಂದು 12 ಜಿಲ್ಲೆಗಳಲ್ಲಿ ಕೆಲಸ ಮಾಡಿದ್ದೀನಿ. ಈ ಕೋಲಾರ ಇದ್ದಾಗ ಜಸ್ಟು ನಲಮಲ ಫಾರೆಸ್ಟಿಂದ ರೆಡ್ ಸ್ಯಾಂಡಲ್, ಈ ಚಂದನಕ್ಕಿಂತ ರೆಡ್ ಸ್ಯಾಂಡಲ್ ವೆರಿ ಪ್ರೆಸ್ಟಿಜಿಯಸ್, ವ್ಯಾಲ್ಯೂಬಲ್. ಇಟ್ ಎಕ್ಸ್ಪೋರ್ಟ್ ಟು ದಿಸ್ ಒನ್ ಚೈನಾಗೆ ಮತ್ತು ಜಪಾನ್ಗೆ ಹೋಗ್ತದೆ. ಅದರಲ್ಲಿ
ಇದೆಲ್ಲ ಮಾಡ್ತಾರೆ, ಪಿಯಾನೋಸ್ ಎಲ್ಲ ಮಾಡ್ತಾರೆ, ಮೆಡಿಕಲ್ ಮತ್ತು ಅವ್ರಿಗೊಂದು ವಾಸ್ತು ಸಲುವಾಗಿ ದೈವತ್ವಕ್ಕೆ ಪ್ರತೀಕವಾಗೆಲ್ಲ ಮಾಡ್ತಾರೆ. ಆ ಸಂದರ್ಭದಲ್ಲಿ ನಾವು ಒಂದು ಚೇಸ್ ಮಾಡಿ ಒಂದು 4 ಟನ್ನಷ್ಟು ಅರೆಸ್ಟ್ ಮಾಡಿದ್ವಿ, ಅದನ್ನು ಸೆಕ್ಯೂರ್ ಮಾಡಿದ್ವಿ. ಈಗ ಅಲ್ಲಿ ಕಡಿಮೆ ಆಗಿದೆ, ಕಟ್ಟಿಗೆನಲ್ಲಿ ಅಂತೇಳಿ ಎಲ್ಲ ಮಾಡಿದ್ವಿ. ಅದು ಕೂಡ ಒಂದು ಲ್ಯಾಂಡ್ ಮಾರ್ಕ್ ಅಲ್ವಾ. ನಾವು ಸಿನಿಮಾಗಳನ್ನ ನೋಡಿ ಕೆಟ್ಟದ್ದನ್ನು ವೈಭವೀಕರಿಸಿ ತೋರಿಸೋದ್ರಿಂದ ಒಳಿತು ಯಾವುದು ಕೆಡಕು ಯಾವುದು ಅನ್ನೋದೇ ಅನೇಕ ಬಾರಿ ಗೊತ್ತಾಗಲ್ಲ. ನೋಡುವವರಿಗೆ ದೇ ಗೋ ಇನ್ ದ ಫ್ಲೋ, ಓಕೆ ಹೀಗೂ ನಾವು ಮಾಡ್ಬೋದು ಅಂತ. ಮಾಧ್ಯಮ ಜನರ ಅಪರಾಧಿಗಳಿಗೂ ಪ್ರಭಾವ ಬೀರ್ತದೆ. ಚೂಸ್ ವ್ಯಕ್ತಿ ಯಾವ್ದು ಒಳಿತೆ, ಯೂತ್ ಮೇನ್ಲಿ ಅವರು ಹೆಚ್ಚು ಪ್ರಭಾವಿತರಾಗ್ತಾರೆ ಅದನ್ನ ನೋಡಿ. ಮೋಸ್ಟ್ ಇಂಪ್ರೆಸ್ ಆನ್ ವಿಜುವಲ್ ಎಫೆಕ್ಟ್ಸ್ ಜಾಸ್ತಿ ಇರ್ತದೆ, ಅವ್ರಿಗೆ ಇಂಪ್ರೆಸ್ ಆಗ್ತಾರೆ. ಸೊ ಇದನ್ನ ನೋಡಿ ಅನೇಕರು ಅಪರಾಧ ಮಾಡಿರೋರು ಇದ್ದಾರೆ. ಆ ಕುರಿತಾಗಿ ಹೆಚ್ಚಿನ ಮಾಹಿತಿಯನ್ನ ನಿಮ್ಮಿಂದ ಪಡ್ಕೊಳ್ತೀನಿ. ಒಂದು ಚಿಕ್ಕ ವಿರಾಮ ತಗೊಳ್ಳೋಣ ಸರ್. ವೀಕ್ಷಕರೇ, ವಿಶೇಷ ಕಾರ್ಯಕ್ರಮದಲ್ಲಿ ಈಗೊಂದು ಕಿರು ವಿರಾಮ. ವಿರಾಮದ ನಂತರ ಮತ್ತಷ್ಟು ವಿಶೇಷ ಮಾಹಿತಿ ನಿಮಗಾಗಿ. ಸಮಾಜಘಾತುಕ ಶಕ್ತಿಗಳ ನಿದ್ದೆಗೆಡಿಸುವ ಗಟ್ಟಿ ಧ್ವನಿಯ ಹೆಸರೇ ಪೊಲೀಸ್. ಮಾಯಾ ಲೋಕದ ಮಹಾನಗರಿಗಳಲ್ಲಿ ಮೈ ನವಿರೇಳಿಸುವ ರೋಚಕ ಹೆಸರೇ ಪೊಲೀಸ್. ತುರ್ತು ಬಂದೋಬಸ್ತ್ ಎಂದು ಬಂದಾಗ ತನ್ನ ಬಂಧು ಬಾಂಧವರನ್ನ ಮರೆತು ತನ್ನ ಗತ್ತು ಗಮ್ಮತ್ತಿನಿಂದ ಕರ್ತವ್ಯ ಪ್ರಜ್ಞೆ ಮೆರೆಯುವ ನಮ್ಮ ಪೊಲೀಸ್ ಎಂದರೆ ಭಾವಗಳ ಕಾಯಕ, ಸಂಕಲ್ಪ, ರಣರೋಚಕ, ಆದರ್ಶದ ಸಂಕೇತ, ತ್ಯಾಗದ ಪ್ರತೀಕ ನಮ್ಮ ಇಂಡಿಯನ್ ಪೊಲೀಸ್. ಬ್ರಾಂಡ್ ಅಂಬಾಸಿಡರ್ ವಿಶೇಷ ಕಾರ್ಯಕ್ರಮಕ್ಕೆ ಮರಳಿ ಸ್ವಾಗತ. ನೀವು ವೀಕ್ಷಿಸ್ತಿದ್ದೀರಾ ಈ ವಿಶೇಷ ಸಂದರ್ಶನವನ್ನ. ಮತ್ತಷ್ಟು ರೋಚಕ ಮಾಹಿತಿ ಹಾಗೂ ಸಾಧನೆಯ ಕ್ರಮಗಳನ್ನ ಈಗ ಕೇಳಿ ತಿಳ್ಕೊಳ್ತಾ ಹೋಗೋಣ. ಸರ್, ತಿಳಿಸ್ತಾ ಇದ್ರಿ ಯಾವೆಲ್ಲ ರೀತಿಯಾಗಿ ಕೇಸಸ್ಗಳು ಬರುತ್ತೆ. ಕೆಲವಾರು ಸಾಂದರ್ಭಿಕವಾಗಿ, ಕೆಲವಾರು ಅಂಡರ್ ಪ್ರೆಷರ್ಸ್, ಕೆಲವು ರಿಸ್ಕ್ ಟೇಕಿಂಗ್ ಎಬಿಲಿಟೀಸ್ ಇಂದ, ಕೆಲವು ಅಗ್ರೆಷನ್ ಇಂದ ಸಾಲ್ವ್ ಮಾಡಬೇಕಾಗತ್ತೆ. ಪ್ರತಿಯೊಂದಕ್ಕೂ ಒಂದೊಂದು ಹೊಸ ಆಯಾಮದಲ್ಲಿ ನೀವು ನೋಡಬೇಕಾಗತ್ತೆ ಅನ್ನೋದನ್ನು ತಿಳಿಸ್ಕೊಡ್ತಾ ಇದ್ರಿ. ಈಗ ನಾವು ನೋಡೋದೇ ಆದರೆ ಜೀರಿಯಾಟ್ರಿಕ್ ಕೇಸಸ್, ಈ ವಯಸ್ಸಾದವರು, ಹಿರಿಯ ನಾಗರಿಕರ ಕೇಸಸ್ಗಳು ಬಂದಾಗ ಹೆಚ್ಚಾಗಿ ನೀವು ನೋಡಿದಂಥ ಒಂದು ತುಂಬ ಮನಸ್ಸಿಗೆ ಇದಾದಂಥ ಕೇಸಸ್ ಯಾವುದಾದ್ರೂ ಇದೆಯಾ ಸಾಲ್ವ್ ಮಾಡಿದಂಥದ್ದು, ವಿಚ್ ಪೀಪಲ್ ನೀಡ್ ಟು ನೋ? ಏನು ಇದರಿಂದ ನಾವು ಜಾಗೃತಿಯನ್ನು ಪಡ್ಕೊಳ್ಬೇಕು? ಈಗ ಸೀನಿಯರ್ ಸಿಟಿಸನ್ಸ್ದು ಎಲ್ಲನೂ ಫ್ಯಾಮಿಲಿ ರಿಲೇಷನ್ಸ್ ರಿಲೇಟೆಡ್ ಕೇಸಸ್ಸೇ ಬರ್ತಾ ಇದ್ರು ಜಾಸ್ತಿ ಇದು ಮಾಡಿಕೊಂಡು. ಈಗ ಅಂದ್ರೆ ಅವರ ಸಮುದಾಯದಲ್ಲೇ, ಅವರ ಒಂದು ಫ್ಯಾಮಿಲಿನಲ್ಲೇ ರಿಲೇಟೆಡ್ ಫಾರ್ ಗೇನ್, ಮಕ್ಕಳ ಸರಿಯಾಗಿ ನೋಡ್ಕೊತಾ ಇಲ್ಲ ಅಥವಾ ಆಸ್ತಿ ಕೊಡ್ತಾ ಇಲ್ಲ, ತೊಂದರೆ ಕೊಡ್ತಿದ್ದಾರೆ ಅಂತ. ದಾಟ್ ವಿ ಹ್ಯಾವ್ ಅ ಸಪ್ರೇಟ್ ಸೆಲ್ ಆ್ಯಂಡ್ ನಾವು ಅವ್ರಿಗೆ ಆದ್ಯತೆ ಮೇರೆಗೆ ಕೂತ್ಕೊಂಡು ಕರೆಸಿ ಸಾಧ್ಯವಾದಷ್ಟು ಅವ್ರನ್ನ ಪರಿಹರಿಸೋದಕ್ಕೆ ಒಂದು ಕೌನ್ಸಿಲಿಂಗ್ ಮಾಡಿ, ಫ್ಯಾಮಿಲಿ ಎಲ್ಲ ಕರೆಸಿ ಕೌನ್ಸಿಲಿಂಗ್ ಮಾಡಿ ಅವ್ರಿಗೆ ಈ ಥರ ಹೇಳಬೇಕು ಅಂತೇಳಿ. ಅಂದರೆ ಸೀನಿಯರ್ ಸಿಟಿಸನ್ ಸೆಲ್ ಅಂತ ಅಸಿಸ್ಟೆಂಟ್ ಕಮಿಷನರ್ ಅವ್ರನ್ನ ಜೊತೆಗೆ ಹಾಕ್ಕೊಂಡು ಅದು ಸಾಧ್ಯ ಆದಷ್ಟು ಬಗೆಹರಿಸೋದಕ್ಕೆ ಪ್ರಯತ್ನ ಮಾಡ್ತೀವಿ. ಸೊ ಸೀನಿಯರ್ಸ್, ಹಿರಿಯ ನಾಗರಿಕರು ಯಾರೇ ಆಗಿದ್ರು, ಅಟ್ಲೀಸ್ಟ್ ಈ ಥರ ಒಂದು ಜಾಗ ಇದೆ, ಅಲ್ಲಿ ಆಪ್ತ ಸಮಾಲೋಚನೆಯನ್ನ ಮಾಡ್ತಾರೆ, ಅಲ್ಲಿ ಹೋಗಿ ಹೇಳ್ಕೊಳ್ಳೋದು ಬೆಟರ್. ಯಾಕಂದ್ರೆ ಒಂದು ಬಾರಿ ಠಾಣೆನಲ್ಲೇ ಆಪ್ತ ಸಮಾಲೋಚನೆ ಇರ್ತದೆ. ಈಗಂತೂ ನಮ್ಮ ಕರ್ನಾಟಕ ಸರ್ಕಾರ, ಮೊನ್ನೆ ಗೃಹ ಮಂತ್ರಿಗಳು ಮತ್ತು ನಮ್ಮ DG ಸಾಹೇಬರು ಮನೆ ಪೊಲೀಸ್ ಅಂತ ಒಂದು ಪ್ರಾರಂಭ ಮಾಡಿದ್ದಾರೆ. ಅದು ಮತ್ತಷ್ಟು, ಯಾಕಂದ್ರೆ ಯಾರು ಪೊಲೀಸ್ ಠಾಣೆ ಬರೋಕ್ಕೆ ಇಷ್ಟಪಡಲ್ಲ. ಯಾರಿಗಾದ್ರೂ ಭಯ ಆಗುತ್ತೆ, ಠಾಣೆ ಮೆಟ್ಲಿಗೆ ಯಾಕೆ ಹತ್ತಬೇಕು? ಅವ್ರ ದೇ ಹ್ಯಾವ್ ಸಮ್ ಇನರೆಂಟ್ ಫಿಯರ್, ಏನೋ ಒಂದು ಒಳಗಡೆ ಆತಂಕ, ಭಯ. ಪ್ರಾಯಶಃ ಬಹಳ ಅವ್ರ ಫ್ಯಾಮಿಲಿ ಯಾರು ಹತ್ತಿರಲ್ಲ ಆ ಒಂದು ಠಾಣೆ ಮೆಟ್ಟಲನ್ನ. ಮತ್ತೆ ಸಾಮಾಜಿಕ ಒಂದು ಸಾಮಾನ್ಯ ಅಭಿಪ್ರಾಯವನ್ನು ಪೊಲೀಸರ ಬಗ್ಗೆ ಇರುವಂಥದ್ದು ಕೂಡ. ಹಾಗಾಗಿ ನಾವು ಮನೆಗೆ ಅಂತಲೇ ಈಗೆಲ್ಲ ನಮ್ದು ಹಳ್ಳಿಗಾಡು ಗ್ರಾಮಾಂತರ ಜಿಲ್ಲೆ ವ್ಯಾಪ್ತಿನಲ್ಲಿ ಹೋದಾಗ ಅವ್ರಿಗೆ 1-to-1 ಅಪ್ರೋಚ್ ಮಾಡೋದಕ್ಕೆ ಅದೊಂದು ಅಂಥ ಸಂದರ್ಭದಲ್ಲಿ ಎಲ್ಲನೂ ಅಭಿಪ್ರಾಯ ಸಾಕಷ್ಟು ಮಾರ್ಪಾಡುಗಳು ಬಂದಿದೆ. ಇನ್ನು ವಿಮೆನ್ಗಾಗಿ ಕೂಡ ಅವರು ಇದ್ದ ಜಾಗದಲ್ಲೇ ಕರೆ ಮಾಡಿದ್ರೆ ಮನೆಗೆ ಲೇಡಿ ಪೊಲೀಸೇ ಹೋಗ್ತಾರೆ. ಸೊ ಸಾಕಷ್ಟು ಈಗ ಹೆಚ್ಚಿನ ಪ್ರಮಾಣದಲ್ಲಿ ಮಹಿಳಾ ಠಾಣೆಯನ್ನು ಪ್ರಾರಂಭ ಆಗಿದೆ. ಸೈಬರ್ ಠಾಣೆಗಳಿದ್ದಂಗೆ ಅದೊಂದು ಪ್ರತ್ಯೇಕ ಠಾಣೆ ಆಗಿದೆ. ಅವರಿಗೆ ಮಹಿಳಾ ಅಧಿಕಾರಿಗಳು ನಮ್ಮಲ್ಲಿ ಈಗ ಹೆಚ್ಚು 33% ಮಹಿಳಾ ಅಧಿಕಾರಿಗಳಿದ್ದಾರೆ. ದೇ ಕ್ಯಾನ್ ಎಕ್ಸ್ಪ್ರೆಸ್ ದೇರ್ ಇಂಟೆನ್ಸ್ ಫೀಲಿಂಗ್ ಏನಿದೆ, ಹಿಂಗಾಗಿದೆ ಸಮಸ್ಯೆನ ಮುಕ್ತವಾಗಿ ಅವರಿಗೆ ಅವ್ಯಕ್ತಕ್ಕೆ ಅವಕಾಶ ಇದೆ ಇಲಾಖೆಯಲ್ಲಿ. ಇನ್ ದಟ್ ಕಾನ್ಸೆಪ್ಟ್ ಅವರ್ ಸ್ಟೇಟ್ ಸ್ಟ್ಯಾಂಡ್ಸ್ ಫಾಸ್ಟ್ ಇನ್ ಕ್ರಿಯೇಟಿಂಗ್ ಸೈಬರ್ ಪೊಲೀಸ್ ಸ್ಟೇಷನ್, ವುಮೆನ್ ಪೊಲೀಸ್ ಸ್ಟೇಷನ್. ಭಾರತದಲ್ಲಿ ಏನೇ ಒಂದು ಹೊಸ ಸಿಸ್ಟಮ್ ಒಂದು ಪ್ರಾರಂಭ ಆಗಿದೆ ಅಂದರೆ ದಟ್ ಇಸ್ ಫಸ್ಟ್ ಇನ್ ಕರ್ನಾಟಕ. ಅಷ್ಟೊಂದು ಕ್ರಿಯಾಶೀಲ ಅಧಿಕಾರಿಗಳು ಇದೆ ಮತ್ತು ಸರ್ಕಾರಗಳು ಕೂಡ ಆದ್ಯತೆಯನ್ನು ಕೊಡ್ತಾ ಇದ್ದೇವೆ ಇಲಾಖೆಗೆ. ಅದು ನನಗೆ ಎಷ್ಟು ಸಮಂಜಸ, ಎಷ್ಟು ಪ್ರಸ್ತುತ ಅನ್ಸುತ್ತೋ ಗೊತ್ತಿಲ್ಲ, ನಿಮ್ಮ ಹತ್ರ ಕೇಳಬೇಕು. ಈಗ 33% ಇದೀವಿ ಮಹಿಳೆಯರು ಅಂತ ಅಂದುಕೊಂಡ್ರೆ, ಮಹಿಳೆಯರು ಒಂದು ಕೇಸ್ನ ಸ್ಟಡಿ ಮಾಡಿ ಸಾಲ್ವ್ ಮಾಡೋಕ್ಕೂ, ಪುರುಷರು ಒಂದು ಕೇಸ್ನ ಸ್ಟಡಿ ಮಾಡಿ ಸಾಲ್ವ್ ಮಾಡೋಕ್ಕೂ ವ್ಯತ್ಯಾಸಗಳಿದೆಯಾ?
ನಥಿಂಗ್ ದೇ ಆರ್ ಮೋರ್ ಕೇಪಬಲ್. ಒಂದೇ ಕಾನೂನಿನ ಚೌಕಟ್ಟಾದ್ರೂ ಅವಕಾಶ ಒದಗಿಸೋದಷ್ಟೇ ಪ್ರತಿಯೊಬ್ಬರ ಜೀವನದಲ್ಲೂ ಅಷ್ಟೇ, ಅವಕಾಶಗಳು ಒದಗಿಸೋದು ಮತ್ತು ಅವಕಾಶಗಳು ಸಿಗುವಂಥದ್ದಷ್ಟೇ. ಮತ್ತೆ ಭಾವನಾತ್ಮಕವಾಗಿ ಅವ್ರು ಹೆಚ್ಚು ನೋಡ್ತಾರ ಕೇಸಸ್. ಅವ್ರಿಗೆ ಸ್ವಲ್ಪ ದೈಹಿಕ ಶ್ರಮ ಸಂದರ್ಭದಲ್ಲಿ ನಾವೊಂದು ಅವ್ರಿಗೊಂದು ಸಾಕಷ್ಟು ಏನಂತಾರೆ ಸ್ವಲ್ಪ ವಿಶ್ರಾಂತಿ ಸಮಯ, ಮತ್ತೊಂದು ಫ್ಯಾಮಿಲಿ ರಿಲೇಟೆಡ್. ಯಾಕಂದ್ರೆ ನಾವು ಬರೀ ಪೊಲೀಸ್ಗೆ ಆಗಲೋ ರಾತ್ರಿ ಐ ಡೋಂಟ್ ಹ್ಯಾವ್, ನನಗೇನು ಮನೇಲಿ ಮಕ್ಕಳು ಏನು ಮಾಡ್ತಿದ್ದಾರೆ, ಯಾರು ಅವಕಾಶ ಕೊಟ್ಟಿಲ್ಲ, ಟೈಮ್ ಕೊಟ್ಟಿಲ್ಲ, ಊರಿಗೆ ಹೋಗಿಲ್ಲ. ಬಟ್ ಅವ್ರಿಗೆ ಮನೆ ಮತ್ತು ಇಲಾಖೆ ಎರಡು ಜವಾಬ್ದಾರಿ. ಅಂದ್ರೆ ಕೆಲಸದ ಒಂದು ಚೌಕಟ್ಟಿನಲ್ಲಿ ಯಾವುದೇ ಗಂಡು ಹೆಣ್ಣು ಅಂತ ಲಿಂಗ ತಾರತಮ್ಯ. ವಂಡರ್ಫುಲ್ ಸೆಟ್ ಆಫ್ ವುಮೆನ್ ಪೊಲೀಸ್ ಆಫೀಸರ್ಸ್ ಇನ್ ಅವರ್ ಸ್ಟೇಟ್. ಬಹಳ ಕೇಪಬಲ್ ಇದ್ದಾರೆ. ನೀವು ನೋಡ್ತಾ ಇದ್ರಿ SITs ಎಲ್ಲ ಮಾಡಿ ಎಲ್ಲ ಎಷ್ಟೊಂದು ಅಧಿಕಾರಿಗಳಿಲ್ಲ, ಅದು ಕೂಡ ಒಂದು ವೆರಿ ಕೇಪಬಲ್. ಇನ್ನು ಸ್ಟೇಟ್ ಇಂಟೆಲಿಜೆನ್ಸ್ ಅಲ್ಲಿ ನೀವಿದ್ರಿ, ಗುಪ್ತ ವಾರ್ತಾ ಇಲಾಖೆ, ಇದರಲ್ಲಿ ಏನೆಲ್ಲ ಒಂದಷ್ಟು ನೀವು ನೆನ್ಸ್ಕೊಳ್ಬಹುದಾದಂತಹ ಒಂದಷ್ಟು ವಿಚಿತ್ರ ಅನ್ನೋ ಕೇಸ್ಗಳು ಬಂತು? ಅದು ಮೇನ್ಲಿ ಗುಪ್ತ ಇಲಾಖೆ ಇದ್ದಾಗ ನಾವು ಜಸ್ಟ್ ಕಮ್ಯುನಲ್ ವೈಲೆನ್ಸಸ್ ಬಗ್ಗೆ FI ಆಕ್ಟಿವಿಟೀಸ್ ಎಲ್ಲ ಮಾಡಿದ್ವಿ. ದಟ್ ಇಸ್ ಒಂದು ಡಿಫ್ರೆಂಟ್ ಸೆಟ್ ಆಫ್ ಪೊಲೀಸಿಂಗ್. ಜನಸಾಮಾನ್ಯರ ಜೊತೆಗೆ ಅವ್ರಿಗೆ ಬೆರೆತು ದಿನನಿತ್ಯ ದೈನಂದಿನ ಬದುಕಲ್ಲಿ ಯಾವ ರೀತಿ ಅವ್ರನ್ನ ಮಾಹಿತಿಯನ್ನು ಪಡೆಯುವಂಥದ್ದು, ಮತ್ತು ಇಲ್ಲಿಗಲ್ ಕ್ರೈಮ್ ಆ್ಯಕ್ಟಿವಿಟೀಸ್ ಏನು ನಡೀತಾ ಇದೆ ಅನ್ನೋದನ್ನೆಲ್ಲ ಒನ್ ಆಫ್ ದಿ ಅದರಲ್ಲಿ ನಾವು ಅಲ್ಲಿದ್ದಾಗ ಚಾಲೆಂಜಿಂಗ್ ಕೇಸಸ್, ಕಮ್ಯುನಲ್ ವೈಲೆನ್ಸಸ್ ಮತ್ತು ಬಾಂಬ್ ಬ್ಲಾಸ್ಟ್ ಕೇಸಸ್ ಬಗ್ಗೆ ಎಲ್ಲ ಮಾಹಿತಿ, ಚರ್ಚ್ ಬ್ಲಾಸ್ಟ್ ಕೇಸು, ಸೀರಿಯಲ್ ಬ್ಲಾಸ್ಟ್ ಕೇಸು, ಮದನಿ ಕೇಸು, KFD ಸಾಕಷ್ಟು ಮಾಹಿತಿ. ಅಂದ್ರೆ ಸಾಮುದಾಯಿಕ ಹಂತದಲ್ಲಿ ಸೌಹಾರ್ದತೆ, ಸಾಮರಸ್ಯವನ್ನ ಗುಪ್ತವಾರ್ತಿನಲ್ಲಿ ಏನು ನಡೀತದೆ ಅಂತ ಗೊತ್ತಾಗೋದಿಲ್ಲ, ಯಾರ ಪೊಲೀಸ್ ಅಂತಲೂ ಗೊತ್ತಾಗೋದಿಲ್ಲ. ಅದರದೇ ತನ್ನದೇ ಆದಂತ ಒಂದು ವಿಶೇಷತೆ. ಬಟ್ ಒಂಥರ ಗುಪ್ತಗಾಮಿನಿ ಹಾಗೆ ತನ್ನ ಕೆಲಸ ಮಾಡಿಕೊಂಡೆ ಜನರ ಮಧ್ಯೆ ಇರ್ತಾರೆ. ಎಲ್ಲ ಯಾರಾಗಿರ್ಬೋದು, ಇನ್ ದ ಫಾರ್ಮ್ ಆಫ್ ಆಂಕರ್, ಇನ್ ದ ಫಾರ್ಮ್ ಆಫ್ ಬಿಸಿನೆಸ್ ಮ್ಯಾನ್, ಇನ್ ದ ಫಾರ್ಮ್ ಆಫ್. ವಂಡರ್ಫುಲ್. ಇದೆಲ್ಲವೂ ಕೂಡ ನಮ್ಮ ವೀಕ್ಷಕರಿಗೆ ಅವರು ಮುಂದೆ ಏನಾದ್ರೂ ಆಗಬೇಕು ಅಂದ್ಕೊಂಡ್ರೆ ಈ ಎಲ್ಲ ಅವಕಾಶಗಳು ಇದೆ, ಆದ್ರೆ ಮಾಡುವಂತ ಮನಸ್ಸಿರಬೇಕು, ಪ್ರಾಮಾಣಿಕತೆ. ಬಹಳಷ್ಟು ವಿಂಗ್ಸ್ ಇದಾವೆ, ಟೆಕ್ನಿಕಲ್ ಸೆಲ್, ವೈರ್ಲೆಸ್ ಕಂಟ್ರೋಲ್ ರೂಮ್, ಇಂಜಿನಿಯರ್ಸ್ ಎಲ್ಲ ಥರದಲ್ಲಿ ಈಗಿನ ಬರ್ತಾ ಇರುತ್ತೆ. 80% ಇಂಜಿನಿಯರ್ಸ್ ಎಲ್ಲ ಬರ್ತಿದ್ದಾರೆ. ಬಹಳಷ್ಟು ಇಟ್ ಇಸ್ ಅ ವೈಡ್ ರೇಂಜ್ ಆಫ್ ಅವಕಾಶ ಇರುವಂಥದ್ದು ಇಲಾಖೆ ಇದು. ಬಹುಶಿಸ್ತಿ ಆಯಾಮದಲ್ಲಿ ಪ್ರತಿ ಒಂದು ಹಂತದಲ್ಲೂ ಅನೇಕರು ಇಲ್ಲಿ ಬಂದು ಸೇರುವಂತ ಅವಕಾಶಗಳಂತೂ ಇದೆ. ಮೋರ್ ಅಂಡ್ ಮೋರ್ ಒಂಥರ ಜಾಸ್ತಿ ಒಂಥರ ಹೊಸತನ ಬರಬೇಕು ಅಂತ ಯುವಕರ ಪ್ರಯಾರಿಟಿ ಆದ್ಯತೆ ಮೇಲೆ ಸೆಲೆಕ್ಟ್ ಮಾಡಿ ಬಂದರೆ ವಿ ಕ್ಯಾನ್ ಜಸ್ಟಿಫೈ ದ ಸೊಸೈಟಿ ಬೆಟರ್ ಅಂತ ಅನಿಸ್ತದೆ. ಅದೇ ಸೇವಾ ಮನೋಭಾವ, ಒಂದು ಪ್ರಜ್ಞೆ ಇದ್ದಲ್ಲಿ ಮಾತ್ರ ಇಲ್ಲಿ ಬಂದ್ರೆ ಉತ್ತಮ. ಯಾಕಂದ್ರೆ ಜನ ನೀಡುವಂತ ಒಂದು ಸ್ಪಂದನೆ, ಆ ಖುಷಿ ಅಲ್ವಾ? ಇನ್ನು ಕಲಿಕೆಯ ಹಂತದಲ್ಲಿ ಎಷ್ಟು ಒಂದು ಶಿಸ್ತಿರುತ್ತೆ, ಅವೆಲ್ಲವನ್ನ ಫಿಸಿಕಲ್ ಆಕ್ಟಿವಿಟೀಸ್ ಅವ್ರು ಟ್ರೈನ್ ಮಾಡುವಂತಹ ಒಂದು ಸಮಯ ಎಷ್ಟು ಭಿನ್ನ ಅನಿಸ್ತು. ಅದು ಅದಕ್ಕೆ ಹೊಂದ್ಕೊಳ್ಳೋದು ಕಷ್ಟ ಅಲ್ವಾ ಆ ಒಂದು ಸಮಯದಲ್ಲಿ? ನಮ್ಮಲ್ಲಿ ಕರ್ನಾಟಕದಲ್ಲಿ ಒನ್ ಆಫ್ ದಿ ಓಲ್ಡೆಸ್ಟ್ ಕರ್ನಾಟಕ ಪೊಲೀಸ್ ಅಕಾಡೆಮಿ ಅಂತಿದೆ. ಅದರ ಜೊತೆಗೆ ಈಗಾಗಲೇ ಸಾಕಷ್ಟು ಎಲ್ಲ ಜಿಲ್ಲೆಗಳಲ್ಲೂ ಪೊಲೀಸ್ ತರಬೇತಿ ಶಾಲೆಗಳಿದೆ. ಗುಲ್ಬರ್ಗದಲ್ಲಿದೆ, ಒನ್ ಆಫ್ ದಿ ಮೋಸ್ಟ್ ಎಫೆಕ್ಟಿವ್ ಆಲ್ಸೋ. ಎಷ್ಟು ಶಿಸ್ತಿದೆ ಅಂತ ಅಂದರೆ, ನಾನು 1995 ಟ್ರೈನಿಂಗ್ ಮಾಡಿರುವಂಥದ್ದು. ನಾನು ಸಣ್ಣ ಪುಟ್ಟ ಇದಕ್ಕೆ ಹಾಸ್ಪಿಟ್ಲಿಗೆ ಹೋಗಿಲ್ಲ, ಅಷ್ಟು ಟಫ್ನೆಸ್ ಇರ್ತದೆ. ಪೆರೇಡ್, PT, ಯೋಗ, ಕರಾಟೆ, ಹಾರ್ಸ್ ರೈಡಿಂಗ್ ಎಲ್ಲದಕ್ಕೂ ಅವಕಾಶ ಇರ್ತದೆ. ಪೊಲೀಸ್ ಟ್ರೈನಿಂಗ್ ಜನಸಾಮಾನ್ಯರಿಗೆ ಕೆಲವೊಂದು ಕಂಟ್ರೀಸ್, ಸ್ಮಾಲ್ ಯುರೋಪಿಯನ್ ಕಂಟ್ರೀಸಲ್ಲಿ 2 years ಕಂಪಲ್ಸರಿ ಆರ್ಮಿ ಟ್ರೈನಿಂಗ್ ಇರ್ತದೆ. ದಟ್ ಸ್ಟ್ರೆಂಥನ್ ಕ್ವಾಲಿಟಿ, ಡಿಸಿಪ್ಲಿನ್ ಆ್ಯಂಡ್ ಹೆಲ್ತ್ ಥಾಟ್ಸ್ ಆಲ್ಸೋ. ಯುವ ಜನತೆಯ ಪ್ರಜ್ಞೆ ಸಂಖ್ಯೆ ಇರುವಂಥ ರಾಷ್ಟ್ರಗಳಲ್ಲಿ ಈ ಇಸ್ರೇಲ್ ಕೆಲವರು ಕಡ್ಡಾಯವಾಗಿ 2 ವರ್ಷ ಮಿಲಿಟರಿ ಸೇವೆ ಮಾಡಲೇಬೇಕು, ದೇಶ ರಾಷ್ಟ್ರ ನೀಡಬೇಕು ಅವಶ್ಯಕತೆ ಇದ್ದಂಥ ಸಂದರ್ಭದಲ್ಲಿ ಅವ್ರನ್ನೂ ಸಹಿತ ತಗೋತಾರೆ, ಅನಿವಾರ್ಯತೆ ಇರ್ತದೆ. ರಾಜ ಕುಟುಂಬಗಳಿಂದನೂ ಹೋಗಿ ಸೇವೆ ಮಾಡಿರುವಂಥವ್ರು ರಾಯಲ್ ಫ್ಯಾಮಿಲೀಸ್ ಎಲ್ಲ ಆಲ್ಮೋಸ್ಟ್ ಆಲ್ ಆರ್ಮಿಯಲ್ಲೇ ವರ್ಕ್ ಮಾಡಿರ್ತಾರೆ. ಅವ್ರು ಕಂಪಲ್ಸರಿ ಟ್ರೈನಿಂಗ್ ಆಗಲೇಬೇಕು. ಪೈಲಟ್ಸ್ ಆಗಿರ್ತದೆ, ಆರ್ಮಿ, ನೇವಿ ಎಲ್ಲ ಥರದ್ದು. ಇದು ಆ್ಯಕ್ಚುಲಿ ಫಿಸಿಕಲ್ ಟ್ರೈನಿಂಗ್, ಕಂಪಲ್ಸರಿ ಎಜುಕೇಶನ್, ಕಂಪಲ್ಸರಿ ಫಿಸಿಕಲ್ ಟ್ರೈನಿಂಗ್ ಇಸ್ ಮಸ್ಟ್ ನೌವೇಡೇಸ್. ಅಂದ್ರೆ ಭಾವನಾತ್ಮಕವಾಗಿ ಬುದ್ಧಿವಂತಿಕೆಯಿಂದ ನೋಡೋದಾದ್ರೆ ಅಥವಾ ದೈಹಿಕವಾಗಿ ಒಂದು ಪ್ರಬುದ್ಧತೆ ಬರೋದ್ರ ಜೊತೆಗೆ ಟ್ರೈನಿಂಗ್ ವಿ ಆರ್ ಗೆಟಿಂಗ್ ನಾವು. ಹಂಗಾಗಿನೇ ಪೊಲೀಸ್ ಇಲಾಖೆ ಎಂಥ ಚಾಲೆಂಜಸ್ ಇದನ್ನು ಫೇಸ್ ಮಾಡ್ತಿದ್ದಾರೆ. ವಿ ಆರ್ ಆಲ್ ಹೆಲ್ತಿ ಇಂಡಿವಿಜುವಲ್ಸ್. ಎಸ್, ಡೆಫಿನೆಟ್ಲಿ ಕಾಂಟ್ರಿಬ್ಯೂಟಿಂಗ್ ಟು ದ ಗ್ರೋತ್. ಯೂತ್ ನಿಜವಾಗ್ಲೂ ನೋಡಿ ಕಲಿಬೇಕು. ಎಸ್, ಡೆಫಿನೆಟ್ಲಿ. ಸೊ ಇವೆಲ್ಲವನ್ನ ನೋಡ್ತಾ ಇದ್ದಾಗ ಅನೇಕ ಬಾರಿ ನೀವು ಗೈಡ್ ಕೂಡ ಮಾಡಿದ್ದೀರಾ ಬರುವಂಥ, ಈಗ ನೆಕ್ಸ್ಟ್ ನಿಮ್ಮ ಒಂದು ಹಂತಕ್ಕೆ ಬರುವಂಥವ್ರಿಗೆ, ಸಮಕಾಲರು ಇರ್ಬೋದು, ನಿಮ್ಮ ಕೆಳಗಿನ. ನಾನು ಪೊಲೀಸ್ ತರಬೇತಿ ಶಾಲೆಯಲ್ಲಿ ಕೂಡ ನಾನು 3 ವರ್ಷ ಕೆಲಸ ಮಾಡಿದೆ. 2 ಬ್ಯಾಚ್ ಸರ್ವಿಸ್. ಇದು ಕಡ್ಡಾಯ ಇರುತ್ತಾ ಅಥವಾ ನೀವೇ ಸ್ವಯಂ ಪ್ರೇರಿತರಾಗಿ? ಕಲಿಕೆ ಆಸಕ್ತಿ ಇರ್ತದೆ ಅವರಿಗೆ ಹೋಗ್ತಾರೆ. ನಾನು 2 ಬ್ಯಾಚ್ ಸರ್ವಿಸ್ ಫೆಕ್ಸು,
400 ಜನನ ತರಬೇತಿಗೊಳಿಸಿದ್ದೀನಿ. 400 ಜನ ಕಾನ್ಸ್ಟೇಬಲರಿ ಲೆವೆಲ್ ಅಧಿಕಾರಿಗಳನ್ನ ಸಹಿತ P6ನ ಸಶಸ್ತ್ರ ಮತ್ತು ಸಿವಿಲ್ ಅಂತೇಳಿ. ಈಗ ರಾಜ್ಯಾದ್ಯಂತ ಎಲ್ಲ ಹೋದ್ರೂ ನಮ್ಮ ಸಾಹೇಬರು ಬಂದರು ನಮಗೆ ಜಸ್ಟ್ ದಟ್ ಇಸ್ ದ ಇಂಪ್ಯಾಕ್ಟ್. ಟೀಚರ್ ಇಸ್ ಎ ಪೋಸ್ಟ್ ವೇರ್ ಒಂಥರ ಇಟ್ ಗಿವ್ಸ್ ಇಮ್ಮೆನ್ಸ್ ಸ್ಯಾಟಿಸ್ಫ್ಯಾಕ್ಷನ್. ಎಸ್, ಅದು ಒಬ್ಬ ವ್ಯಕ್ತಿಯಿಂದ ಒಂದು ಟೀಚರ್ನ ಎಂದು ತೆಗಿಲಿಕ್ಕೆ ಬೇರೆ ಯಾರನ್ನೇ ಇದಾದ್ರೂ ವಿಲ್ ಬಿ ಕಾಮನ್ ಪೀಪಲ್ ಯಾರು ಎಷ್ಟಕ್ಕೆ 1000 ಕೋಟಿ ಇರಲಿ, ಟೀಚರ್ ಬಂದಾಗ ವಿಲ್ ಬಿ ಬಿಕಮ್ ಹಂಬಲ್. ಎಸ್, ಖಂಡಿತ ಖಂಡಿತ. ದಟ್ ಇಸ್ ದ ಕೆಪಾಸಿಟಿ ಆಫ್ ದ ಪೋಸ್ಟ್ ಆಫ್ ಟೀಚರ್. ನಾನು ತರಬೇತಿಗೊಳಿಸಿರುವಂಥದ್ದು ಈಗ ಅಜಯ್ ಕುಮಾರ್ ಸಿಂಗ್ ಸಾಹೇಬರು 2 ಬ್ಯಾಚ್ ಇನ್ ಸರ್ವಿಸ್ ಬ್ಯಾಚಸ್ನ ಕೊಟ್ಟಿದ್ದರು. ನಾನು ಚೂಸ್ ಮಾಡಿಕೊಂಡು ನಾನು CIDಯಲ್ಲಿದ್ದೆ. ಅವನ ಕರಿ ಅಂತೇಳಿ ಹೋದ್ರೆ ನೋಡಿ ನಿನ್ಗೆ ಕೊಡ್ತಾ ಇದ್ದೀನಿ, ನೀನು ಮಾಡು ಅದನ್ನು ಅಂತೇಳಿ. ನಾನು ಬೇರೆ ಕಡೆ ಪ್ರಯತ್ನ ಮಾಡಿದ್ರು ಇಲ್ಲ ನೋ ಯು ಫಿನಿಶ್ ದಟ್ ಅಂತ ಜನರ ವಿಶ್ವಾಸ ಅದೇ ಚೂಸ್ ಅನ್ ಮೀ. ಮತ್ತು ನಾನೇ ಯಾವುದನ್ನು ರಿಗ್ರೆಟ್ ಇಲ್ದೇ ಕಂಪ್ಲೀಟ್ ಮಾಡಿ. ಓಕೆ, ಇದನ್ನು ಹೊರತುಪಡಿಸಿದ್ರು ನೀವು ನಾಟ್ ಓನ್ಲಿ ಇನ್ ದ ಬಾರ್ಡರ್ಸ್, ಇನ್ ದ ಸಿಟಿ, ಮೈನ್ ಸ್ಟ್ರೀಮ್ ಎಷ್ಟೊಂದು ಕಡೆ ಕೆಲಸ ಮಾಡಿದ್ದೀರಾ. ಅದರ ಜೊತೆಗೆ ಎಲೆಕ್ಟೋರಲ್ ಪೋಲಿಂಗ್ ಡ್ಯೂಟೀಸ್ ಅದನ್ನು ಕೂಡ ತುಂಬಾ ಅಚ್ಚುಕಟ್ಟಾಗಿ ನಿಭಾಯಿಸಿದಿರಾ ಅನ್ನುವಂಥ ಒಂದು ಗ್ರೀನ್ ಫ್ಲಾಗ್. ಅದೆಲ್ಲ ಲೋಕಸಭಾ ಎಲೆಕ್ಷನ್, ವಿಧಾನಸಭಾ ಎಲೆಕ್ಷನ್ಸ್, ಗ್ರಾಮ ಪಂಚಾಯತಿ ಎಲ್ಲ ಸಂದರ್ಭದಲ್ಲೂ ಇಳಿದ ಚಾಲೆಂಜಿಂಗ್. ನಮ್ಮಲ್ಲಿ ಲಾಸ್ಟ್ ಇಯರ್ ಒಂದು G20 ಅಂತ ಒಂದು ಸಮಾವೇಶ ಇತ್ತು. ಒನ್ ಆಫ್ ದಿ ಇಂಟರ್ನ್ಯಾಷನಲ್ ಎಲ್ಲ 20 ದೇಶಗಳ ಹೆಡ್ಸ್ ಎಲ್ಲ ಬಂದಿದ್ರು. ಅದರಲ್ಲಿ ಒಂಥರ ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ ಲೆವೆಲ್ಗೆ ನಮ್ಮ ಸಿಬ್ಬಂದಿಯನ್ನು ತರಬೇತಿಗೊಳಿಸಿ ನಾವು ತರಬೇತಿ ಹೊಂದಿ ಭಾಳ ಅಚ್ಚುಕಟ್ಟಾಗಿ ಯಾವುದೇ ರಾಷ್ಟ್ರದ ಘನತೆಗೆ ಕುಂದುಂಟಾಗದಂತೆ ಕಾರ್ಯನಿರ್ವಹಿಸಿದ್ವಿ. ಇದರ ಜೊತೆಗೆ ಸಂಚಾರಿ ವಿಭಾಗದಲ್ಲಿ ಅಲ್ಲಿ ಕೂಡ ಸೋ ಮೆನಿ ವಂಡರ್ಫುಲ್, ಅದೇ ಒಂದು ಹೊಸ ಚಾಪ್ಟರ್. ಸಾರ್ವಜನಿಕ ವಲಯಕ್ಕೆ ನೋಡಿದ್ರು, ಸಂಚಾರಿ ಪೊಲೀಸ್ ವಿಭಾಗ ನೋಡಿದ್ರೆ ಇದು ಎಷ್ಟು ಭಿನ್ನವಾಗಿ ಇರುತ್ತೆ ಬೇರೆ ಕ್ರೈಮ್ಸ್ಗೂ ಹಾಗೂ ಇಲ್ಲಿನ ಸಂಚಾರಿ. ಇದೆ ಡಿಫ್ರೆಂಟ್ ಆಸ್ಪೆಕ್ಟ್. ಭಾಳ ಅದಕ್ಕೆ ಫಿಟ್ನೆಸ್ ಬೇಕಾಗ್ತದೆ ಮತ್ತು ಅವಕಾಶ ಕೊಡಬೇಕು. ಎಸ್ಪೆಷಲಿ ಏನಾಗಿದೆ, ನಮ್ಮದು ಬ್ಯಾಂಗ್ಳೂರ್ ಸಿಟಿ ಒನ್ ಆಫ್ ದಿ ಮೋಸ್ಟ್ ರಿಕ್ವೈರ್ಮೆಂಟ್ ಇರುವಂಥ ಸಿಟಿ. ಸ್ಕಿಲ್, ನಾಲೆಡ್ಜ್, ಟೆಕ್ನಾಲಜಿ, ಸಿಲಿಕಾನ್ ವ್ಯಾಲಿ, ಜಗತ್ತೆಲ್ಲ ನಮ್ಮ ಕಡೆ ನೋಡ್ತೇವೆ. ಬಿಕಾಸ್ ಮೋಸ್ಟ್ ಅಫೆಂಡರ್ಸ್ ಎಲ್ಲ ತುಂಬಾ ಜ್ಞಾನ ಇರುವಂಥವ್ರು. ಆ್ಯಂಡ್ ಮೋರ್ ಓವರ್ ಏನಾಗ್ತಾ ಇದೆ, ಈ ಕ್ಲೈಮೇಟ್, ಈ ಥರ ಕ್ಲೈಮೇಟ್ ಯಾವುದೇ ಯುರೋಪ್ ತಗೊಳ್ಳಿ, ಎನಿ ಕಂಟ್ರೀಸ್ ತಗೊಳ್ಳಿ, ನೀವು ಎಕ್ಸ್ಟ್ರೀಮಿಟೀಸ್ ಇಲ್ಲ. ತುಂಬ ನಿಮಗೆ -°C ಕೋಲ್ಡ್ ಟೆಂಪ್ರೇಚರು ಇಲ್ಲ, ಹೆಕ್ಟಿಕ್ ಇದು ಇಲ್ಲ. ಹಂಗಾಗಿ ಬರುವ ಜನಸಂಖ್ಯೆ ಬರುವಂಥದ್ದು ಜಾಸ್ತಿ ಆಗ್ತಾಯಿದೆ, ವೆಹಿಕಲ್ಸ್ ಜಾಸ್ತಿ ಆಗ್ತದೆ, ಎಕನಾಮಿಕ್ ಗ್ರೋತ್ ಆಗ್ತಾ ಇದ್ದಂಗೆ ಅರ್ಬನೈಸು ಜಾಸ್ತಿ ಆಗ್ತದೆ. ಹಂಗಾಗಿ ಸಾಕಷ್ಟು ಸುಧಾರಣೆಗಳಾಗಿದೆ. ವಿ ಆರ್ ಕಾನ್ಫಿಡೆಂಟ್. ಸರ್ಕಾರನ ಸಾಕಷ್ಟು ಇಂಪ್ರೂವ್ ಇದೆ. ಈಗೇನು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮುಖಾಂತರ ಟೆಕ್ನಾಲಜಿ ಅಪ್ಲಿಕೇಶನ್ ಮಾಡ್ತಾಯಿದೆ. ದಟ್ ಇಸ್ ಒನ್ ಆಫ್ ದ ಚಾಲೆಂಜ್. ಸಾಕಷ್ಟು ತರಬೇತಿಗಳು, ಈ ಇಂಪ್ಲಿಮೆಂಟೇಷನ್ ಆಫ್ ಸೈನೇಜಸ್ಸು, ಸೈನ್ ಬೋರ್ಡ್ಸು, facilitating the footpaths and everything, that is all improving our strength also. ಈಗಿನ ಪರಿಸ್ಥಿತಿನಲ್ಲಿ ಬೆಂಗಳೂರು ಟ್ರಾಫಿಕಲ್ಲಿ that is a challenging. It's a huge challenge. Huge challenge. ಒತ್ತಡ ಜನಸಾಮಾನ್ಯರನ್ನು ನಾವು ಬೈತಾರೆ, ಬಯಸ್ಕೊಂಡು. ಹೌದು, ಅದು ಹೇಳೋದೇ ಬೇಡ, ಇಟ್ ಗೋಸ್ ವಿತೌಟ್ ಅ ಸೇ. ಬಟ್ ಅಂದ್ರೂ ಡ್ಯೂಟಿನ ನಿರ್ವಹಿಸಬೇಕು. ಮಳೆ ಬರ್ತಾ ಇದೆ, ನೀರು ನಿಂತಿರ್ತದೆ ರೋಡಲ್ಲಿ. ನೀವು ನೋಡಿ ಹೆಬ್ಬಾಳು ಫ್ಲೈಓವರಲ್ಲಿ ರಾತ್ರಿ 12 ಗಂಟೆವರೆಗೂ ಸಹಿತ ನಮ್ಮವ್ರು ಕೆಲಸ ಮಾಡ್ತಿರ್ತಾರೆ. ಜಸ್ಟ್ ಕಂಪ್ಲೀಟ್ ಟ್ರಾಫಿಕ್ ಕ್ಲಿಯರ್ ಆದಮೇಲೆ ನಾವು ಅಂತೂ ಏನು ಮಾಡ್ತಿದ್ದಾರೆ ಅಂತ. ಬಟ್ ಫಾರ್ ಎ ಕಾನ್ಸ್ಟೇಬಲ್, ಫಾರ್ ಅನ್ ಆಫೀಸರ್ ಹೂ ಸ್ಟ್ಯಾಂಡ್ಸ್ ಇನ್ ದ ರೋಡ್, ಎಷ್ಟೋ ಸಂದರ್ಭದಲ್ಲಿ ಮಳೆನಲ್ಲಿ ನಿಂತ್ಕೊಂಡು ಎಲ್ಲ ಕ್ಲಿಯರ್ ಆಗೋವರೆಗೂ ಮಾಡ್ತಾರೆ. In that perspective, our people and department doing wonderful. We have to be grateful in many aspects. ಯಾಕಂದ್ರೆ ಬೆಂಗಳೂರು ನಗರ ಎಂಥದ್ದು ಅಂದ್ರೆ ಇಲ್ಲಿ ಒಂದು 2 ದಶಕದ ಹಿಂದೆ ನೋಡಿದ್ರೆ ಈಗ ಬೆಂಗಳೂರಿನಲ್ಲಿ ನಮ್ಮ ಕನ್ನಡಿಗರು, ನಮ್ಮ ಬೆಂಗಳೂರಿನವರು ಕಡಿಮೆ, ಇನ್ಫ್ಲಕ್ಸ್ ಬಿಕಾಸ್ ಆಫ್ ಎಕಾನಾಮಿಕ್ ಗ್ರೋತ್. ಸೊ ತುಂಬಾ ಹೊರಗಿನ ಜನ ಬರ್ತಾರೆ. ಅವ್ರಿಗೆ ಭಾಷೆ ಬಿಟ್ಟು ನಾವು ಯಾವುದೇ ಇದರಲ್ಲಿ ಅವ್ರನ್ನ ನೇರವಾಗಿ ಹೇಳ್ತಾರೆ, ಅವ್ರು ಬರೀ ಸೋಷಿಯಲ್ ಮೀಡಿಯಾಗೆ ಹಾಕ್ಬಿಡ್ತಾರೆ. ಹೌದು ಹೌದು, ಇದೊಂದು ಕೂಡ ಒಂದು ಚಾಲೆಂಜ್ ಅಲ್ವಾ. ಬಂದು ಸ್ಪಂದಿಸಲ್ಲ, ಮಾತಾಡ್ಲಿಕ್ಕಾಗಲ್ಲ, ಡೈರೆಕ್ಟ್ಲಿ ಸೋಷಿಯಲ್ ಮೀಡಿಯಾಗೆ ದೇ ಎಕ್ಸ್ಪೆಕ್ಟ್ ಸರ್ವಿಸ್ ಅಟ್ ದೇರ್ ಲೆವೆಲ್, ಇಮಿಡಿಯೇಟ್ ಇದ್ದ ಕಡೆಗೆ, ವಿತ್ ಲಿಮಿಟೆಡ್ ಮ್ಯಾನ್ ಪವರ್, ವಿತ್ ಲಿಮಿಟೆಡ್ ರಿಸೋರ್ಸಸ್, ವಿತ್ ಹೈ ಲೆವೆಲ್ ಆಫ್ ಸ್ಕಿಲ್ ಅಂಡ್ ನಾಲೆಡ್ಜ್ ಅವರ್ ಪೀಪಲ್ ಆರ್ ಎಕ್ಸಿಕ್ಯೂಟಿಂಗ್ ದ ಲಾ ಅಂಡ್ ಆರ್ಡರ್ ಅಂಡ್ ಟ್ರಾಫಿಕ್. ಸೊ ಯಾವುದು ಕೂಡ ಸರಳವಾಗಿ ಸಹಜವಾಗಿ ಆಗುವಂಥ ಕ್ರಿಯೆ ಅಲ್ಲ. ಇಟ್ ರಿಕ್ವೈರ್ಸ್ ಲಾಟ್ ಆಫ್ ಸ್ಕಿಲ್. ನೀವು ಹೇಳ್ದಂಗೆ ಮೋರ್ ದನ್ ದಟ್ ಪೊಲೀಸಿಂಗ್, ಲಾಟ್ ಆಫ್ ಸ್ಕಿಲ್ ಪ್ಲಸ್ ಲಾಟ್ ಆಫ್ ಹಾರ್ಡ್ ವರ್ಕ್, ಲೇಬರ್. ಇಟ್ಸ್ ನೋ ಸಬ್ಸ್ಟಿಟ್ಯೂಟ್ ಫಾರ್ ಹಾರ್ಡ್ ವರ್ಕ್. ಡೆಫಿನೆಟ್ಲಿ. ಈ ಎಲ್ಲ ರೋಡಲ್ಲಿ 1 ಗಂಟೆ ಯಾರು
ರಸ್ತೆ ಮಧ್ಯೆ ನಿಂತ್ಕೊಳ್ಳೋದು ಸಾಮಾನ್ಯ ವಿಷಯ ಅಲ್ಲ. ನಾವೆಲ್ಲಾದ್ರೂ ಒಂದು 10 ನಿಮಿಷ ವೆಯ್ಟ್ ಮಾಡಿದ್ರೆ ಎಷ್ಟೊಂದು ಮುಜುಗರ ಆಗ್ತದೆ. ಹೌದು. ಲೈಫ್ ವಾರದಲ್ಲಿ ಒಂದು ಸಿಗ್ನಲ್ ನಲ್ಲಿ 5-10 ನಿಮಿಷ ನಿಂತ್ಕೊಳ್ಳಿಕ್ಕೆ ನಮಗೆ ಇರಿಟೇಟ್ ಆಗುತ್ತೆ. ಪೇಷನ್ಸ್ ಇದಾಗುತ್ತೆ. ಗಂಟೆಗಟ್ಟಲೆ ನಿಂತ್ಕೋತಾರೆ, ಇಡೀ ದಿನ ನಿಂತ್ಕೋತಾರೆ, ಕೆರಿಯರ್ ಎಲ್ಲ ನಿಂತ್ಕೋತಾರೆ. ಇನ್ ದಟ್ ವೇ ಪೊಲೀಸ್ ಜಾಬ್ ಇಟ್ ರಿಕ್ವೈರ್ಸ್ ಅ ಲಾಟ್ ಆಫ್ ಎಫರ್ಟ್ಸ್. ಇವೆಲ್ಲವೂ ನೋಡಿದ್ರೆ ಒಂದಂತೂ ಸಂತೋಷ, ಒಂದು ನೆಮ್ಮದಿ, ಒಂದು ಪ್ರಶಾಂತತೆ ಇರುತ್ತೆ. ಆದರೂ ಕೂಡ ಮನೆ ಫ್ಯಾಮಿಲಿ ಸಪೋರ್ಟ್ ಇಲ್ಲದೆ ಯಾವುದೂ ಆಗಲ್ಲ ಅಂತ ಹೇಳ್ತಾರೆ. ಸೊ ನಿಮ್ಮ ಒಂದು ಐ ನೋ ಪರ್ಸ್ನಲ್ ಲೈಫ್ ಹೆಚ್ಚಾಗಿ ಕೇಳಬಾರ್ದು ಅಂತ, ಬಿಕಾಸ್ ಇಟ್ಸ್ ಆಲ್ ಅಬೌಟ್ ಯುವರ್ ವರ್ಕ್. ಅಂದರೂ ಕೂಡ ನಿಮ್ಮ ಫ್ಯಾಮಿಲಿಯ ಒಂದು ಪರಿಚಯ ಹೆಂಗೆ, ನೀವು ಎಷ್ಟು ಸಮಯವನ್ನು ಅವ್ರಿಗಾಗಿ ಮೀಸಲಿಡಲಿಕ್ಕೆ ಆಗುತ್ತೆ ಆನ್ ಅ ಡೈಲಿ ಬೇಸಿಸ್? ಟ್ರೂಲಿ ಟೆಲ್ಲಿಂಗ್, ನನ್ನ ಮನೆಗೆ ನಾನು ಸಾಕಷ್ಟು ಕಡಿಮೆ ಸಮಯ ಕೊಟ್ಟಿದ್ದೀನಿ. ನೀವು ನನಗಿಂತ ಅವ್ರನ್ನೇ ಕೇಳಿಬಿಟ್ರೆ ಹೇಳ್ಬಿಡ್ತಾರೆ, ಅವ್ರೇನಕ್ಕೂ ಉಪಯೋಗ ಇಲ್ಲ ಅಂತ ಹೇಳ್ಬಿಡ್ತಾರೆ. ಜಸ್ಟ್ ಮಕ್ಕಳು ವಿದ್ಯಾವಂತರಾಗಿದ್ದಾರೆ, ಮಗ ಕೆಲಸಕ್ಕೆ ಹೋಗ್ತಿದ್ದಾನೆ. ನನ್ನ ವೈಫ್ ದೀಪ್ತಿ ಅಂತ, ಹೌಸ್ ವೈಫ್, ಹೋಮ್ ಮೇಕರ್ ಇದ್ದಾರೆ. ಬಿಕಾಸ್ ಆಫ್ ಐ ಆಮ್ ಕಂಪ್ಲೀಟ್ಲಿ ಕಾನ್ಸಂಟ್ರೇಟಿಂಗ್ ಆನ್ ದಿ ಜಾಬ್. ನನಗೆ ಬೇರೆ ಥಾಟ್ಸು ಇಲ್ಲ, ಬೇರೆ ಕೆಲಸನೂ ಗೊತ್ತಿಲ್ಲ. ವಿ ಡಿಡ್ ಸಮಥಿಂಗ್. ಏನಾಗ್ತದೆ, ಪೊಲೀಸ್ ಇಲಾಖೆಯಲ್ಲಿ ಕುಟುಂಬಕ್ಕೆ ಸಮಯ ಕೊಡುವಂಥದ್ದು ಅವಕಾಶ ಭಾಳ ಕಡಿಮೆ ಇರ್ತದೆ. ಅಷ್ಟೊಂದು ಠಾಣೆ ಬಿಟ್ಟು ಮನೆಗೆ ಹೋದ್ರೆ ಮೈಂಡ್ ಫ್ರೀ ಆಕ್ಯುಪೈಡ್ ಆಗಿರ್ತದೆ. ನೆಕ್ಸ್ಟ್ ಮಾಡಬೇಕಾಗಿರೋಂಥ ಕೆಲಸಗಳು ಏನು ಮಾಡಬೇಕು, ಏನು ಕೂಡ ನೆಕ್ಸ್ಟ್ ಮೀಟಿಂಗ್ ಇದೆ, ಆ ಪ್ರೆಜರ್ಸಲ್ಲಿ ಇರ್ತವೆ. ಮಗ ಇಂಜಿನಿಯರ್ ಆಗಿದ್ದಾನೆ, ಮಗಳು ಈಗ ಇಂಜಿನಿಯರಿಂಗ್ ಓದ್ತಿದ್ದಾಳೆ, ಮಗ ಕೆಲಸ ಮಾಡ್ತಿದ್ದಾನೆ. ಸೊ ನೀವು ಮನೆಗೆ ಸಮವಸ್ತ್ರ ಧರಿಸಿ ಹೋದರೆ ಅಥವಾ ಬರುವಂಥ ಒಂದು ಸಮಯದಲ್ಲಿ ನಿಮ್ಮನ್ನ ನೋಡಿದಾಗ ಅವ್ರಿಗೂ ಕೂಡ ಸಾರ್ವಜನಿಕರಲ್ಲಿ ಏನು ಒಂದು ಗೌರವದ ಜೊತೆ ಒಂದು ಭಯ ಇರುತ್ತೋ ಅದು ಕೂಡ ಡಿ ಯು ಸಿ ಇನ್ ದೇರ್ ಐಸ್, ಅವರ ಕಣ್ಣುಗಳಲ್ಲಿ ಅದು ಪ್ರತಿಫಲಿಸುತ್ತಾ? ಮನೆಗೆ ಹೋದ್ಮೇಲೆ ಐ ಆಮ್ ಕಂಪ್ಲೀಟ್ಲಿ ಕಾಮನ್ ಮ್ಯಾನ್. ಹೊರಗಡೆ ಯೂನಿಫಾರ್ಮ್ ತೆಗೆದ್ಮೇಲೆ ನಾನೇ ಅಂಗಡಿಗೆ ಹೋಗ್ತೀನಿ, ನಾನೇ ತರಕಾರಿ ತರ್ತೀನಿ, ನಾನೇ ಹಾಲು ತರ್ತೀನಿ. ಐ ನೆವರ್ ಶೋ. ಇಟ್ ಫೀಲ್ಸ್ ಗಿವ್ಸ್ ಮಿ ಸ್ಯಾಟಿಸ್ಫ್ಯಾಕ್ಷನ್. ನನಗೇನು ಬೇಕು ನಾನೇ ಆಯ್ಕೆ ಮಾಡ್ತೀನಿ. ಅವ್ರ ಕೆಲಸನ ಅವರೇ ಮಾಡ್ಕೊತಾರೆ. ಹಂಗಾಗಿ ಅದನ್ನು ಈ ಪೊಲೀಸ್ ಈಗೋ ಯೂನಿಫಾರ್ಮ್ ಮೇಲೇ ಇರುತ್ತೆ ಹೊರತು ಮನೆಗೆ ಸಾಧ್ಯತೆಯೂ ಇಲ್ಲ, ಅಟ್ಮಾಸ್ಫಿಯರ್ ಮೇಂಟೈನ್ ಮಾಡೋಕ್ಕೂ ಆಗೋದಿಲ್ಲ. ಇನ್ನು ನೆಕ್ಸ್ಟ್ ನಮ್ಮ ಯುವ ಜನತೆಗೆ ಏನಾದರೂ ಒಂದು ಮೆಸೇಜ್ ಕೊಡೋ ಹಾಗಿದ್ರೆ ಏನು ಹೇಳಿ ಬಯಸ್ತೀರಾ? ಈಗಿನ ಒಂದು ದಿನಮಾನಗಳಲ್ಲಿ ಈಗೆಲ್ಲ ನಡೀತಿರುವಂಥ ಒಂದು ಅಪರಾಧಗಳನ್ನು ಮನದಲ್ಲಿ ಇಟ್ಟುಕೊಂಡು ಹೇಗೆ ನಮ್ಮ ಡ್ಯೂಟೀಸ್ನ, ಯಾಕಂದರೆ ನಮ್ಮ ಹಕ್ಕುಗಳಿಗಾಗಿ ನಾವೆಲ್ಲರೂ ಹೋರಾಡ್ತೀವಿ, ದಿನ ಅಂದರೆ ಒಂದು ಹೊಸ ಇದನ್ನು ನಾವು ಮುಷ್ಕರಗಳನ್ನು ಮಾಡ್ತೀವಿ, ಆದರೆ ನಮ್ಮ ಜವಾಬ್ದಾರಿಗಳಿಗಾಗಿ ಅಂತ ಹೋರಾಡೋದು ತುಂಬ ವಿರಳ. ಏನು ಹೇಳ್ತೀರಾ? ಈಗ ಒಂದು ಲೈಫ್, ಈಗ ರೇಸ್, ಯಾರಿಗೂ ಟೈಮ್ ಇಲ್ಲ, ಎಲ್ಲ ಓಡ್ತಾ ಇದೆ, ಜಗತ್ತು ಓಡ್ತಾ ಇದೆ. ಜನ ನೋಬಡಿ ಇದೆ, ಇವತ್ತು ಚೆನ್ನಾಗಾಗ್ತದೆ, ನಾಳೆ ಚೆನ್ನಾಗಾಗ್ತದೆ, ಒಳ್ಳೆಯ ದಿನಗಳು ಬರದೇ ಇರ್ಬೋದು. ಆದರೆ ನಾವು ಮಾಡಿರೋಂಥ ಕೆಲಸದಲ್ಲಿ ಕಂಪ್ಲೀಟಾಗಿ ತನ್ಮಯತೆಯಿಂದ ತಲ್ಲೀನತೆಯಿಂದ ನಾವು ಕೆಲಸ ಮಾಡಿ, ಇಟ್ ಗಿವ್ಸ್ ಇಮೆನ್ಸ್ ಪ್ಲೆಜರ್. ಈ ಪೊಲೀಸ್ ಇಲಾಖೆನ ಚೂಸ್ ಮಾಡ್ಕೊಳ್ಳಿ. ವಿ ಕ್ಯಾನ್ ಜಸ್ಟ್ ಈಸ್ ದ ಓನ್ಲಿ ಡಿಪಾರ್ಟ್ಮೆಂಟ್ ಸರ್ವ್ಸ್ ದ ಪೀಪಲ್. ವಿ ಕ್ಯಾನ್ ಡೂ ಗುಡ್ ಆ್ಯಂಡ್ ವಿ ಕ್ಯಾನ್ ಡೂ ಬ್ಯಾಡ್. ಬಟ್ ಆದರೆ ಇಲ್ಲಿ ಒಳ್ಳೆಯ ಕೆಲಸಗಳನ್ನು ಮಾಡೋದಕ್ಕೆ ಸಾಕಷ್ಟು ಅವಕಾಶಗಳಿದೆ. ಅಥಾರಿಟಿ, ಆ ಪವರ್ ಡೈರೆಕ್ಟ್ಲಿ ಟಚ್ ದ ಕಾಮನ್ ಪೀಪಲ್ ಇದು ಮಾಡ್ಕೊಂಡು. ಆ್ಯಂಡ್ ವೆರಿ ಸಿಂಪಲ್, ಚೂಸ್ ಓನ್ಲಿ 2 ಥಿಂಗ್ಸ್, ಗುಡ್ ಆ್ಯಂಡ್ ಬ್ಯಾಡ್. ಒಳ್ಳೆಯದನ್ನು ಮಾಡ್ತಾ ಹೋದರೆ ದಟ್ ಗಿವ್ ಸ್ಯಾಟಿಸ್ಫ್ಯಾಕ್ಷನ್. ಆ್ಯಂಡ್ ವೈಡ್ ಅಪರ್ಚುನಿಟೀಸ್ ಇದ್ದಾವೆ, ತುಂಬ ಉತ್ತಮ ಅವಕಾಶಗಳಿದ್ದಾವೆ. ಆ್ಯಂಡ್ ಅಲ್ಟಿಮೇಟ್ಲಿ ಇಟ್ ಗಿವ್ಸ್ ಗುಡ್ ಸ್ಯಾಟಿಸ್ಫ್ಯಾಕ್ಷನ್, ಒಂದು ಐಡೆಂಟಿಟಿ ಟು. ಎಸ್, ವ್ಯಕ್ತಿತ್ವ ವಿಕಸನಕ್ಕೆ ಒಂದು ಉತ್ತಮ ವ್ಯಕ್ತಿತ್ವ ಹಾಗೂ ವ್ಯಕ್ತಿಯ ಹಿಂದೆ ಏನೆಲ್ಲ ನಾವು ಉತ್ತಮತೆಯನ್ನು ಅಭಿವ್ಯಕ್ತಿಪಡಿಸಬಹುದು, ಇವೆಲ್ಲವಕ್ಕೂ ಕೂಡ ಈ ಒಂದು ಫೀಲ್ಡ್ ಓಪನ್ ಇದೆ. ನೇರವಾಗಿ ಯುವ ಜನತೆಗೆ ಕರೀತಾ ಇದೆ. ಒಳ್ಳೇದು ಮಾಡೋದೇ ಆದರೆ ಇದು ರಹದಾರಿ, ಸಾಮಾನ್ಯ ಶ್ರೀಸಾಮಾನ್ಯರ ಸಂಪರ್ಕದಕ್ಕೆ ಒಂದು ಉತ್ತಮ ವೇದಿಕೆ. ಯಾವುದೇ ರಾಷ್ಟ್ರದ ಪ್ರಗತಿಗೆ ಇಂಟರ್ನಲ್ ಪೀಸ್ ಇಸ್ ಇಂಪಾರ್ಟೆಂಟ್. ಲಾ ಆ್ಯಂಡ್ ಆರ್ಡರ್ ಸರಿ ಇಲ್ಲ ಅಂತಂದರೆ ರಾಷ್ಟ್ರದ ಪ್ರಗತಿ ಆಗಲಿ, ನಾಗರಿಕರ ದೈನಂದಿನ ಕಾರ್ಯಗಳಿಗೆ ಸಹ ಸಮಸ್ಯೆ ಆಗ್ತಾ ಹೋಗ್ತದೆ. ರೆಸ್ಟೋರಿಂಗ್ ಲಾ ಆ್ಯಂಡ್ ಆರ್ಡರ್, ಪ್ರೊಟೆಕ್ಟಿಂಗ್ ಲೈಫ್ ಆ್ಯಂಡ್ ಪ್ರಾಪರ್ಟಿ ಇಸ್ ದ ಅಲ್ಟಿಮೇಟ್ ಗೋಲ್ ಆಫ್ ದಿ ಪೊಲೀಸ್. ಎಸ್, ಅವೆಲ್ಲವೂ ಕೂಡ ಕಾನೂನಿನ ಒಂದು ಚೌಕಟ್ಟಿನಲ್ಲೇ ಮಾಡಬೇಕು. ಶಿಸ್ತು, ಸಂಯಮ, ಎಲ್ಲ ಮಾನವೀಯ ಮೌಲ್ಯಗಳು ಇದರಲ್ಲಿ ಇರುತ್ತೆ. ಹೀಗಾಗಿ ಇಟ್ಸ್ ಅನ್ ಓಪನ್ ಇನ್ವಿಟೇಷನ್ ನಮ್ಮ ಯುವ ಜನತೆಗೆ. ಎಲ್ಲರೂ ಬಂದು ಈ ಒಂದು ವೇದಿಕೆಯನ್ನು ಸದುಪಯೋಗ ಪಡಿಸ್ಕೊಳ್ಬಹುದು. ಓಕೆ, ಇನ್ನಷ್ಟು ಮಾಹಿತಿಯನ್ನು ನಿಮ್ಮೆಲ್ಲರಿಂದ ನಾವು ಕೂಡ ಜೊತೆಯಾಗಿ ಕೇಳಿ ತಿಳ್ಕೊಳ್ಳುವಂಥ ಒಂದು ಹಂಬಲ ಇದೆ. ಅದಕ್ಕೂ ಮುಂಚೆ ಒಂದು ವಿರಾಮವನ್ನು ತೆಗೆದುಕೊಳ್ಳೋಣ. ವೀಕ್ಷಕರೇ, ಬ್ರ್ಯಾಂಡ್ ಅಂಬಾಸಿಡರ್ ವಿಶೇಷ ಕಾರ್ಯಕ್ರಮದಲ್ಲಿ ಈಗ ಇನ್ನೊಂದು ಚಿಕ್ಕ ವಿರಾಮ. ಪೊಲೀಸ್ ಅಂದ್ರೆ ಯಾರು? ಅವರ ವೈಶಿಷ್ಟ್ಯ ಮತ್ತು ವಿನೂತನತೆ ಏನು?
ನಾಡು ಕಾಯುವವನು ಯೋಧನಾದರೆ ನಮ್ಮ ನಾಡು ಮತ್ತು ಜನರ ರಕ್ಷಣೆಯನ್ನ ಕಾಯುವವರು ನಮ್ಮ ಇಂಡಿಯನ್ ಪೊಲೀಸ್. ತನ್ನ ಮನೆಗಿಂತ ನಾಡ ಜನರ ಹಿತ ಮತ್ತು ರಕ್ಷಣೆಯನ್ನ ಮಾಡುವವರು ನಮ್ಮ ಇಂಡಿಯನ್ ಪೊಲೀಸ್. ಸಮಾಜದ ಸ್ವಾಸ್ಥ್ಯ ಮತ್ತು ಶಾಂತಿಗೆ ಭಂಗ ಬಾರದಂತೆ ಹಿತ ಕಾಯುವವರೇ ನಮ್ಮ ಇಂಡಿಯನ್ ಪೊಲೀಸ್. ಪೊಲೀಸ್ ಅಂದ್ರೆ ಭಯ ಅಲ್ಲ, ಭರವಸೆ. ಕಿರು ವಿರಾಮದ ಬಳಿಕ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ನೀವು ವೀಕ್ಷಿಸ್ತಾ ಇದ್ದೀರಾ ಇಂಡಿಯನ್ ಪೊಲೀಸ್ ಟಿವಿಯ ಹೆಮ್ಮೆಯ ಪ್ರಸ್ತುತಿ ದ ಬ್ರ್ಯಾಂಡ್ ಅಂಬಾಸಿಡರ್ ವಿಶೇಷ ಸಂದರ್ಶನ. ಸರ್ ತಿಳಿಸ್ತಾ ಇದ್ರಿ, ಒಂದು ಮನುಷ್ಯನಿಗೆ ಒಂದು ಕಾಲಘಟ್ಟದ ನಂತರ ಸಾಕಷ್ಟು ಒಂದು ಸುದೀರ್ಘ ಅವಧಿಯಲ್ಲಿ ಒಂದು ಸೇವಾ ಕ್ರಮವನ್ನು ನೆರವೇರಿಸಿಕೊಂಡು ಬಂದಾಗ ಅದೇ ಒಂದು ದಕ್ಷತೆ, ಪ್ರಾಮಾಣಿಕತೆ, ಕಾರ್ಯಪ್ರವೃತ್ತಿ, ಕ್ರಿಯಾಶೀಲರಿಂದ ಕ್ರಿಯಾಚೇತನರಾಗುವವರೆಗೂ ಒಂದು ಹಾದಿಯನ್ನು ನೀವು 3 ದಶಕಗಳ ಉತ್ಕೃಷ್ಟ ಸೇವೆಯಲ್ಲಿ ಶ್ರಮಿಸಿದ್ದೀರಾ. ಈ ನಿಟ್ಟಿನಲ್ಲಿ ಅವಾರ್ಡ್ಸ್, ರೆಕಗ್ನಿಷನ್ಸ್ ಬಂದಾಗ ಹೌ ಡಸ್ ಇಟ್ ಹಂಬಲ್ ಯು? ನಿಮಗೆ ಯಾವ ರೀತಿ ಅನಿಸುತ್ತೆ? ಯಾಕಂದರೆ ಪ್ರತಿಷ್ಠಿತ ರಾಷ್ಟ್ರಪತಿಗಳ ಸೇವಾ ಪದಕವನ್ನು, ಆ ಒಂದು ಗೌರವವನ್ನು ಪಡೆದಿರುವಂಥವ್ರು, ಅನೇಕ ಸಂಘ ಸಂಸ್ಥೆಗಳಿಂದ ಪ್ರಶಸ್ತಿ ಪುರಸ್ಕಾರಕ್ಕೆ ಭಾಜನರಾದವರು, ಇವೆಲ್ಲವನ್ನು ನೋಡಿದಾಗ ಹೇಗನ್ಸುತ್ತೆ? ಪ್ರಶಸ್ತಿ ಪುರಸ್ಕಾರಗಳು ಇನ್ನು ಏನು ಮಾಡಬೇಕು ಅಂತ ನಿಮ್ಮ ಮನಸ್ಸಿನಲ್ಲಿ ಅನಿಸುತ್ತೆ ಆ ವೇದಿಕೆಯನ್ನು ಹತ್ತಿ ಅದರ ಪದಕವನ್ನು ತೆಗೆದುಕೊಳ್ಳುವಾಗ? ನಾನು ಈ ಪೊಲೀಸ್ ಸೇವೆಯಲ್ಲಿ ನನಗೆ ಸಾಕಷ್ಟು ಇಲಾಖೆ ನನಗೆ ರಿಟರ್ನ್ಸ್ ಕೊಟ್ಟಿದೆ. ನನ್ನ ಸರ್ವಿಸ್ನ ಐಡೆಂಟಿಫೈ ಮಾಡಿ ಸಾಕಷ್ಟು ನನ್ನ ಮೇಲಧಿಕಾರಿಗಳು ನನಗೆ ಇಂಥ ಅಧಿಕಾರಿ ಬೇಕು ಅಂತ ಅವರೇ ಸಹಿತ ಹಾಕಿಸ್ಕೊಂಡಿದ್ದು ಇದೆ. ಅದೇ ರೀತಿ ನನಗೆ ಸಾಕಷ್ಟು ಅವಾರ್ಡ್ಸ್ಗೂ ಕೂಡ ಕೊಟ್ಟಿದ್ದಾರೆ. ಸರ್ಕಾರ ಕೂಡ ನನಗೆ 7 ಸಾರಿ ಸಿಟಿನಲ್ಲಿ ಬೆಸ್ಟ್ ಕಾಪ್ ಅಂತ ಬಂತು. 2013ರಲ್ಲಿ ಮಾನ್ಯ ಮುಖ್ಯಮಂತ್ರಿಗಳ ಚಿನ್ನದ ಪದಕ ಬಂತು. 2015ರಲ್ಲಿ ನಾಡಪ್ರಭು ಕೆಂಪೇಗೌಡ ಅವಾರ್ಡ್ ಬಂತು. 2017ರಲ್ಲಿ ಮಾನ್ಯ ರಾಷ್ಟ್ರಪತಿಗಳ ಪ್ರಶಸ್ತಿ ಬಂತು. ಇದು ನನಗೆ ತನ್ನಿಂದ ತಾನಾಗಿ ಬಂತು. ಐ ಹ್ಯಾವ್ ಬಿಲೀವ್ ಇನ್ ಒನ್ ಥಿಂಗ್, ಈಗಾಗಲೇ ಹೇಳಿದ್ದೀನಿ, ವಾಟ್ ಈಸ್ ಗುಡ್ ಆ್ಯಂಡ್ ವಾಟ್ ಈಸ್ ಬ್ಯಾಡ್. ಸಿಂಪ್ಲಿ ಡಿಸ್ಚಾರ್ಜಿಂಗ್ ಮೈ ಡ್ಯೂಟಿ. ನನಗೇನು ಕೊಟ್ಟಿದ್ದಾರೆ ಆ ಕೆಲಸ ನಾನು ಕಾನ್ಸಿಕ್ವೆನ್ಸಸ್ ಎಂದೂ ಯೋಚನೆ ಮಾಡಿ ಇದು ಹಂಗಾಗ್ಬಿಡುತ್ತೆ, ಇದು ಹಿಂಗಾಗ್ಬಿಡುತ್ತೆ, ಇದು ಅವರು ಹತ್ರ ಬರ್ಬೋದು, ಇವರೆದುರು. ನನಗೆ ಒಂದು ಮೇಲಧಿಕಾರಿ, ಒಂದು ಇಲಾಖೆ, ಒಂದು ಆ ಸಂದರ್ಭಕ್ಕೆ ಈ ಪ್ರಕರಣ ಹ್ಯಾಂಡಲ್ ಮಾಡಬೇಕಂದ್ರೆ ಐ ವಿಲ್ ಲೆಫ್ಟ್ ಎವ್ರಿಥಿಂಗ್, ಜಸ್ಟ್ ಐ ಫೋಕಸ್ ಆನ್ ದಿ ಮೈನ್ ಸ್ಟ್ರೀಮ್ ಆಫ್ ದಿ ವರ್ಕ್. ನನ್ನ ಕೆಲಸನ ನಾನು ನಿರ್ಭೀತಿನ ಮಾಡ್ಕೊಂಡು ಹೋಗ್ತಾ ಇರ್ತೀನಿ. ಅದು ಒತ್ತಡ, ಸಂದರ್ಭ, ಪ್ರೆಜರ್ ಎಲ್ಲ ಎವ್ರಿಥಿಂಗ್ ವಿ ಹ್ಯಾವ್ ಫೇಸ್ ಇಟ್. ಸಾಕಷ್ಟು ಸಮಸ್ಯೆಗಳನ್ನು ನಾವು, ಅದು ಪೊಲೀಸ್ ಅಧಿಕಾರಿಯಾಗಿ ಸಾಕಷ್ಟು ಸಮಸ್ಯೆಗಳನ್ನು ನಾವು ಅನುಭವಿಸ್ತೀವಿ. ಹಾಗಾಗಿ ನನ್ನ ಈ ಸಾಕಷ್ಟು ಪ್ರಶಸ್ತಿಗಳು ಸಹಿತ ಸರ್ಕಾರ ಕೊಟ್ಟಿದ್ದು. ಜಸ್ಟ್ ನಥಿಂಗ್, ಸರ್ಕಾರ ಒಳ್ಳೆಯ ಅಧಿಕಾರಿಗಳು ಎಲ್ಲ ಕಡೆ ಗುರುತಿಸಿ ಪ್ರತಿ ವರ್ಷ ಸಹಿತ ಅವಾರ್ಡ್ಸ್ ಮೇಡಮ್ ನನಗೂ ಭಾಳ ಹೆಮ್ಮೆ ಅನಿಸ್ತದೆ. ನನ್ನ ಕಾರ್ಯದಲ್ಲಿ ಏನಾಗ್ತದೆ, ನಮಗೆ ಒಂದು ಚೇಂಜ್ ಮಾಡಿಕೊಂಡು ಪ್ರಕರಣ ಪತ್ತೆ ಆಗಿದಾಗ ಸಿಗೋಷ್ಟು ಸಂತೃಪ್ತಿ ಇದೆ. ಒಬ್ಬ ಸಾಮಾನ್ಯ, ಸರ್ ನಮ್ಗೆ ಹಿಂಗೆ ಆಗೋಗಿದೆ, ತೊಂದರೆ ಆಗೋಗಿದೆ, ನಮ್ಮ ಹುಡುಗಂಗೆ ಹಿಂಗೆ ಆಗಿದೆ, ಅವ್ನು ಯಾರು ಏನು ಮಾಡಿದ್ರು, ಏನು ಅವ್ರು ಕೊಲೆ ಮಾಡಿರುವಂಥ ಪಾತ್ರಕ್ಕೆ ತಂದು ಅರೆಸ್ಟ್ ಮಾಡಿ ಜೈಲು, ಅದು ಸಿಗುವಂಥದ್ದು ಉಳಿದ ಅಲ್ಟಿಮೇಟ್ ಎಂಡಲ್ಲಿ ಸಿಗುವಂಥ ಸ್ಯಾಟಿಸ್ಫ್ಯಾಕ್ಷನ್, ಅದರ ಮುಂದೆ ಉಳಿದಿದ್ದೆಲ್ಲ ನಗಣ್ಯ. ಸೊ ಅಲ್ಟಿಮೇಟ್ ಆಗಿ ಸೇವಾ ಒಂದು ಪ್ರಜ್ಞೆ, ದಟ್ ಈಸ್ ಆಲ್ಮೋಸ್ಟ್ ಆಲ್ ಫಾರ್ ಎವರಿ ಹ್ಯೂಮನ್ ಬೀಯಿಂಗ್, ದಟ್ ಇಸ್ ದ ಮೇನ್. ಸುಮ್ಮನೆ ಸೆಲ್ಫ್ ಸ್ಯಾಟಿಸ್ಫ್ಯಾಕ್ಷನ್ ಇಸ್ ದ ಮೇನ್ ಕೀ ಆಫ್ ದ ಸಕ್ಸಸ್. ಎಸ್, ಎಕ್ಸಾಕ್ಟ್ಲಿ. ಅದನ್ನ ನಾವು, ಇದೆಲ್ಲವೂ ಇನ್ಸ್ಪೈರಿಂಗ್ ಮಾಡೆಲ್ಸ್ ನಮಗೆ ಅಲ್ವಾ? ಇದನ್ನೆಲ್ಲ ನೋಡಿ ಕಲಿಯುವಂಥದ್ದು ಪ್ರತಿ ಹಂತದಲ್ಲಿ ಸರಳವಾಗಿ, ಪ್ರಾಕ್ಟಿಕಲ್ ಆಗಿ, ವಸ್ತುನಿಷ್ಠವಾಗಿ ಏನಿದೆ ಅದನ್ನು ಪ್ರೆಸೆಂಟ್ ಮಾಡ್ತಾ ಹೋದರೆ ಸಾಕು. ಐ ಫೀಲ್. ಓಕೆ. ಇದರ ಜೊತೆಗೆ ಇನ್ನು ಇತ್ತೀಚಿನ ದಿನಮಾನಗಳಲ್ಲಿ ಸೋಷಿಯಲ್ ಮೀಡಿಯಾ ಎಲ್ಲ ಕಡೆ ಇದೆ, ಇದರಲ್ಲಿ ಕೂಡ ಅನೇಕ ಅಪರಾಧಗಳು ಆಗ್ತಾ ಇದೆ. ಯೂತ್ ಅಂದರೆ ನಮ್ಮ ಯುವ ಜನತೆಗೆ ಏನು ಹೇಳಿ ಬಯಸ್ತೀರಾ? ಯಾವ ರೀತಿಯಾದಂಥ ವಿಚಿತ್ರ ಪ್ರಕರಣಗಳು ಬರುತ್ತೆ, ಇದನ್ನು ಸಾಲ್ವ್ ಮಾಡೋದು ಒಂದು ಕಡೆ ಆದರೆ ಅದರಿಂದ ಮೆಸೇಜ್ ಏನು ತಗೋಬೇಕು, ಹೇಗೆ ಎಚ್ಚೆತ್ತುಕೊಳ್ಬೇಕು ನಮ್ಮ ಯುವ ಜನತೆ, ಏನು ಹೇಳಿ ಬಯಸ್ತೀರಾ? ನಾನು ಈಗಾಗಲೇ ಹೇಳಿದೆ, ಒಂದು ಸೈಬರ್ ಅಪರಾಧಗಳೇ ಜಾಸ್ತಿ ಇದೆ. ಈಗ ನಾನು ಹೇಳ್ತಾ ಹೋದೆ, ಎಜುಕೇಟೆಡ್ ಪೀಪಲ್ ಜಾಸ್ತಿ ಅಪರಾಧಗಳಲ್ಲಿ ತೊಡಗ್ತಾರೆ. ವೈಟ್ ಕಾಲರ್ ಕ್ರೈಮ್ಸ್ ಅಂತ ಕರಿತೀವಿ ನಾವು. ಇದಕ್ಕೆ ಸೆನ್ ಪೊಲೀಸ್ ಸ್ಟೇಷನ್ ಇತ್ತು, ಸೈಬರ್ ಎಕನಾಮಿಕ್ ಆ್ಯಂಡ್ ನಾರ್ಕೋಟಿಕ್ಸ್ ಅಂತೇಳಿ. ಈಗ ಸೈಬರ್ ಠಾಣೆಗಳನ್ನೇ ಪ್ರತ್ಯೇಕ ಮಾಡಿ ಮಾನ್ಯ DG ಸಾಹೇಬರ ನೇತೃತ್ವದಲ್ಲಿ ಒಂದು ಸಪ್ರೇಟ್ ಕಮಾಂಡ್ ಸೆಂಟರ್ನೇ ಮಾಡಿದ್ದಾರೆ. ಆದರೆ ಈಗಿನ ಸಿಸ್ಟಮಲ್ಲಿ, ಸೊಸೈಟಿನಲ್ಲಿ
ಇದರ ಪ್ರಭಾವ ಫೇಸ್ಬುಕ್ಕು, ಟ್ವಿಟ್ಟರು, ಇನ್ಸ್ಟಾಗ್ರಾಮು, ಜನ ಸುಮ್ಮನೆ ಕಲ್ಪನಾ ಲೋಕದಲ್ಲಿರ್ತಾರೆ. ಸಣ್ಣದಾಗಿ ಮನೆಯಲ್ಲಿ ತಾಯಿಗೆ ತರಕಾರಿ ಕಟ್ ಮಾಡುವಂಥ ಕೆಲಸ, ಜಸ್ಟ್ ಸ್ಮಾಲ್ ಸಂತೃಪ್ತಿ ಸಿಗುವಂಥದ್ದಿಲ್ಲ. ಇಲ್ಲೂಷನ್, ಭ್ರಮಲೋಕದಲ್ಲಿರ್ತಾರೆ. ಆಲ್ವೇಸ್ ಎಂಗೇಜಿಂಗ್ ಇನ್ ದ ಮೊಬೈಲ್ ಫೋನ್. ಇಟ್ ಮೇಕ್ಸ್ ಅ ಪರ್ಸನ್ ಡೆಲ್ಯೂಷನ್. ಫಿಸಿಕಲ್ ಆಕ್ಟಿವಿಟೀಸ್ನ ಕಡಿಮೆ ಆಗಿಬಿಟ್ಟಿದೆ. ಅದನ್ನು ಕೀಪ್ ಮೈಂಡ್ ಎಂಗೇಜಿಂಗ್. ಇನ್ಫ್ಲೋ ಆಫ್ ದಿ ಟೂ ಮಚ್ ಇನ್ಫಾರ್ಮೇಷನ್ ಇಸ್ ಆಲ್ಸೋ ನಾಟ್ ರಿಕ್ವೈರ್ಡ್. ಎಕ್ಸಾಕ್ಟ್ಲಿ. ಎಲ್ಲವನ್ನು ತಿಳ್ಕೊಂಡು 24 ಗಂಟೆ ನೀವು ಟಿ ವಿ ನ್ಯೂಸ್ ನೋಡ್ಕೊಂಡು ಇಟ್ ವಿಲ್ ನಾಟ್ ಗಿವ್ ಎನಿ ಪರ್ಪಸ್. ಇಟ್ ವಿಲ್ ನಾಟ್ ಸರ್ವ್. ಅಂದ್ರೆ ಆ ಫೋಕಸ್ ಇರಲ್ಲ, ಬರೀ ಡೈವರ್ಷನ್ನೇ ಹೆಚ್ಚಾಗಿ. ಫುಲ್ ಡೈವರ್ಷನ್ಸ್ ಆಗ್ತದೆ. ಜಗತ್ತಿನ ಆಗು ಹೋಗುಗಳು ನಾವು ತಿಳ್ಕೊಳ್ಳೋದು ಬೇಸಿಕ್ಸ್ ಎಷ್ಟು ಬೇಕೋ ಅಷ್ಟೇ ಅಗತ್ಯ ಆಗ್ತದೆ. ಟೂ ಮಚ್ ಆಫ್ ಇನ್ಸ್ಟಾಗ್ರಾಮು, ಟ್ವಿಟ್ಟರು, ರೀಲ್ಸು, ಅದು ಇದು ಒಂಥರ ಭಾವುಕತೆಯಿಂದ ರಿಯಲಿಸ್ಟ್ ಆಗಿದೆ ಫೇಕ್ ಲೈಫ್ನ ಲೀಡ್ ಮಾಡ್ತಿದ್ದಾರೆ. ಇದು ತುಂಬಾ ನಿಜವಾಗಿ ಇಟ್ಸ್ ನಾಟ್. ಎದುರುಗಡೆ ಇರೋ ನನ್ನ ಫ್ಯಾಮಿಲಿ ಮೆಂಬರ್ಸ್ನ ಲವ್ ಮಾಡೋದಿಲ್ಲ, ಗೊತ್ತಿಲ್ಲದೆ ಇರುವಂತ ಒಂದು ಪ್ರಕರಣವನ್ನು ಬೇರೆ ನಂಬ್ಕೊಂಡು ಮಾಡ್ತಿರ್ತಾರೆ. ದಿಸ್ ದ ಥಿಂಗ್ ಇಸ್ ನಾಟ್ ಫೇರ್. ಓನ್ಲಿ ಫಿಸಿಕಲ್ ಆಕ್ಟಿವಿಟೀಸ್ ಇರಬೇಕು, ಚೆನ್ನಾಗಿ ಒಂದು ಕೆಲಸ ಅದನ್ನ ನಿಷ್ಠೆಯಿಂದ ಮಾಡುವಂತ ಒಂದು ಮನಸ್ಥಿತಿ ಇದ್ರೂ ಸಾಕು. ಟೂ ಮಚ್ ಆಫ್ ಮುಂದೆ ಜಗತ್ತು ಸೊಸೈಟಿ ಎಲ್ಲಿಗೆ ಹೋಗುತ್ತೋ ಗೊತ್ತಿಲ್ಲ. ಬಟ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮುಂದೆ 2050 ಹೇಗಿರ್ತದೆ ಅಂತ. ಬಟ್ ಮಿತಿ ಮೀರಿ ನಾವು ಸೋಷಿಯಲ್ ಮೀಡಿಯಾದ ತಿಳ್ಕೊಳ್ಳುವಂಥದ್ದು ಮತ್ತು ಅದನ್ನು ಉಪಯೋಗಿಸ್ಕೊಂಡು ತಮ್ಮ ನಾಲೆಡ್ಜನ್ನು ಉಪಯೋಗಿಸ್ಕೊಂಡು ಸೈಬರ್ ಅಪರಾಧಗಳಲ್ಲಿ ತೊಡಗುವಂಥದ್ದು ಭಾಳ ಅಪಾಯಕಾರಿ. ಈಗಾಗಲೇ ಅದನ್ನು ನಾವು ಸಾಕಷ್ಟು ಪ್ರಮಾಣದಲ್ಲಿ ನಿಯಂತ್ರಣ ಮಾಡ್ತಾಯಿದ್ದೀವಿ. ಅದು ಒಳಿತಲ್ಲ ಅಂತ. ಸುಮ್ಮನೆ ಇಲ್ಲದ ಯಾರನ್ನೂ ನಂಬಂಗಿಲ್ಲ. ಹೊರಗಡೆ ಜಗತ್ತು ಏನಿದೆ ಅದನ್ನು ಯಾರನ್ನೂ ಸೋಷಿಯಲ್ ಮೀಡಿಯಾದಲ್ಲಿ ಬಂದಿದ್ದೆಲ್ಲ ನಿಜ ಅಂತಲ್ಲ. ಟ್ವಿಟ್ಟರು, ಫೇಸ್ಬುಕ್ಕು, ಇನ್ಸ್ಟಾಗ್ರಾಮು, ಯಾವುದೇ ಸಾಮಾಜಿಕ ಅದು ರಿಯಲಿಸ್ಟಿಕ್ ಆಗಿ ಎದುರುಗಡೆ ನಿಂತು ಮಾತಾಡಿ ವ್ಯಕ್ತಿತ್ವ ಸಂಪರ್ಕ, ದಟ್ ಇಸ್ ದ ಬೆಸ್ಟ್ ಆಪ್ಷನ್. ಸೊ ಕೇಸ್ಗಳಲ್ಲೂ ಸೋಷಿಯಲ್ ಮೀಡಿಯಾನ ನಂಬಿ ಸಾಲ್ವ್ ಮಾಡಕ್ಕೆ ಖಂಡಿತ ಆಗಲ್ಲ. ಯಾಕಂದ್ರೆ ಅದು ಅವರ ದೃಷ್ಟಿಯಲ್ಲಿ ಅದು ಇರುತ್ತೆ. ಫೇಕ್ ಕ್ರಿಯೇಟ್ ಮಾಡ್ತಾರೆ, ಇಲ್ಯೂಷನ್ ಕ್ರಿಯೇಟ್ ಮಾಡ್ತಾರೆ, ಸ್ಟೋರಿ ಕ್ರಿಯೇಟ್ ಮಾಡಿ. ಇಲ್ಲ ಸಿನಿಮಾ, ನಾಟ್ ಎ ರಿಯಲ್ ಲೈಫ್. ಎದುರುಗಡೆ ನೀವು ಕುಂತಿದ್ದಷ್ಟೇ ವಾಸ್ತವ. ಹೌದು, ಅದು ರಿಯಲಿಸ್ಟಿಕ್ ಆಗಿರೋದಿಲ್ಲ. ರಿಯಲಿಸ್ಟಿಕ್ ಆಗಿ ವಿ ಕ್ಯಾನ್ ಬಿಲೀವ್ ಟು ಸಮ್ ಎಕ್ಸ್ಟೆಂಟ್ ಪ್ರಿಂಟ್ ಮೀಡಿಯಾ. ಹೌದು, ದಿನಚರಿಗಳು, ನಿಯತಕಾಲಿಕೆಗಳು, ದಿನಪತ್ರಿಕೆಗಳನ್ನ ಒಂದು ಸಮಯದಲ್ಲಿ ಓದ್ತಾ ಇದ್ವಿ. ಆದ್ರೆ ಈಗ ಸಾಮಾಜಿಕ ಜಾಲತಾಣಗಳು ಅತಿ ಹೆಚ್ಚು ಬಳಕೆ ಆಗ್ತಾ ಇದೆ. ನಂಬಿಕೆ ನೋಡ್ಲಿಕ್ಕೆ ಆಗಲ್ಲ. ಬಿಕಾಸ್ ದೇ ಸೇ ಫೋಟೋ ಸ್ಪೀಕ್ಸ್ 1000 ವರ್ಡ್ಸ್. ಅದು ನೋಡುವವರ ದೃಷ್ಟಿ ಮೇಲೆ ಹೋಗುತ್ತೆ. ಸಮಸ್ಯೆ ಯಾವುದೋ ಒಂದು ಹುಡುಗಿ ಪರಿಚಯ ಒಂದು ಫೋಟೋ ಹಾಕಿದೆ ಅಂದರೆ ಮಾರ್ಕ್ ಮಾಡಿ ಕ್ರಿಯೇಟ್ ಮಾಡಿ ಸಾಕಷ್ಟು ಸೂಯಿಸೈಡ್ ಆಗ್ತಾ ಇದೆ. ನಮ್ಮ ಹೆಣ್ಮಕ್ಳದ್ದು ಅದೇ ಸಮಸ್ಯೆ. ಯಾರನ್ನ ನಂಬಿಕೆಯಿಂದ ವಿಶ್ವಾಸಾರ್ಹವಾಗಿ ನಮ್ಗೆ ಒಳ್ಳೆಯದು ನಂಬಿದೆ ಅಂತೇಳಿ ಏನಾದರೂ ಒಂದು ಫೋಟೋ ಕಳಿಸಿದ್ರೆ ಮಾರ್ಕ್ ಮಾಡಿ ಹಾಕಿ ಅವರ ವ್ಯಕ್ತಿತ್ವ ಹರಣ ಮಾಡಿ, ಅವ್ರಿಗೆ ತೊಂದರೆ ಮಾಡಿ, ವೈಯಕ್ತಿಕ ಜೀವನಕ್ಕೆ ತೊಂದರೆ ಮಾಡಿ, ವೈಯಕ್ತಿಕ ಬದುಕಿಗೆ ತೊಂದರೆ ಮಾಡಿ ಅವರು ಆತ್ಮಹತ್ಯೆ ಮಾಡ್ಕೊಳ್ಳೋಂಥ ಸಂದರ್ಭಗಳು ಸಾಕಷ್ಟು. ಯಾರು ಸೋಷಿಯಲ್ ಮೀಡಿಯಾದಲ್ಲಿ ವೈಯಕ್ತಿಕ ಮ್ಯಾಟರ್ಗಳನ್ನು ಪೋಸ್ಟ್ ಮಾಡಬಾರ್ದು. ಎನಿಥಿಂಗ್, ನೀವು ಒಳ್ಳೆ ಊಟ ಮಾಡಿದ್ದು ಹಾಕೋದು, ಒಳ್ಳೆಯ ಒಂದು ಕಾರ್ಯಕ್ರಮ ಮಾಡಿದ್ದು ಹಾಕೋದು, ಒಳ್ಳೆಯ ಒಂದು ಸಂದರ್ಭ, ಎಲ್ಲದಕ್ಕೂ ಇನ್ನು ಯಾವುದೇ ಒಂದು ಏನಂತಾರೆ ಅದನ್ನು ರಿಪ್ಲೈ ಮಾಡೋವಾಗ ಭಾಳ ಸ್ಕ್ರೋಲ್ಸ್, ರೀಲ್ಸ್ ಅವು ಭಾಳ ಕೆಟ್ಟದಾಗಿ ಕಾಮೆಂಟ್ ಮಾಡ್ತಾರೆ. ಮೀಮ್ಸ್ ಎಲ್ಲ ಯಾವುದು ಒಳ್ಳೇದು ಹಾಕಿದ್ರು ಗೊತ್ತು ಬಿಡಪ್ಪ. ಅನವಶ್ಯಕವಾಗಿ ಇನ್ನೊಬ್ಬರ ಜಡ್ಜ್ಮೆಂಟ್ ಎಲ್ಲ ಆಗ್ತದೆ. ರಿಯಲಿಸ್ಟಿಕ್ ತಾವೇ ಆ ಕೆಲಸ ಮಾಡಿದ್ರೆ ಎಷ್ಟು ಕಷ್ಟ ಅನ್ನೋದು ಅವ್ರಿಗೆ ಗೊಳ್ತದೆ. ಬೇರೆಯವ್ರನ್ನ ಜಡ್ಜ್ಮೆಂಟ್ ಮಾಡ್ತಾರೆ. ಅದನ್ನು ಕ್ರಿಯೇಟ್ ಮಾಡೋದು ಅಷ್ಟು ಸರಳ ಆಗಲ್ಲ. ನಮ್ಮ ಈಗಿನ ಯಂಗ್ ಜನ್ರೇಷನ್ ಆದಷ್ಟು ಅಧ್ಯಯನಶೀಲರಾಗಲಿ. ಸೋಷಿಯಲ್ ಮೀಡಿಯಾ ನೆಸೆಸರಿ ಇದ್ದಷ್ಟೇ, ವಿ ನೀಡೆಡ್ ಎಸೆನ್ಷಿಯಾಲಿಟಿ ಇದೆ, ಅಪ್ಡೇಟ್ ಆಗಬೇಕು. ಬಟ್ ನಾಟ್ ಫಾರ್ ಎನಿ ಅದರ್ ನೆಗೆಟಿವ್ ಪರ್ಪಸ್. ಸೊ ನಮ್ಮ ಭಾವನಾತ್ಮಕ ಸುಸ್ಥಿರತೆ, ಅದು ಒಂದು ಆ ಕ್ಷಮತೆಯನ್ನು ನಾವು ಖಂಡಿತ ಆದಷ್ಟು ಅದರ ಬದಲು 1 ಅವರ್ PT ಯೋಗ ಜಿಮ್ಗೆ ಹೋಗೋದು ಅಷ್ಟೇ. ದಟ್ ಇಸ್ ಬೆಟರ್ ದೆನ್ ದಟ್. ದೈಹಿಕವಾಗಿ ಮಾನಸಿಕವಾಗಿ ನಾವು ಸ್ಟ್ರಾಂಗ್ ಆಗೋದನ್ನ ನೋಡೋದು ಉತ್ತಮ ಯುವಜನತೆ, ರಾದರ್ ದ್ಯಾನ್ ಬೀಯಿಂಗ್ ಆನ್ ಸೋಷಿಯಲ್ ಮೀಡಿಯಾ ಅಂತ ಹೇಳ್ತಿದ್ದೀರಾ. ಇನ್ನು ಮಹಿಳೆಯರು, ಹೆಣ್ಣು ಮಕ್ಕಳ ವಿಷಯಕ್ಕೆ ಬಂದಾಗ ಕಾನೂನಿನ ಒಂದು ಚೌಕಟ್ಟಿನಲ್ಲಿ ಏನೆಲ್ಲ ಒಂದು ಇತ್ತೀಚಿನ ದಿನಮಾನಗಳಲ್ಲಿ ಮಹಿಳೆಯರದು ಈಗ ಭಾಳಷ್ಟು ಪ್ರಕರಣಗಳು ದಾಖಲಾಗ್ತಿದ್ದಾವೆ. ನಮ್ಮ ಮಕ್ಕಳಿಗೆ ಹೇಳುವಂಥದ್ದು ಅಷ್ಟೇ. ಈವನ್ ಜಸ್ಟ್ ನಾನು ಡಾಕ್ಟ್ರ್ ಕೂಡ ಕೇಳ್ತಾ ಇರ್ತೀನಿ, ಪ್ರತಿಯೊಂದು ನನ್ನ ಕಾಲೇಜಲ್ಲಿ ಯಾವ ಥರ ನಡೀತದೆ ಏನು ಅದು ಅಂತೇಳಿ. ಯಾರನ್ನೂ ನಂಬಂಗಿಲ್ಲ, ಯಾರಿಗೂ ಡಿಸ್ಕ್ಲೋಸ್ ಮಾಡೋಂಗಿಲ್ಲ. ಅದು ಏನು ಈ ಪೋಕ್ಸೋ ಪ್ರಕರಣಗಳು ಏನಂತೀವಿ, ಮನುಷ್ಯ ಚೀಟ್ ಆಗೋದನ್ನೇ ಹತ್ತಿರದೊಂದು ಗೊತ್ತಿರೋದ್ರಿಂದ
ಅತಿ ಹೆಚ್ಚು ನಾವು ನೋಡಿರೋದು ಅದೇ. ಯಾರೋ ದಾರಿನಲ್ಲಿ ಹೋಗೋದೇ ನಮಗೆ ಸಮಸ್ಯೆ ಇಲ್ಲ. ಹ್ಮ್ ಹ್ಮ್ ಎಷ್ಟು ಅಗತ್ಯಕ್ಕೆ ಎಷ್ಟಿದೆ ಅಷ್ಟೇ ನಮ್ಗೆ ಬೇಕು. ಭಾಳ ಅನಾಲಿಸಿಸ್ ವ್ಯಾಪ್ತಿ ಮೀರಿ ಹೊರಗಡೆ ಜನನ ಹೊರಗಡೆ ಜಗತ್ತಿನಲ್ಲಿ ಬಂದಂಥ ಎಲ್ಲ ಅಂಶಗಳನ್ನ ನಾವು ಭಾಳ ಎಚ್ಚರಿಕೆಯಿಂದ ಅವಕಾಶ ಇರಬೇಕು. ಸೋಷಿಯಲ್ ಮೀಡಿಯಾದಲ್ಲಿ ಅನಾವಶ್ಯಕ ಪೋಸ್ಟ್ ಮಾಡೋದು, ಫೋಟೋಸ್ ಆಗಲಿ ಮತ್ತೊಂದಾಗಲಿ, ಅದು ಒಳಿತಲ್ಲ. ಎಷ್ಟೋ ಬಾರಿ ಅವ್ರು ಏನೋ ಒಂದು ಪೋಸ್ಟ್ ಮಾಡಿರ್ತಾರೆ, ಅಲ್ಲೆಲ್ಲೋ ಹಾಲಿಡೇ ಮಾಡ್ತಿದೀವಿ ಅಂತ, ಇಲ್ಲಿ ಮನೆಯಲ್ಲಿ ರಾಬರಿ ಡೆಕಾಯ್ತಿಗಳಾಗಿರೋದನ್ನ ನಾವು ನೋಡಿದ್ದೀವಿ. ಯಾಕಂದ್ರೆ ಅವ್ರು ಅಲ್ಲಿ ಇದಾರೆ ಅನ್ನೋದು ಇವ್ರಿಗೆ ಗೊತ್ತಾಗುತ್ತೆ. ಟ್ರಿಪ್ ಹೋಗಿರ್ತಾರೆ, ಅಲ್ಲಿ ಫೋಟೋ ಹಾಕಿರ್ತಾರೆ, ಮನೆ ಗೊತ್ತಾಗ್ತದೆ ಇವರೆಲ್ಲ ಮನೆ ಖಾಲಿ ಇದೆ, ಯಾರು ಖಾಲಿ ಇದೆ ಅಂತೇಳಿ. ಮನೇಲಿ ಕೆಲಸ ಮಾಡೋದಿರ್ತಾನೆ, ಕೆಲಸ ವಯಸ್ಸಾದವ್ರು ಇರ್ತಾರೆ, ಬೇರೆಯವರು ಒಳ್ಳೆ ವೆರಿಫಿಕೇಶನ್ ಹೊರಗಡೆ ಜನರನ್ನು ಜಾಸ್ತಿ ಆಗಿಬಿಟ್ಟಿದ್ದಾರೆ ಈಗೆಲ್ಲ. ನಮ್ಮ ಲೈವ್ ಲೊಕೇಶನ್ಸ್, ನಮ್ಮ ಪರ್ಸನಲ್ ಯಾವುದೇ ಖಾಸಗಿ ತನವನ್ನ ನಾವು ಗೌಪ್ಯವಾಗಿ ಇಟ್ಕೊಳ್ಬೇಕು, ಸೋಷಿಯಲ್ ಮೀಡಿಯಾಗೆ ಬಿಟ್ಟು ಕೊಡಬಾರ್ದು. ಆಗ ಹೆಚ್ಚಾಗಿ ಬದುಕನ್ನ ನಾವು ಪಬ್ಲಿಕ್ಗೆ ತರ್ಕೊಡುವಂಥದ್ದು ಅವಶ್ಯಕತೆ ಇಲ್ಲ. ಅಂದರೆ ಬಟ್ ಏನಾಗಿದೆ, ಸಾಧ್ಯ ಆದಷ್ಟು ನಾವು ಬೇರೆಯವ್ರನ್ನ ಫಾಲೋ ಮಾಡೋದನ್ನೇ ಜಾಸ್ತಿ ಆಗಿಬಿಟ್ಟಿದೆ. ನಮ್ಮ ಬದುಕು ನಾವು ಬದುಕ್ತಾ ಇಲ್ಲ. ಫಸ್ಟ್ ಆಫ್ ಆಲ್ ವಿ ಆರ್ ನಾಟ್ ಲಿವಿಂಗ್. ಹೌದು. ಎಮೋಷನ್ಸು, ಇಲ್ಯೂಷನ್ಸು ಆನ್ ಬೇಸ್ಡ್ ಆನ್ ದಿ ಅದರ್ ಆ್ಯಕ್ಟಿವಿಟೀಸ್. ನಮ್ಮ ಎಮೋಷನ್ಸ್, ನಮ್ಮ ಬದುಕು ನಾನು ನೆಮ್ಮದಿಯಿಂದ ಜೀವಿಸೋದಕ್ಕೆ ಅನುಭವಿಸುವಂಥದ್ದು ನಾವು ರೂಢಿಸ್ಕೋಬೇಕಷ್ಟೇ. ಸೊ ಹೆಚ್ಚಿನ ಯುವಜನತೆ ಇತ್ತೀಚಿನ ಒಂದು ಕಾಲಘಟ್ಟದಲ್ಲಿ ನೋಡೋದೇ ಆದರೆ ಡಿಪ್ರೆಷನ್, ಆಂಗ್ಸೈಟಿ ಇವೆಲ್ಲವೂ ಹೆಚ್ಚಾಗ್ತಿದೆ. ಯಾಕಂದರೆ ಅದು ಹೇಳಿದ ಹಾಗೆ ಫಿಯರ್ ಆಫ್ ಮಿಸ್ಸಿಂಗ್ ಔಟ್. ಅಲ್ಲಿ ಸಾಮಾಜಿಕ ಜಾಲತಾಣಗಳು ಬದುಕು ನಮ್ಮದಲ್ಲ. ಎಲ್ಲರೂ ಬ್ಯುಸಿ ಆಗಿರ್ಬೇಕು. ಪೇರೆಂಟ್ಸ್ ಇಬ್ಬರು ಕೆಲಸಕ್ಕೆ ಹೋಗ್ತಾರೆ, ಮಕ್ಕಳಿಗೆ ಗಮನ ಕೊಡೋಕ್ಕಾಗೋದಿಲ್ಲ, ಅವ್ರ ಎಮೋಷನ್ಸ್ನ ಸ್ಟ್ರೆಸ್ನ ಅರ್ಥ ಮಾಡ್ಕೊಳಕ್ಕಾಗೋದಿಲ್ಲ. ಇನ್ಫ್ಯಾಕ್ಟ್ ನಮ್ಮ ಮನೆಗಳಲ್ಲೇ ಚೈಲ್ಡ್ ಕ್ರೈಮ್ಸ್ ಡೋಂಟ್ ನೋ ವಾಟ್ ಇಸ್ ಗೋಯಿಂಗ್ ಆನ್ ನಮ್ಮ ಮನೇಲೇ ಹೇಳ್ತಾರೆ. ಅವ್ರಿಗೆ ಯಾರು ಅವಕಾಶ ಕೊಡೋಕ್ಕಾಗಲ್ಲ. ಅವ್ರ ಪ್ರೀತಿಯನ್ನು ಅರಿಸಿ, ಆಪ್ತತೆಯನ್ನು ಅರಿಸಿ, ಸಮಾಧಾನ ಅರಿಸಿ ಬೇರೆಯವ್ರನ್ನ ನಂಬುತ್ತಾರೆ, ತೊಂದರೆಗೊಳಗಾಗ್ತಾರೆ. ದಟ್ ಇಸ್ ವಿ ಹ್ಯಾವ್ ಟು ಗಿವ್ ಮಕ್ಕಳ ಸಾಕಷ್ಟು ಸಮಯ ಅವಕಾಶ ಕೊಡಬೇಕು. ಅವ್ರಿಗೆ ಕೇಳಿ ಹೇಳಿದ್ದನ್ನು ನಾವು ಕೇಳಬೇಕು. ಒಬ್ಬರು ಪೋಷಕರು, ಪಾಲಕರಾದ್ರೂ ಅವೈಲಬಿಲಿಟಿನ ತೋರಿಸ್ಕೊಡ್ಬೇಕು ಮಕ್ಕಳಿಗೆ. ಸೊ ಹೊರಗಿನವ್ರನ್ನ ನಂಬೋದು ಕಮ್ಮಿ ಆಗುತ್ತೆ. ಇನ್ನು ಬಾಲ ಅಪರಾಧಗಳ ಒಂದು ಕೇಸಸ್ನ ನೋಡೋದಾದ್ರೆ, ನಿಮ್ಮ ಮನಸ್ಸಿಗೆ ಒಂದು ಮಿಂಚಿನ ವೇಗಕ್ಕೂ ಮುಂಚಿತವಾಗಿ ನೆನಪಾಗುವಂತ ಒಂದು ಕೇಸ್ ಅಂದ್ರೆ, ಈ ರೀತಿ ಅವಕಾಶಗಳು ಕಡಿಮೆ, ಹೇಳ್ಕೊಳಕ್ ಆಗಿಲ್ಲ, ಯಾರು ಇಲ್ಲ ಅಂತ ಸಮಯದಲ್ಲಿ ಮಾಡಿದಂತಹ ಅಪರಾಧಗಳು ಯಾವುದಾದ್ರೂ ಇದೆಯಾ? ಸಾಕಷ್ಟು ಇದ್ದಾವೆ ನಮ್ಮಲ್ಲಿ. CDPO ಚೈಲ್ಡ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ಸ್, ಜೂನಿಯಲ್ ಹೋಮ್ಸ್ ಎಲ್ಲ ಇದ್ದಾವೆ. ಸಾಕಷ್ಟು ಸಂದರ್ಭದಲ್ಲಿ ಮಕ್ಕಳು ಪೇರೆಂಟ್ಸ್ ಇಬ್ಬರು ದುಡಿಯೋಕ್ಕೆ ಅಂತ ಬಂದಿರ್ತಾರೆ. ಆ ಮಕ್ಕಳ ಅಪರಾಧ ಕೃತ್ಯದಲ್ಲಿ ತೊಡಗಿ ಭಾಳಷ್ಟು ಜನ ನಾವು ಅವ್ರನ್ನ ಕಾನೂನಿನ ಕಟ್ಟಕಡೆಗೆ ತಂದಿದ್ದೀವಿ. ಅವ್ರಿಗೆ ರಿಫಾರ್ಮೇಟಿವ್ ಪನಿಷ್ಮೆಂಟ್ಸ್ ಎಲ್ಲ ಇರ್ತವೆ. ಅವ್ರಿಗೆ ಅವಕಾಶ, ಶಿಕ್ಷಣ ಅಂಥದ್ದು. ಆ ಸಂದರ್ಭದಲ್ಲಿ ಅವ್ರಿಗೆ ಟ್ರೀಟ್ ಮಾಡಿ ಯಾವ ಉದ್ದೇಶಕ್ಕಾಗಿ ಮಾಡಿದೆ, ಇಂಟೆನ್ಷನಲ್ ಮಾಡಿದೆ ಕ್ರಿಮಿನಲ್, ಅಥವಾ ಕೆಲವರು ಸಂದರ್ಭದಲ್ಲಿ ಮಕ್ಕಳನ್ನ ದೊಡ್ಡವರು ಯೂಸ್ ಮಾಡ್ಕೋತಾರೆ. ಈ ಚಿಕ್ಕ ಪುಟ್ಟ ಮಕ್ಕಳನ್ನ ಬೈಕ್ ತಳ್ಕೊಂಬ ಪ್ರೇರೇಪಿಸಿ ಏನು ಮಾಡ್ತಾರೆ, ಅವ್ರ ಶಿಕ್ಷೆ ಕಡಿಮೆ ಇದೆ, ನಾವು ಸಿಗಾಕೊಳ್ಳಲ್ಲ ಅಂತೇಳಿ ಬೈಕ್ ಕಳ್ತನ ಮಾಡೋಣ, ಆ ಮಗುನ ಆ ಬೈಕ್ನ ನೀನು ಇಲ್ಲಿ ತಳ್ಕೊಂಬ ಅಂತ ಹೇಳ್ತಾನೆ, ಅದು ಎತ್ಕೊಂಬ ಅಂತ ಹೇಳ್ತಾನೆ. ದಟ್ ಈಸ್ ದೇರ್. ನಾವು ಮೇನ್ ವಿಲ್ ಅಸೆಪ್ಟೆನ್ ಯಾರು ಮೂಲ ಕಾರಣ ಅನ್ನೋದನ್ನು ನಾವು ಅಸೆಪ್ಟ್ ಮಾಡ್ತೀವಿ. ಅವ್ರಿಗೆ ರಿಫಾರ್ಮೇಟಿವ್ ಆಗಿಯೇ ನಾವು ಟೇಕ್ ಆ್ಯಕ್ಷನ್, ಪ್ರಯಾರಿಟೈಸೇಟಿವ್ ಆಗಿ. ಹೆಣ್ಮಕ್ಳಿಗಂತೂ ಪ್ರತ್ಯೇಕ ಅವ್ರಿಗೆ ಇದಿದೆ, ಜೂನಿಯಲ್ ಹೋಮ್ಸು, ಡೆಲಿಕ್ವೆಂಟ್ ಹೋಮ್ಸ್ ಅಂತೆಲ್ಲ ಇದ್ದಾವೆ. ಸಮಾಜ ಕಲ್ಯಾಣ ಇಲಾಖೆ ಜೊತೆ ಕೋಆರ್ಡಿನೇಟ್ ಮಾಡಿಕೊಂಡು CDPOs ಜೊತೆ ಮತ್ತೆ ಮುಖ್ಯವಾಹಿನಿಗೆ ಖಂಡಿತ ಅವ್ರಿಗೆ ಶಾಲೆಗಳು, ಅವಕಾಶಗಳು, ವಸತಿ ಶಾಲೆಗಳು ಎಲ್ಲ ಇದ್ದಾವೆ. ಯಾರು ಕೆಲವು ಔಟ್ ಆಫ್ ಸ್ಟೇಟಿಂದ ಏನು ಕೆಲಸಕ್ಕೆ ಅಂತ ಬಂದಿದ್ದಾಗ ನಿರ್ಗತಿಕರಾಗಿ ಬರ್ತಾರೆ, ಅವ್ರಿಗೆ ಡೆಲಿಕ್ವೆಂಟ್ ಹೋಮ್ಸ್ ಇದ್ದಾವೆ. ನಮ್ಮ ಸರ್ಕಾರದಲ್ಲಿ ಎಲ್ಲ ಅವಕಾಶಗಳಿದ್ದಾವೆ. ನಾವು ಸಂಬಂಧಪಟ್ಟಂಥ ಇಲಾಖೆಗೆ ಗಮನಕ್ಕೆ ತಂದ ತಕ್ಷಣ ಅವ್ರ ಸ್ಕೂಲ್ಗೆ ಸೇರಿಸಿ, ಹಾಸ್ಟೆಲ್ ಸೇರಿಸಿ ಎಲ್ಲ ಮಾಡ್ತೀವಿ. ಈ ರೀತಿ ಮುಖ್ಯವಾಹಿನಿಗೆ ರಿಫಾರ್ಮ್ ಆಗಿ ಬಂದಿರುವವರು, ಸುಧಾರಣೆಯನ್ನ ಕಂಡಿರುವವರು ಮತ್ತೆ ಅದೇ ಅಪರಾಧಗಳನ್ನ ಮಾಡುವಂತ ಚಾನ್ಸಸ್ ಕೂಡ ಇದೆಯಾ? ಯಾಕಂದ್ರೆ ಚಿಕ್ಕ ವಯಸ್ಸಿನಲ್ಲಿ ಬಂದಿರೋದು ಹ್ಯಾಬಿಟ್ಸ್ ಮೇಕ್ ಅ ಕ್ಯಾರೆಕ್ಟರ್ ಅಂತ ಹೇಳ್ತಾರೆ. ಅದು ಏನು ನಾವು ಪೂರಕ ಅವಕಾಶ ಅವ್ರಿಗೆ ಒದಗಿಸ್ಕೊಡ್ತೀವಿ ಅಂತೇಳಿ. ಅಲ್ಲಿ ಕೊಟ್ಟು ಒಂದು ಎಕ್ಸಾಂಪಲ್, ನಕುಲ್ ಅಂತ ಹುಡುಗ, 2ನೇ ಕ್ಲಾಸ್ ಹುಡುಗ, ನಮ್ಮ ದೊಡ್ಡಬಳ್ಳಾಪುರ DSP ಇದ್ದೆ. ಆ ಹುಡುಗ ಇಬ್ಬರೂ ಇದೆ ಅಥವಾ ಯಾದಗಿರಿ, ಪೇರೆಂಟ್ಸ್ ಎಲ್ಲ ಕೆಲಸಕ್ಕೆ ಹೋಗ್ಬಿಟ್ಟಿರ್ತಾರೆ, ಯಾವುದೋ ಒಂದು ಸಣ್ಣ ಅಪರಾಧದಲ್ಲಿ ತೋರ್ಕೊಂಡಿರ್ತಾರೆ. ನಾನು ಸೋಷಿಯಲ್ ವೆಲ್ಫೇರ್ ಆಫೀಸರ್ ಕೃಷ್ಣಪ್ಪ ಅಂತ ಅಸಿಸ್ಟೆಂಟ್ ಡೈರೆಕ್ಟರ್ ಇದ್ದರು, ಅವ್ರಿಗೆ ಹೇಳಿದೆ. ಅವರು ಬಂದು ಮಧುರೆ ಮೊರಾರ್ಜಿ ದೇಸಾಯಿ ಸ್ಕೂಲಲ್ಲಿ ಸೇರಿಸಿದ್ದಾರೆ. ಈಸ್ ಡೂಯಿಂಗ್ ಇನ್ ಫಸ್ಟ್ ಇಯರ್ BA. ವಂಡರ್ಫುಲ್. ದೇ ಆರ್ ಡೂಯಿಂಗ್. ಅವಕಾಶ ನಾವು ಯಾವ ರೀತಿ ಒದಗಿಸ್ಕೊಡ್ತೀವಿ ಅಷ್ಟೇ ಮಾಡ್ಕೊಂಡು. ಸೊ ಬದಲಾವಣೆ ಖಂಡಿತ ಸಾಧ್ಯ ಇದೆ. ಅವ್ರಿಗೆ ಒಂದು ಪೂರಕ ಅವಕಾಶನ ಒದಗಿಸ್ಕೊಡ್ಬೇಕಷ್ಟೇ. ಖಂಡಿತ ಅವ್ರನ್ನ ಮುಖ್ಯವಾಹಿನಿಗೆ ತಂದು ತಪ್ಪನ್ನ ಸರಿ ಹಂತದಲ್ಲಿ ತಿದ್ದಿದ್ರೆ ಮತ್ತೆ ಇದಾಗೋದಿಲ್ಲ ಅನ್ನೋದನ್ನ ನೀವು ತೋರಿಸ್ಕೊಡ್ತಾ ಇದ್ರಿ. ಇದರ ಜೊತೆಗೆ ಇನ್ನ ಹೆಚ್ಚಾಗಿ ಕಂಡು ಬರುವಂತಹ ಸಿಟಿ, ನಗರ ಪ್ರದೇಶಗಳಲ್ಲಿ ಆವರಿಸ್ಕೊಂಡಿರುವಂತಹ ಒಂದು ಪಿಡುಗು ಅಂದ್ರೆ ಅದು ನಾರ್ಕೋಟಿಕ್ಸ್. ಈ ಕುರಿತಾಗಿ ಏನು ಹೇಳಿ ಬಯಸ್ತೀರಾ? ದಟ್ ಈಸ್ ಒನ್ ಆಫ್ ದಿ ಚಾಲೆಂಜಿಂಗ್ ಟಾಸ್ಕ್ ಫಾರ್ ಅವರ್ ಡಿಪಾರ್ಟ್ಮೆಂಟ್. ಭಾರಿ ಪ್ರಮಾಣದಲ್ಲಿ ನಮ್ಮಲ್ಲಿ
ಮೇನ್ಲಿ ಗಾಂಜಾ. ಲೋಯರ್ ಎಕನಾಮಿಕ್ ಸ್ಟ್ರಾಟಾದಲ್ಲಿ ಮಕ್ಕಳು ಭಾಳ ಅದು ಒಂಥರ ವಿಸ್ತಾರ ಆಗ್ತಾ ಹೋಗ್ತಾ ಇದೆ. ಈಸಿ ಆಗಿ ಈಗ ಸರ್ಕಾರ ಕಠಿಣ ಕ್ರಮ ತಗೊಂಡಿದೆ. ಸಪ್ರೇಟ್ ಸೆಲ್ NDPSಗೆ ಅಂತಲೇ ಸಪ್ರೇಟ್ ಸೆಲ್ ಇದೆ. ಅದಕ್ಕೆ ನಾವು ರಿಪೀಟೆಡ್ ಅಫೆಂಡರ್ಸ್ ಯಾರು ತಂದು ಮಾರ್ತಾರೆ ಅವರಿಗೆ ಫಿಟ್ NDPS ಅಂತೇಳಿ ಅವ್ರಿಗೂ ಕೇಸಸ್ ಹಾಕಿ ಒಳಗಡೆ ಹಾಕ್ತಿದ್ವಿ. ನಾವು ರೀಸೆಂಟ್ಲಿ ಲಾಸ್ಟ್ ವೀಕ್ ರಾಜನಕುಂಟೆಯಲ್ಲಿ ವರ್ತ್ 4.5 crores ರಿಕವರಿ ಮಾಡಿ MDMA ಎಲ್ಲನ್ನು ಸೀಸ್ ಮಾಡಿದ್ವಿ. ಪ್ಲಸ್ ಜಿಗಣಿನಲ್ಲಿ ಸ್ಕೂಲ್ಗಳ ಮುಂದೆ ಅಕ್ಕಪಕ್ಕ ಚಾಕ್ಲೇಟ್ ಇನ್ ದ ಫಾರ್ಮ್ ಆಫ್ ಚಾಕ್ಲೇಟ್ ಇನ್ ದ ಫಾರ್ಮ್ ಆಫ್ ಐಸ್ ಕ್ರೀಮ್ ಅವನ್ನೆಲ್ಲ UPಯಲ್ಲಿ ಫ್ಯಾಕ್ಟ್ರಿ ಅಲ್ಲಿವರೆಗೂ ಬಾಟಮ್ವರೆಗೂ ಟ್ರೇಸ್ ಮಾಡಿ ಎಲ್ಲನೂ ಇದು ಮಾಡಿದ್ವಿ. ಆನೇಕಲ್ಲಲ್ಲಿ 150 kgs ಗಂಜಿ. ಈ ನಮ್ಮದು ಫಾರ್ ಒನ್ ಡಿಸ್ಟ್ರಿಕ್ಟ್ ಅವರ್ ಟೋಟಲ್ ಲಾಸ್ಟ್ ಇಯರ್ ಡ್ರಗ್ಸ್ ಸೀಸರೆ ವರ್ತ್ 45 crores. ಅದನ್ನು ಈ ಡ್ರಗ್ ಫ್ರೀ ಕರ್ನಾಟಕ ಅಂತ ಮಾನ್ಯ ನಮ್ಮ ಗೃಹ ಸಚಿವರದ್ದು ಏನು ಕಾರ್ಯಕ್ರಮ ಇದೆ ಅದನ್ನು ಭಾಳ ಆದ್ಯತೆ ಮೇರೆಗೆ ನಮ್ಮ ಇಲಾಖೆ ಕೈಗೊಳ್ತಾ ಇದೆ. ವಿ ಆರ್ ಟೇಕಿಂಗ್ ಸ್ಟ್ರಿಂಜೆಂಟ್ ಸೆಕ್ಷನ್ ಅವ್ರ ಮೇಲೆ. ಎಲ್ಲರನ್ನೂ ನಾವು ಯಾರು ಕನ್ಸ್ಯೂಮರ್ಸ್ ಇದ್ದಾರೆ ಅವ್ರಿಗೂ ತಗೊಳ್ಳೋ ಮುಖಾಂತರ ಯಾರು ಸೇಲ್ ನಮ್ಗೆ ಯಾಕಂದರೆ ಇದು ಗಾಂಜಾ ಎಲ್ಲನೂ ಒರಿಸ್ಸಾ ಮತ್ತು ವಿಶಾಖಪಟ್ಟಣಂ ಅರಕುಲೋಯ ಆ ಕಡೆಯಿಂದ ಅಲ್ಲಿಂದ ಬರ್ತಾ ಇದೆ. ಅದರದ್ದೇ ದಟ್ ನಮ್ಮ ನೈಜೀರಿಯನ್ ಐ ಕಾಂಟ್ ಸೇ ಬಟ್ ಆನ್ಲೈನ್ ಕಲ್ಚರಲ್ ಎಕ್ಸ್ಚೇಂಜ್ ಹೆಸರಿನಲ್ಲಿ ಅವರು ಕಾಲೇಜುಗಳಿಗೆ ನಮ್ಮ ಸಿಸ್ಟಮ್ಗೆ ಎಂಟರ್ ಆಗಿದ್ದಾರೆ. ಎಲ್ಲರೂ ಹಾಗಿಲ್ಲ, ಆದರೂ ಬಹುತೇಕರು ಹೇಳಲೇಬೇಕಾಗಿದೆ ನಾನು. ದೇ ಆರ್ ಇಂಟು ನೈಜೀರಿಯನ್ ಬಟ್ಟೆ ವ್ಯಾಪಾರ ಸ್ಕೂಲ್ ಅಂತ ಬರ್ತಾರೆ. ದೇ ಆರ್ ಇಂಟು ಆನ್ಲೈನ್ ಫ್ರಾಡ್ಸ್, ದೇ ಆರ್ ಇಂಟು ಡ್ರಗ್ಸ್ ಆ್ಯಂಡ್ ದೇ ಆರ್ ಇಂಟು ಪ್ರಾಸ್ಟಿಟ್ಯೂಷನ್. ಎಸ್, ಅದನ್ನು ಸ್ಟ್ರಿಂಜೆಸ್ಟ್ ತಗೊಂಡು ವೀಸಾ ಪಾಸ್ಪೋರ್ಟ್ ಟರ್ಮ್ ಮುಗಿದವ್ರನ್ನ ಡಿಪೋರ್ಟ್ ಮಾಡ್ತಾ ಇದ್ದೀವಿ. ವಿ ಆರ್ ಥರೋಲಿ ವಾಚಿಂಗ್ ಆನ್ ಎವ್ರಿ ಡೇ ನಮ್ಮ ಆಫೀಸಲ್ಲಿ ಕಾಲ್ ಬರೋದೆ ಇವತ್ತು ಎಷ್ಟು ಜನರ ಮೇಲೆ ಕ್ರಮ ತಗೊಂಡಿದೆ ಡ್ರಗ್ಸ್ ಇದರ ಬಗ್ಗೆ ಅಂತ. 100% ವಿಲ್ ಕಂಟ್ರೋಲ್ ಇಟ್. ಸೊ ಗಡಿ ಪ್ರದೇಶಗಳಿಂದ ಹಿಡಿದು ಒಳಗೆ ಕೂಡ ಇದು ಬಹಳಷ್ಟು ಹಬ್ಬಿ ಹರಡ್ತಾ ಇದೆ. ಈವನ್ ವಿ ಫಾಲೋ ಸೋಷಿಯಲ್ ಮೀಡಿಯಾ, ವೆಬ್ಸೈಟು, ಡಾರ್ಕ್ ವೆಬ್, ಬೇರೆ ಬೇರೆ ವ್ಯಾಪ್ತಿನಲ್ಲಿ ಈ ಪ್ರಾಸ್ಟಿಟ್ಯೂಷನ್ ಡ್ರಗ್ಸ್ ಏನಾಗಿದೆ ಟೆಕ್ನಾಲಜಿ ಯೂಸ್ ಮಾಡಿ ನಮಗಿನ್ನ ಮುಂದೆ ಹೋಗಿ ಅದನ್ನು ಬಳಸ್ತಾರೆ. ಕ್ರಿಮಿನಲ್ಸ್ ಹೇಗೆ ಸೇಲ್ ಮಾಡಬೇಕು, DJ ಇನ್ ದ ಫಾರ್ಮ್ ಆಫ್ ಈವೆಂಟ್ಸ್, ಫಾರ್ಮ್ ಹೌಸ್ ಈವೆಂಟ್ಸ್ ಎಲ್ಲ ಅದಕ್ಕೆ ಬೇರೆ ಟೈಟಲ್ ಕೊಟ್ಟು ಹಾಕ್ತಿರ್ತಾರೆ. ಹೌದು, ಟುಡೇ ಇಸ್ ಎ ಬರ್ತ್ಡೇ ಪಾರ್ಟಿ ಅಟ್ ಸಮ್ ಪ್ಲೇಸ್ ಅಂತ ಹಾಕಿದ್ರೆ ನಾವು ಅಲರ್ಟ್ ಆಗಬೇಕು. ಕೋಡ್ ವರ್ಡ್ಸ್ ಬರ್ತ್ಡೇ ಪಾರ್ಟಿ ಯಾರು ಹಾಕಿದ್ದಾರೆ, ಆ ಚಾಕ್ಲೇಟ್ಗಳ ಹೆಸರುಗಳು ಕೂಡ ಆ ರೀತಿ ಇದೆ, ಗೊತ್ತಾಗೋದಿಲ್ಲ ಮಕ್ಕಳಿಗೆ. ಇದೆಲ್ಲ ಸೋಷಿಯಲ್ ಮೀಡಿಯಾದಿಂದ ಕೆಲವರು ಗೊತ್ತಾಗುತ್ತೆ, ಕೆಲವು ಗೊತ್ತಾಗೋದೇ ಇಲ್ಲ. ಡಿಫ್ರೆಂಟ್ ಟೈಟಲ್ಸ್, ಡಿಫ್ರೆಂಟ್ ಲ್ಯಾಂಗ್ವೇಜ್ ಮಾಡ್ತಾರೆ. ಅಂದ್ರೆ ಡಿಫ್ರೆಂಟ್ ಎಕನಾಮಿಕ್ ಸ್ಟ್ರಾಟಾಗೆ ಬೇರೆ ವಿಧಾನಗಳಲ್ಲಿ ಇದು ಸರಬರಾಜಾಗ್ತಾ ಇದೆ. ಹೈ ಸೋಷಿಯಲೈಟ್ ಸ್ಟ್ರಾಟಾದಲ್ಲಿ ಬೇರೆ ರೀತಿ ಇದು ಸರ್ಕ್ಯುಲೇಟ್ ಆಗ್ತಾ ಇದೆ ಈ ರೀತಿಯಾದಂಥದ್ದು. ಹಾಗೂ ನೀವು ಹೇಳ್ದಂಗೆ ಲೋವರ್ ಎಕನಾಮಿಕ್ ಸ್ಟ್ರಾಟಾ ಮಕ್ಕಳು ಬೇಗ ಅದರ ಅಕ್ಸೆಸಿಬಿಲಿಟಿ, ಅದು ಮನುಷ್ಯನಿಗೆ ಹತ್ತಿರದಲ್ಲಿ ಏನು ಸಿಗ್ತದೆ, ಪಕ್ಕದಲ್ಲಿ ದೇವಸ್ಥಾನ ಇದ್ರೆ ದೇವಸ್ಥಾನಕ್ಕೆ ಹೋಗ್ತಾರೆ ಮನುಷ್ಯ, ಮತ್ತೊಂದೇನಾದ್ರು ಇದ್ದರೆ ಬಾರ್ ಇರುತ್ತೆ ಮನುಷ್ಯನ. ಅವ್ರಿಗೆ ಸ್ಕೂಲ್ ಪಕ್ಕನೇ ಐಸ್ ಕ್ರೀಮ್ ಚಾಕ್ಲೇಟ್ ಎಲ್ಲ ಮಾರ್ತಾ ಇರೋದ್ರಿಂದ ಹುಡುಗರಿಗೆ ಗೊತ್ತಾಗೋದಿಲ್ಲ. ಒಂದಿನ ಅನ್ನೋಯಿಂಗ್ಲಿ ತಗೊಂಡಿದ್ದಾನೆ, ದೇ ವಿಲ್ ಮೇಕ್ ಇಟ್ ಅನ್ ಹ್ಯಾಬಿಟ್. ಅವರಿಗೆ ಅದೇ ಪೊಲೀಸ್ ಆಫೀಸರ್ ಇಟ್ಟಿದೆ, ಅವ್ರ ಡ್ಯೂಟಿ ವಿ ಆರ್ ಕಂಟ್ರೋಲಿಂಗ್ ಇದ್ರದ್ದು. ಐ ಎಂಡ್ ಪಾರ್ಟೀಸಲ್ಲಿ ರೇವ್ ಪಾರ್ಟಿ ಅದು ಇದೆಲ್ಲ ಇರ್ತದೆ. ಈಗ ಆಲ್ಮೋಸ್ಟ್ ಅಲ್ಲಿ ಪ್ರಿವೆಂಟ್ ಮಾಡಿದ್ದೀವಿ. ಡ್ರಗ್ಸ್ ಅದು ಡಿಫ್ರೆಂಟ್, ಅದೇ ಒಂದು ಡಿಫ್ರೆಂಟ್ ಲೋಕ. ಅದು ಇಸ್ ಅ ಡಿಫ್ರೆಂಟ್ ವರ್ಲ್ಡ್. ಭಾಳ ಭಾರಿ ಪ್ರಮಾಣದಲ್ಲಿ ಇಂಟರ್ನ್ಯಾಷನಲ್ ಲೆವೆಲ್ಸಲ್ಲಿ ಎಲ್ಲ DJ ಈವೆಂಟ್ಸ್ ಎಲ್ಲ ಮಾಡ್ತಿರ್ತಾರೆ. ಅದನ್ನು ನಾವು ವಾಚ್ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲಿಂದ ಬರ್ತದೆ ಆರ್ಜಿನ್ವರೆಗೂ ರೀಚ್ ಆಗಿ ಮಾಡ್ತಿರ್ತೀವಿ. ಅಪ್ ಟು ಕೋಸ್ಟಲ್ ಬೆಲ್ಟು, ಮಂಗಳೂರು ಕಡೆಯಿಂದ, ಹಾರ್ಬರ್ ಕಡೆಯಿಂದ ಒಂದು ಆಫ್ರಿಕನ್ಸ್ ಕೊರಿಯರಲ್ಲಿ ಬರೋಂಥದ್ದು ಏನಂತಾರೆ ಕನ್ಸೈನ್ಮೆಂಟ್ಸಲ್ಲಿ ವಿ ಆರ್ ಬ್ರೇಕಿಂಗ್ ಇಟ್ 100%. ನಾವು ಕಂಪೇರ್ ಟು ಭಾಳ ಎಫೆಕ್ಟಿವ್ ಆಗಿ ನಡೀತಾ ಇರೋಂಥದ್ದು ಕರ್ನಾಟಕದಲ್ಲಿದ್ದರೆ ಈಗ ಡ್ರಗ್ ಕಂಟ್ರೋಲ್ ಇದೆ. ಸೊ ಇದಕ್ಕೆಲ್ಲ ಹಂತ ಹಂತವಾಗಿ ನಿಮಗೂ ಕೂಡ ತರಬೇತಿಗಳನ್ನ ಕೊಡ್ತಾನೆ ಇರ್ತಾರೆ. ಫ್ರೀಕ್ವೆಂಟ್ ತರಬೇತಿಗಳು ಕೊಡ್ತಾ ಇರ್ತಾರೆ. ಫ್ರೀಕ್ವೆಂಟ್ ಎವ್ರಿ 2 months 3 months ಅಪ್ಡೇಟ್. ಅಂದರೆ ನಾವು ಚಾಲೆಂಜ್ ಒಂದು ಕೇಸನ್ನ ಪ್ರಕರಣ ತಗೊಂಡು ಅದರಲ್ಲಿ ಏನು ಫೇಲ್ ಆದ್ವಿ, ಹೇಗಾದ್ವಿ, ಈ ದಿಸ್ ವಿಲ್ ಬಿ ಒಂದು ಒಳ್ಳೆ ಸಕ್ಸಸ್ ಆಗಿರೋದನ್ನು ಸಹಿತ ಬೇರೆ ಅಧಿಕಾರಿಗಳಿಗೆ ಫಾಲೋ ಅಪ್ ಆಗ್ತಾ ಇರ್ತದೆ. 1 week 10 days ಟ್ರೈನಿಂಗನ್ನು ಆಗ್ತಾ ಇರ್ತದೆ. ಅಪ್ಡೇಟ್ ಮಾಡ್ತಾ ಇರ್ತೀವಿ. 4 ಜನ ಸ್ಟ್ರೆಂಥನ್ ಮಾಡ್ತಾ ಇರ್ತಾರೆ, ಅಪ್ಡೇಟ್ ಮಾಡ್ತಾರೆ. ಮತ್ತು ಕೋಆರ್ಡಿನೇಷನ್ ಎಲ್ಲ ರಾಜ್ಯದ ಎಲ್ಲ ಭಾಗಗಳ ಅಧಿಕಾರಿಗಳಿಗೆ ನಮ್ಮೊಂದು ವಿಂಗ್ ನೆಟ್ವರ್ಕ್ ಇರ್ತದೆ, ಪೊಲೀಸ್ ನೆಟ್ವರ್ಕಲ್ಲಿ ಆನ್ಲೈನಲ್ಲಿ. ಈ ಥರ ಹಿಂಗೆ ಪ್ರಕಾರ ಕಳ್ಳನ್ನು ಹಿಡಿದಿದ್ದೀವಿ ಇಲ್ಲಿ ಇಂಥ ಡ್ರಗ್ ಅಂದರೆ ಅವನ ನೇಟಿವ್ ಸರೌಂಡಿಂಗಲ್ಲಿ ಏನೆಲ್ಲ ಮಾಡಿದ್ದಾನೆ ಅದು ಆಟೋಮೆಟಿಕ್ ಬಂದಿರ್ತದೆ. ಅವನ ದಿನಚರಿಯನ್ನು ಪತ್ತೆ ಹಚ್ಚಿದ್ರೆ ಅಲ್ಲಿ ಯಾರ್ಯಾರನ್ನ ಮೀಟ್ ಆಗ್ತಾನೆ ಒಂದು ನೆಟ್ವರ್ಕ್ ಸಂಪರ್ಕ ಜಾಲವನ್ನು ನೀವು ಹಿಡಿಬಹುದು. ಇದು ಒಂದು ರೀತಿಯಾದಂಥ ಒಂದು ಕಾರ್ಯಾಚರಣೆ. ಇನ್ನು ಅನೇಕ ವಿಧಾನವಾಗಿರುತ್ತೆ. ಈಗ ಏರ್ಪೋರ್ಟ್ಗಳಲ್ಲಿ ಹಿಡಿಯುವಂಥದ್ದು, ಎಷ್ಟೋ ಒಂದು ಚಿನ್ನವನ್ನು ನೀವು ರಿಕವರಿ ಮಾಡಿದ್ದೀರಾ. ಇವೆಲ್ಲದ್ರ ಬಗ್ಗೆ ನೀವೇನು ಹೇಳಿ ಬಯಸ್ತೀರಾ? ಇದಕ್ಕೆ ಸಪ್ರೇಟ್ ವಿಂಗ್ ಇರುತ್ತಾ? ಸಪ್ರೇಟ್ ವಿಂಗ್ ಇದೆ, ದಟ್ ಇಸ್ ಸಪ್ರೇಟ್ ಸೆಕ್ಟರ್. ನಮ್ಮಲ್ಲಿ ಏರ್ಪೋರ್ಟ್, ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಪೊಲೀಸ್ ಸ್ಟೇಷನ್ ಇದೆ,
ಅದು ಇಮಿಗ್ರೇಷನ್ ಡಿಪಾರ್ಟ್ಮೆಂಟ್ ಇದೆ. ದರ್ ಇಸ್ ಸಪ್ರೇಟ್ ವಿಂಗ್, ಸೆಂಟ್ರಲ್ ಗೌರ್ಮೆಂಟ್ ಅಥಾರಿಟೀಸ್ ಏಜೆನ್ಸೀಸ್ ಇದ್ದಾವೆ, ದೇ ಆರ್ ಲುಕಿಂಗ್ ಇನ್ ಟು ದ್ಯಾಟ್. ನಮಗೆ ಮಾಹಿತಿ ಬಂದಿದ್ದನ್ನು ನಾವು ಶೇರ್ ಮಾಡ್ಕೊತೀವಿ, ಹಿಂಗೆ ಬರ್ತಾ ಇದೆ, ಇಲ್ಲಿ ಏಜೆಂಟಲ್ಲಿ ಅಲ್ಲಿ ತಂದಂಥವರು ಇಲ್ಲಿ ಕ್ರಿಮಿನಲ್ ಆ್ಯಕ್ಟಿವಿಟೀಸು ಹವಾಲಾ ಸೆಕ್ಟರಲ್ಲಿ ಯಾರು ಇದು ಮಾಡಿರ್ತಾ ಇರ್ತಾರೆ, ಅವ್ರನ್ನ ಮಾಹಿತಿ ಇಲ್ಲಿ ಶೇರ್ ದ ಇನ್ಫಾರ್ಮೇಷನ್. ಅದರ ಕಸ್ಟಮ್ಸ್ ಡಿಪಾರ್ಟ್ಮೆಂಟ್ ವಿಲ್ ಟೇಕ್ ಆ್ಯಕ್ಷನ್ಸ್, ED ಎನ್ಫೋರ್ಸ್ಮೆಂಟ್ಸ್ ಸಾಕಷ್ಟು ಇದೆ. ಓಕೆ, ಒಟ್ಟಾರೆ ಸಾರ್ವಜನಿಕರಿಗೆ ಒಂದು ಹಿತದೃಷ್ಟಿ ನೋಡೋದೇ ಆದರೆ ಒಂದು ಭದ್ರತೆ, ಅದರ ಜೊತೆ ಸುಭಿಕ್ಷವಾದಂಥ ಒಂದು ಜೀವನ, ಕಾನೂನಿನ ಒಂದು ಚೌಕಟ್ಟಿನಲ್ಲಿ, ಆ ಒಂದು ಶಿಸ್ತಿನಲ್ಲಿ ನೀವು ಏನು ಬೇಕೋ ಎಲ್ಲ ಒಂದು ಸಾಮರಸ್ಯವನ್ನು ಸಮುದಾಯದ ನಿಟ್ಟಿನಲ್ಲಿ, ಸಮಾಜದ ನಿಟ್ಟಿನಲ್ಲಿ ಕಟ್ಟಿಕೊಡಲು ಸಿದ್ಧರಿದ್ದೀರಾ, ಸದಾಕಾಲ ಸನ್ನಿಧರಿದ್ದೀರಾ ಅಂತ ಹೇಳ್ಬೋದು. ಇನ್ನು ಯುವ ಜನತೆಗೆ ನಮ್ಮ ಒಂದು ದೇಶದ ಕುರಿತಾಗಿ ಒಂದು ಅಭಿಮಾನ, ಮಣ್ಣಿನ ಸಂಸ್ಕೃತಿಯ ಕುರಿತಾಗಿ ಒಂದು ಅಭಿಮಾನ, ಅಂದರೆ ಒಂದು ಟ್ರೂ ಪೇಟ್ರಿಯಾಟಿಸಮ್ ಅಂತ ಏನು ಹೇಳ್ತೀವಿ, ರಾಷ್ಟ್ರಭಕ್ತಿ, ದೇಶಭಕ್ತಿ, ಪ್ರೇಮ, ಅದನ್ನ ಒಂದು ಆ ಚಿಗುರನ್ನ ಮೊಳಕೆ ಹೊಡಿಲಿಕ್ಕೂ ಕೂಡ ಇದೊಂದು ಉತ್ತಮ ಸೇವಾ ಮಾಧ್ಯಮ. ಬೆಸ್ಟ್ ಡಿಪಾರ್ಟ್ಮೆಂಟ್ ಟು ಸರ್ವ್ ದ ಪಬ್ಲಿಕ್. ಇಟ್ ಈಸ್, ನಾವು ಕಾಮೆಂಟ್ ಮಾಡೋದ್ರಿಂದ ಪೊಲೀಸ್ ಡಿಪಾರ್ಟ್ಮೆಂಟ್ ಇಂಪ್ರೂವ್ ಆಗಿಲ್ಲ. ನಾವು ಸ್ವತಃ ತೊಡಗಿ ಸಾರ್ವಜನಿಕರು ಮುಂದೆ ಬಂದು ಸಮಾಜದಲ್ಲಿ ಆಗ್ತಕ್ಕಂಥ ಅವಘಡಗಳ ತಪ್ಪುಗಳನ್ನು ನಮಗೆ ಮಾಹಿತಿ ಕೊಟ್ಟಾಗ ಅಷ್ಟೇ ಸುಧಾರಣೆ ಆಗುತ್ತೆ ಸಾಧ್ಯ. ಯಾರೂ ಮುಂದೆ ಬರೋದಿಲ್ಲ. ದಟ್ ಇಸ್ ದ ಮೇನ್ ಡ್ರಾಬ್ಯಾಕ್. ಈಗ ಜನಸಾಮಾನ್ಯರಿಗೆಲ್ಲ ಅರಿವಾಗಿದೆ, ಎಲ್ಲ ತಿಳಿಸ್ತಾ ಇರ್ತದೆ, ವೇರಿಯಸ್ ಮೋಡ್ಸಲ್ಲಿ ಬರ್ತದೆ. ಹೆಚ್ಚು ಸುಶಿಕ್ಷಿತ ವಿದ್ಯಾವಂತ ಹುಡುಗರು ಸಹಿತ ಇಲಾಖೆ ಸೇರ್ಕೋಬೇಕು. ಇದನ್ನು ನಾವು ಇಂಪ್ರೂವೈಸ್ ಮಾಡಬೇಕು ಮತ್ತು ನಮ್ಮ ಸದೃಢ ನಮ್ಮ ರಾಜ್ಯ ರಾಷ್ಟ್ರ ನಿರ್ಮಾಣಕ್ಕಾಗಿ, ನೆಮ್ಮದಿಯ ಜೀವನಗಳನ್ನು ಸಾರ್ವಜನಿಕರು ರೂಪಿಸ್ಕೊಳ್ಳೋದಕ್ಕಾಗಿ ನಮ್ಮ ಇಲಾಖೆ ಆರ್ನಿಸಿ ಶ್ರಮಿಸ್ತಾ ಇದೆ. ವಿ ಆರ್ ಇನ್ ದ ಸೇಮ್. ನಮ್ಮ ಯಾವುದೇ ಅನುಮಾನ ಬೇಡ. ಕರ್ನಾಟಕ ಡಿಪಾರ್ಟ್ಮೆಂಟ್ ಸ್ಟ್ಯಾಂಡ್ಸ್ ಫಾಸ್ಟ್. ನೀವು ಬೇರೆ ಬೇರೆ ಎಲ್ಲ ಸ್ಟೇಟ್ಸಲ್ಲಿ ಒಂದೊಂದು ಇಶ್ಯೂ ಇದೆ. ಇಲ್ಲಿ ಯಾವುದೂ ಆ ಥರ ಟೆರರಿಸಮ್, ನಕ್ಸಲಿಸಮ್, ಎಕ್ಸ್ಟ್ರೀಮಿಸಮ್ ಏನೂ ಇಲ್ಲ. ವಿ ಆರ್ ಫಸ್ಟ್ ಇನ್ ಲಾ ಆ್ಯಂಡ್ ಆರ್ಡರ್ ಕಂಟ್ರೋಲಿಂಗ್, ವಿ ಆರ್ ಫಸ್ಟ್ ಇನ್ ಕ್ರೈಮ್ ಡಿಟೆಕ್ಷನ್. ಆಸ್ ಪರ್ ದ ನಮ್ಮ ಬ್ಯೂರೋ ಆಫ್ ಪೊಲೀಸ್ ರಿಸರ್ಚ್ ಇನ್ ಇಂಡಿಯಾ ಆಲ್ಸೋನೇ ಮೆನ್ಷನ್ ಮಾಡಿರ್ತದೆ, ಜಸ್ಟಿಫೈಯಿಂಗ್ ದಿ ಲೀಗಲ್ ಕನ್ವಿಕ್ಷನ್ ರೈಟ್ ಆಲ್ಸೋ. ಈ ದಿಸೆಯಲ್ಲಿ ನಾವು ಸಾರ್ವಜನಿಕರು ಮತ್ತಷ್ಟು ನೆರವನ್ನು ಕೋರ್ತೀವಿ, ಅವರ ಸಹಕಾರವನ್ನು ಕೋರ್ತೀವಿ. ಧನ್ಯವಾದ. ಥ್ಯಾಂಕ್ ಯು. ಓಕೆ, ಉತ್ಕೃಷ್ಟ ಸೇವೆಗೆ ಮತ್ತೊಂದು ಆದರ್ಶ, ಒಂದು ಹೆಸರು ಅಂದರೆ ಅದು ಖಂಡಿತ ನಿಮ್ಮ ಸೇವೆ. ಈ ಒಂದು 3 ದಶಕದ ಸೇವೆ ಇನ್ನಷ್ಟು ಉತ್ತಮ ರೀತಿಯಲ್ಲಿ ಹೊಂಬೆಳಕನ್ನು ನೀಡಲಿ, ಯಶಸ್ಸಿನ ಪಾಲ್ಗಡಲಿನಲ್ಲಿ ತೇಲಿ, ಸಂಪನ್ಮೂಲದ ಸಿರಿಯಾಗಿ ನೀವು ಬೆಳಗ್ತಾ ಇದ್ದೀರಾ. ವಿ ಆರ್ ಸೋ ಗ್ರೇಟ್ಫುಲ್ ಟು ಯು. ಸದಾ ಆಭಾರಿಯಾಗಿರ್ತೀವಿ ನಿಮ್ಮ ಈ ಒಂದು ಅತ್ಯಮೂಲ್ಯ ಸಮಯವನ್ನು ನೀವು ನೀಡಿ ಜೀವನದ ಅನೇಕ ಆಯಾಮಗಳನ್ನು ನೀವು ತೆರೆದಿಟ್ಟುಕೊಂಡ್ರಿ. ನಿಮ್ಮ ಒಂದು ಬದುಕು, ಬವಣೆ, ಜೀವನದ ಬುತ್ತಿ, ವೃತ್ತಿ ಇವೆಲ್ಲವನ್ನು ಹಂಚ್ಕೊಂಡಿದ್ದೀರಾ. ಎಲ್ಲವುದಕ್ಕಾಗಿ ತುಂಬ ಹೃದಯದ ಅಭಿನಂದನೆಗಳು ಸರ್. ತುಂಬ ಧನ್ಯವಾದಗಳು. ತಮ್ಮ ಚಾನಲ್ಗೆ ತುಂಬ ಧನ್ಯವಾದಗಳು. ವೀಕ್ಷಕರೇ, ಇದಾಗಿತ್ತು ಈ ದಿನದ ವಿಶೇಷ ಸಂದರ್ಶನ. ಇಂಡಿಯನ್ ಪೊಲೀಸ್ ಟಿವಿಯ ಹೆಮ್ಮೆಯ ಪ್ರಸ್ತುತಿ ದ ಬ್ರ್ಯಾಂಡ್ ಅಂಬಾಸಿಡರ್. ಈ ಕಾರ್ಯಕ್ರಮ ನಿಮ್ಮೆಲ್ಲರಿಗೂ ಇಷ್ಟವಾಗಿದೆ ಅಂತ ಭಾವಿಸ್ತೀನಿ. ಇದಕ್ಕಾಗಿಯೇ ಮೊದಲೇನೆ ಹೇಳಿದ್ದೆ, ಸಾಧಕರ ಬದುಕೇ ಹಾಗೆ, ಅನುಕರಣೀಯ, ಅನುಸ್ಮರಣೀಯ. ವಂದನೆಗಳು. ಮತ್ತಷ್ಟು ವಿಶೇಷ ಮಾಹಿತಿ, ಸಾಧನೆಯ ಬದುಕಿನ ರೋಚಕ ಯಶೋಗಾಥೆಯ ಪಯಣದೊಂದಿಗೆ, ಇನ್ನಷ್ಟು ವಿಶೇಷತೆಗಳೊಂದಿಗೆ ಮುಂಬರುವಂತಹ ಸಂಚಿಕೆಗಳನ್ನು ನಿರೀಕ್ಷಿಸಿ. ಅಲ್ಲಿವರೆಗೂ ವಂದನೆಗಳು.